ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಸರಿಯಾಗಿ 1 ವರ್ಷದ ಹಿಂದೆ ಈ ಅಂಶಗಳನ್ನ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೆ ಪ್ರಿಯರೇ. ಈ ಅಂಶದ ಹೆಸರು ಸಮುದ್ರ. ಅದೇ ಅಂಶವನ್ನ ಇವತ್ತು ಸಹ ಮೆಲುಕು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇನ್ನೊಂದ್ಸಾರಿ ಹೇಳ್ತಿದ್ದೀನಿ, ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸಮುದ್ರ. ಓಕೆ, ಅಥವಾ ಸಾಗರ, ಏನ್ ಬೇಕಾದ್ರೂ ಬರ್ಕೊಡಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನ ಇನ್ನೊಂದು ಸಾರಿ ಮೆಲುಕು ಹಾಕ್ತಿದೀವಿ ಅಂತ ನಾನು ಹೇಳಿದ್ನಲ್ವಾ. 1 ವರ್ಷದ ಹಿಂದೆ ನಾವು ಆಲೋಚನೆ ಮಾಡಿದಂತಹ ಸಂದೇಶ ನೆನಪಿದೆಯಾ? ನಮಗೆ ನೆನಪಿದ್ರೆ ಸಂತೋಷ. ಈ ಸಂದೇಶವನ್ನ ಯಾರಿಗಾದ್ರೂ ಹೇಳಿದ್ವಾ? ಇದು ಇನ್ನೊಬ್ಬರಿಗೆ ಹೇಳುವಂತಹ ಸಂದೇಶ, ಹೇಳಲಿಕ್ಕೆ ತುಂಬಾ ಸುಲಭ ಅಂತಾನು ಹೇಳಿದ್ದೆ, ಹೌದಾ? ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸುಲಭದ ಸಂದೇಶ, ಯಾಕಂದ್ರೆ ಸಮುದ್ರ ಅನ್ನುವಂತಹದ್ದು ಎಲ್ಲರೂ ಸಹ ಬೀಚಲ್ಲಿ ಹೋಗಿ ಆಟ ಆಡುವಂತವ್ರೆ, ಹೌದಾ? ಎಲ್ಲರೂ ಸಹ ಸಮುದ್ರ ತೀರಕ್ಕೆ ಹೋಗಿ ಆಟ ಆಡುವಂತವ್ರೆ. ಆದ್ದರಿಂದ ಈ ಸಂದೇಶವನ್ನ ಇನ್ನೊಬ್ಬರಿಗೆ ಹೇಳುವಂತಹದ್ದು ಬಹಳ ಸುಲಭದ ಕೆಲಸ. ಇಲ್ಲಿ ಯೇಸು ಕ್ರಿಸ್ತರು, ಪುನರುದ್ಧಾನ, ನಿತ್ಯ ಜೀವ, ಈ ರೀತಿಯಾಗಿರುವಂತಹ ಕಾಂಪ್ಲೆಕ್ಸ್ ಟರ್ಮಿನಾಲಜೀಸ್ ಬರೋದಿಲ್ಲ, ಹೌದಾ? ಒಂದ್ ಸ್ವಲ್ಪ ಕಷ್ಟ ಮಾಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗಿರುವಂತಹ ಟರ್ಮ್ಸ್ ಗಳು, ಪದಗಳು ಬರೋದಿಲ್ಲ ಇದರಲ್ಲಿ. ಎಲ್ರಿಗೂ ಗೊತ್ತಿರುವಂತಹ ಪದಗಳೇ ಈ ಸಂದೇಶದಲ್ಲಿ ನಾವು ನೋಡೋದ್ರಿಂದ ಇನ್ನೊಬ್ಬರಿಗೆ ಹೇಳುವಂತಹದ್ದು ಈ ಸಂದೇಶವನ್ನ ಬಹಳ ಸುಲಭ. ಓಕೆ, ಸರಿ. ಈ ಸಂದೇಶದಲ್ಲಿ ನಾವೇನೇನು ಆಲೋಚನೆ ಮಾಡಿದ್ವಿ? ಸಮುದ್ರ ಅನ್ನುವಂತ ಸಂದೇಶದಲ್ಲಿ ನಾವೇನೇನು ಆಲೋಚನೆ ಮಾಡಿದ್ವಿ? ಸಮುದ್ರ, ಸಾಗರ. ನಾವೆಲ್ಲರೂ ಸಹ ಸಮುದ್ರದಲ್ಲಿ, ಅಂದ್ರೆ ಸಮುದ್ರದ ತೀರದಲ್ಲಿ ಆಟ ಆಡಿರುವಂತವ್ರಲ್ವಾ ಪ್ರಿಯರೇ? ನೋಡಿರುವಂತವ್ರಲ್ವಾ ಅಟ್ಲೀಸ್ಟ್ ಹೋಗಿ. ಸಮುದ್ರದ ತೀರವನ್ನ ಬೀಚ್ ಅಂತ ಹೇಳಿ ಕರಿತೀವಿ. ನಾವು ಹೋಗಿ ಆಟ ಆಡ್ತೀವಲ್ವಾ ಪ್ರದೇಶವನ್ನ, ಅಲ್ಲಿ ನಾವ್ ನೋಡ್ಲಿಕ್ಕೆ ಹೋಗ್ತೀವಲ್ವಾ, ಅಲೆಗಳು ಬರ್ತಿರುತ್ತಲ್ವಾ, ಆ ಪ್ರದೇಶವನ್ನ ಬೀಚ್ ಅಂತ ಹೇಳಿ ಕರಿತೀವಿ, ಪ್ರಾರಂಭದ ಪ್ರದೇಶ. ಓಕೆ, ಹಾಗೆ ಅದನ್ನ ಸಮುದ್ರ ಅಂತ ಹೇಳಿ ಯಾವ್ದಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಆಳ ಯಾವಾಗ ಶುರು ಆಗುತ್ತೋ, ನಾವು ಮುಂದೆ ಹೋಗ್ತಾ ಹೋಗ್ತಾ ಆಳ ಅನ್ನುವಂಥದ್ದು ಯಾವಾಗ ಶುರು ಆಗುತ್ತೋ ಅದನ್ನ ಸಮುದ್ರ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಈ ಸಮುದ್ರದ ಕುರಿತಂತೆ ನಾವೇನ್ ಆಲೋಚನೆ ಮಾಡ್ಬೇಕು? ನೀವ್ ನೋಡ್ತಿರ್ತೀರ ಸಮುದ್ರಕ್ಕೆ ಎಷ್ಟು ಜನ ಹೋಗ್ತಾರೆ. ಸಮುದ್ರಕ್ಕೆ ಹೋಗಿ ಅವ್ರು ಎಂಜಾಯ್ ಮಾಡುವಂತಹದನ್ನ, ಕಿಚ್ಚಾಡುವಂತಹದನ್ನ, ಇದನ್ನೆಲ್ಲ ನೋಡಿದಿರಲ್ವಾ? ಓಕೆ, ಇಲ್ಲಿ ಎಷ್ಟು ಜನ ಸಮುದ್ರದ ಹತ್ರ ಹೋಗುವಂತವರಲ್ಲಿ ಎಷ್ಟು ಜನ ಇದು ನನ್ನ ತಂದೆಯ ಕ್ರಿಯೇಷನ್, ಇದು ದೇವರು ಸೃಷ್ಟಿಯನ್ನ ಮಾಡಿದ್ದು, ನಮಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ಇದನ್ನ. ಓಕೆ, ಈ ನೀರು ಇದನ್ನ ಬಿಟ್ಟು ಮುಂದೆ ಏನಕ್ಕೋಸ್ಕರ ಬರೋದಿಲ್ಲ. ಈ ಅಲ್ಲಿ ಏನ್ ಮರಳಿರುತ್ತಲ್ವಾ, ಆ ಮರಳನ್ನ ಬಿಟ್ಟು ಅಷ್ಟು ಜೋರಾಗಿ ಅಲೆಗಳು ಬರ್ತಿರುವಂತಹ ನೀವು ನೋಡಿದ್ದೀರಾ. ಅದು ಅಲ್ಲದೆ ಸಂಜೆ ಆಗ್ತಾ 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 ಚಂದ್ರನು ಮೇಲೆ ಬರ್ತಾ ಬರ್ತಾ ಬರ್ತಾ, ಚಂದ್ರನಿಗೂ ಮತ್ತೆ ಸಮುದ್ರದ ನೀರಿಗೂ ಒಂದು ಅವಿನಾಭಾವವಾಗಿರುವಂತ ಸಂಬಂಧ ಇದೆ ಪ್ರಿಯರೇ. ಅಯಸ್ಕಾಂತ ಗೊತ್ತಲ್ವಾ ನಮ್ಗೆ? ಮ್ಯಾಗ್ನೆಟ್ ಗೊತ್ತಲ್ವಾ? ಆ ಮ್ಯಾಗ್ನೆಟ್ ಹತ್ತಿರ ನೀವು ಕಬ್ಬಿಣದ ಯಾವ್ದಾದ್ರು ಒಂದು ಐಟಮ್ ಅನ್ನ ಇಟ್ರೆ ಏನ್ ಮಾಡತ್ತೆ ಆ ಮ್ಯಾಗ್ನೆಟ್? ಏನ್ ಮಾಡುತ್ತೆ? ಎಳ್ಕೊಳುತ್ತಲ್ವಾ, ಹೌದಾ? ಅದೇ ರೀತಿಯಾಗಿರುವಂತ ಅವಿನಾಭಾವವಾಗಿರುವಂತ ಸಂಬಂಧ ಸಮುದ್ರಕ್ಕೂ ಚಂದ್ರನಿಗೂ ಇದೆ. ಈ ಚಂದ್ರ ಯಾವಾಗ ಮೇಲ್ ಬರ್ತಾನೋ, ಸೂರ್ಯ ಹೋಗಿ ಚಂದ್ರ ಯಾವಾಗ ಮೇಲ್ ಬರ್ಲಿಕ್ಕೆ ಶುರು ಕತ್ಲಾಗ್ತಿದ್ದಂಗೆ ಚಂದ್ರ ಏನ್ ಬರ್ತಾನಲ್ವಾ, ಆ ಚಂದ್ರ ಬಂದಾಗ ಈ ಸಮುದ್ರದಲ್ಲಿ ಆಗಿನವರೆಗೂ ಬರ್ತಿರುವಂತ ಅಲೆಗಳು ಹೆಚ್ಚಾಗ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಎತ್ತರಕ್ಕೆ ಅಲೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಚಂದ್ರನು ಅಯಸ್ಕಾಂತ ಅಂದ್ರೆ ನೀರು ಹೋಗಿ ಅಟ್ರಾಕ್ಟ್ ಆಗುವಂತಹ ಐಟಮ್. ನಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅದನ್ನೇ ಹೈ ಟೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೀವ್ ಅದನ್ನ ನೋಡ್ತಿರ್ಬೇಕಾದ್ರೆ, ಅಷ್ಟು ಎತ್ತರವಾಗಿ ಅಲೆಗಳು ಬರ್ತಿರ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ, ಎಷ್ಟೇ ಎತ್ತರಕ್ಕೆ ಅಲೆ ಬಂದ್ರೂ ಸಹ ನಾರ್ಮಲ್ ಆಗಿರುವಂತಹ ದಿನಗಳಲ್ಲಿ ಅದ್ ಯಾಕೆ ಮರಳನ್ನ ದಾಟಿ ಬರೋದಿಲ್ಲ? ಇದನ್ನೆಲ್ಲ ನಾವ್ ಇವತ್ತಾದ್ರೂ ಯೋಚನೆ ಮಾಡಿದೀವ? ಸಮುದ್ರದ ಹತ್ರ ಹೋದಾಗ ಸಮುದ್ರದ ಹತ್ರ ಹೋಗ್ತೀವಿ, ಅಲ್ಲಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ಮೀನುಗಳನ್ನ, ಹೌದಾ? ಇನ್ನ ಸಮುದ್ರದಲ್ಲಿ ಮೀನುಗಳು ಒಂದೇ ಇರೋದಿಲ್ಲ ಅಲ್ವಾ, ಬೇರೆ ಬೇರೆ ಕ್ರಿಯೇಚರ್ಸ್ ಎಲ್ಲ ಇರುತ್ತೆ. ಏಡಿಕಾಯಿನ ತಿನ್ನುವಂತ ಸ್ವಲ್ಪ ಜನ, ಈ ರೀತಿಯಾಗಿರುವಂತಹ ಬೇರೆ ಬೇರೆ ಜಂತುಗಳನ್ನ ನೀವ್ ತಿನ್ಬೇಕಾದ್ರೆ ಸಮುದ್ರದ ಹತ್ರ ಹೋಗಿ, ಈ ಜಂತುಗಳನ್ನ ಇಟ್ಟಂತವ್ರು ಯಾರು? ಇದು ನಮಗ್ ಬರ್ಬೇಕಾಗಿದ್ದಂತಹ ಫಸ್ಟ್ ಆಲೋಚನೆ. ಓಕೆ, ನೆಕ್ಸ್ಟ್, ಈ ನೀರು ಬಂದು ಯಾಕೆ ಮರಳ ಹತ್ರನೇ ನಿಂತ್ಕೊಳ್ಳುತ್ತೆ? ಎಷ್ಟೇ ಜೋರಾಗಿ ಅಲೆ ಬಂದ್ರು ಸಹ ಮುಂದೆ ಏನಕ್ಕೋಸ್ಕರ ಬರೋದಿಲ್ಲ, ಹೌದಾ? ಇದು 2ನೇ ಆಲೋಚನೆ. ಇನ್ನು 3ನೇ ಆಲೋಚನೆ, ಇಷ್ಟಕ್ಕೂ ಆ ಭೂಮಿಯ ಮೇಲಿರುವಂತಹ ಅಷ್ಟೂ ನೀರನ್ನ ಒಂದೇ ಒಂದ್ ಕಡೆ ಇಟ್ಟಂತಹ ಮಹಾನುಭಾವ ಯಾರು? ಇದು 3ನೇ ಆಲೋಚನೆ. ಇದೆಲ್ಲ ಸಮುದ್ರದ ಹತ್ರ ಹೋದಾಗ ಮನುಷ್ಯರಿಗೆ ಬರ್ಬೇಕಾಗಿರುವಂತಹ ಆಲೋಚನೆ. ಎಷ್ಟು ಜನಕ್ಕೆ ಬರುತ್ತೆ ಈ ಆಲೋಚನೆ? ಎಷ್ಟು ಜನಕ್ಕೆ ಬರುವಂತಹದನ್ನ ನೀವು ನೋಡ್ತೀರಾ ಸಮಾಜದಲ್ಲಿ? ಎಲ್ಲರೂ ಬೀಚ್ ಹತ್ರ ಹೋಗಿ ಆಟ ಆಡುವಂತವ್ರಲ್ವಾ? ಬೀಚ್ ಸಿಕ್ಕಿದ್ರೆ ಸಾಕು ಹುಡ್ಕೊಂಡ್ ಹೋಗುವಂತವ್ರ. ಇಲ್ಲಿ
ಬೀಚ್ ಇದೆಯಾ, ಈ ಸಿಟಿ ಬೀಚ್ ಇದೆಯಾ, ಈ ಸಿಟಿ ಬೀಚ್ ಇದೆಯಾ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಹೋಗ್ತೀವಲ್ವಾ. ಎಷ್ಟು ಜನಕ್ಕೆ ಬೀಚ್ ಅನ್ನ ನೋಡಿದ ನಂತರ ಈ ಆಲೋಚನೆ ಬರುತ್ತೆ, ನೀವು ಯೋಚನೆ ಮಾಡಿ ನೋಡಿ. ಅದಕ್ಕೋಸ್ಕರ ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದೀವಿ. ಇಷ್ಟಕ್ಕೂ ನಾವು ಬೀಚ್ ಅನ್ನ ಅಷ್ಟೊಂದ್ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಿದೀವಿ ಅಂದ್ರೆ, ಸಮುದ್ರವನ್ನ ಅಷ್ಟೊಂದ್ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ, ಅದನ್ನ ಮಾಡಿದಂತಹ ವ್ಯಕ್ತಿಗೆ ಹೋಗ್ಬೇಕಲ್ವಾ ಕಾಂಟ್ರಿಬ್ಯೂಷನ್. ನಿಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ನೆನ್ನೆ ರಜೆ ಇತ್ತಲ್ವಾ ಬಹಳಷ್ಟು ಜನರಿಗೆ. ಏನಕ್ಕೋಸ್ಕರ ರಜೆ ಇತ್ತು? ಮಾಜಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ತೀರಿ ಹೋದ್ರು, ಹೌದಲ್ವಾ? ಆ ವ್ಯಕ್ತಿ ತೀರಿ ಹೋದ್ರು ಅಂತ ಹೇಳಿ ನಿಮಗೊಂದೇನೋ ರಜಾನು ಕೊಟ್ರು. ಏನಕ್ಕೋಸ್ಕರ ಕೊಟ್ರು? ಆ ವ್ಯಕ್ತಿ ಸಾಕಷ್ಟು ಮಾಡಿರುವಂತಹ ವ್ಯಕ್ತಿ ಏನು ಭಾರತ ದೇಶಕ್ಕೆ. ಆ ವ್ಯಕ್ತಿಯ ಕಾಂಟ್ರಿಬ್ಯೂಷನ್ಸ್ ಬಹಳ ಇದೆ. ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಭಾರತ ದೇಶಕ್ಕೆ, ಆ ಕಾಂಟ್ರಿಬ್ಯೂಷನ್ಸ್ ಬಹಳಷ್ಟು ಇದೆ, ಹೌದಲ್ವಾ? ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆಯಲ್ವಾ? ಇದಕ್ಕೋಸ್ಕರ ಈ ಕಾಂಟ್ರಿಬ್ಯೂಷನ್ಸ್ ಮಾಡುತ್ತೆ, ಆ ವ್ಯಕ್ತಿ ಮಾಡಿರುವಂತ ಕೆಲಸಗಳನ್ನ ನೆನಪಿಸುತ್ತೆ. ಆ ವ್ಯಕ್ತಿ ಎಷ್ಟು ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿ ನೆನಪಿಸುತ್ತೆ. ನಿಜನ? ಅದೇ ರೀತಿ ನೀವು ಸಮುದ್ರದ ಹತ್ರ ಹೋದಂತಹ ಪ್ರತಿ ಸಾರಿನೂ ಸಹ ದೇವರ ಕಾಂಟ್ರಿಬ್ಯೂಷನ್ಸ್ ನೆನಪು ಬರ್ಬೇಕು. ಇದೆಲ್ಲ ದೇವರ ಕಾಂಟ್ರಿಬ್ಯೂಷನ್ಸ್. ಈ ಸಮುದ್ರದ ಹತ್ರ ಹೋದಾಗ ಅಲೆಗಳು ಬರ್ತಿರುವಂತಹದ್ದು, ಅಲ್ಲಿಗೆ ಬಂದು ನಿಲ್ಲುವಂತಹದ್ದು, ಮತ್ತೆ ಸಮುದ್ರದಲ್ಲಿ ಸಾಕಷ್ಟು ಜಲಚರಗಳನ್ನ ಇಟ್ಟಿರುವಂತಹದ್ದು, ಇದೆಲ್ಲ ದೇವರ ಕಾಂಟ್ರಿಬ್ಯೂಷನ್ಸ್, ಹೌದಾ? ಮನಮೋಹನ್ ಸಿಂಗ್ ಅವರು ನಮ್ಮ ದೇಶಕ್ಕೆ ಸಾಕಷ್ಟು ಮಾಡಿದ್ದಾರೆ. ಇದೆಲ್ಲ ಮನಮೋಹನ್ ಸಿಂಗ್ ನ ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ. ಇಡೀ ಪ್ರಪಂಚಕ್ಕೆ ದೇವರು ಸಾಕಷ್ಟು ಮಾಡಿದ್ದಾರೆ ಸಮುದ್ರದ ಮೂಲಕ. ಅದು ದೇವರ ಕಾಂಟ್ರಿಬ್ಯೂಷನ್. ಯಾವತ್ತು ಗುರುತಿಸಿದೀವಿ? ನೆನ್ನೆ ಮನಮೋಹನ್ ಸಿಂಗ್ ಕಾಂಟ್ರಿಬ್ಯೂಷನ್ಸ್ ಎಲ್ಲ ಟಿವಿ ಚಾನೆಲ್ ಅವರು ಗುರುತಿಸ್ತಾನೆ ಇದ್ರು, ಹೌದಾ? ನ್ಯೂಸ್ ಚಾನೆಲ್ ಗಳಿಗೆ ಇವರು ಇದನ್ ಮಾಡಿದ್ರು ಅದನ್ ಮಾಡಿದ್ರು ಅಂತ ಹೇಳಿ ಗುರುತಿಸ್ತಾನೆ ಇದ್ರು. ದೇವರ ಕಾಂಟ್ರಿಬ್ಯೂಷನ್ಸ್ ಅನ್ನ ಇದೇ ತರ ಯಾವತ್ತು ಗುರುತಿಸಿದೀವಿ? ಸಮುದ್ರ ಅನ್ನುವಂತಹದ್ದು ದೇವರು ನಮಗೆ ಬಿಟ್ಟು ಕೊಟ್ಟಿರುವಂತಹ ಪ್ರಾಪರ್ಟಿ, ಹೌದಾ? ದೇವರು ತನ್ನ ಪ್ರಾಪರ್ಟಿಯನ್ನು ನಮಗ್ ಬಿಟ್ಕೊಟ್ಟಿದ್ದಾರೆ. ಒಂದ್ಸರಿ ನೋಡೋಣ ವಚನವನ್ನ. ಕೀರ್ತನೆಗಳು 95ನೇ ಅಧ್ಯಾಯ, 95ನೇ ಕೀರ್ತನೆ 5ನೇ ವಚನ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ, ಒಣ ನೆಲವು ಆತನ ಕೈ ಕೆಲಸವೇ. ನಮ್ಗೇನ್ ಅರ್ಥ ಆಯ್ತು ಇದರಿಂದ? ಯಾರ್ದಂತೆ ಸಮುದ್ರ? ನಮ್ಮದ? ನಾವು ಹೋಗಿ ಆಟ ಆಡಿದ ಮಾತ್ರಕ್ಕೆ ನಮ್ಮದ? ನಾವು ನೋಡ್ಲಿಕ್ಕೆ ಹೋದ ಮಾತ್ರಕ್ಕೆ ನಮ್ಮದ ಸಮುದ್ರ? ಯಾರ್ದಂತೆ ಸಮುದ್ರ? ಆತನೇ ಸಮುದ್ರವನ್ನು ನಿರ್ಮಿಸಿದನು, ಅದು ಆತನದ್ದೇ, ಅದು ಆತನದ್ದೇ. ಏನ್ ಹೇಳ್ತಿದೆ ವಾಕ್ಯ ಅಂತ ಹೇಳಿದ್ರೆ, ಸಮುದ್ರ ಅನ್ನುವಂತಹದ್ದು ಹೇಳಿ, ಸಮುದ್ರ ಅನ್ನುವಂತಹದ್ದು ದೇವರ ಸೋಲ್ ಪ್ರಾಪರ್ಟಿ. ಅಂದ್ರೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಯಾರಿಗಿದೆಯಂತೆ ಸಮುದ್ರದ ಮೇಲೆ? ದೇವರಿಗೆ ಮಾತ್ರ. ಯಾಕೆಂದ್ರೆ ದೇವರ ಸೋಲ್ ಪ್ರಾಪರ್ಟಿ ಅಲ್ವಾ ಅದು, ದೇವರ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ದೇವರ ಪ್ರಾಪರ್ಟಿ, ದೇವರಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿ ಸಮುದ್ರ ಅನ್ನುವಂತಹದ್ದು. ನಾವು ಹೋಗಿ ಆಟ ಆಡ್ತೀವಾ ಇಲ್ವಾ? ನಾವು ನೋಡ್ಲಿಕ್ಕೆ ಹೋಗ್ತೀವಾ ಇಲ್ವಾ? ನೋಡ್ಲಿಕ್ಕೆ ಹೋಗ್ತೀವಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಆಡಿಸ್ತೀರಾ ಇಲ್ವಾ? ಹೌದು. ಅಲ್ಲಿರುವಂತಹದೆಲ್ಲ ತಿಂತೀವಾ ಇಲ್ವಾ? ತಿಂತೀವಿ. ಕಾಸೆರಡ ಪೇ ಮಾಡಿದೀವಾ ಇವತ್ತಾದ್ರೂ ದೇವರಿಗೆ? ನೀವ್ ಅಲ್ಲಿರುವಂತಹ ಮೀನನ್ನ ತಗೊಂಡ್ ತಿನ್ಬೇಕಾದ್ರೆ ಮೀನುಗಾರನಿಗೆ ಹಣವನ್ನ, ಅಟ್ಲೀಸ್ಟ್ ಯಾರ್ ಮೀನನ್ನ ಮಾರ್ತಿದಾರೋ ಅವ್ರು ಕೊಡ್ತೀರಾ ಹಣವನ್ನ, ಹೌದಾ? ಯಾವತ್ತಾದ್ರೂ ದೇವ್ರಿಗೆ ಕೊಟ್ಟಿದ್ದೀರಾ? ಇಲ್ಲ ಅಲ್ವಾ? ಯಾವತ್ತಾದ್ರೂ ಅಲ್ಲಿ ನೀರನ್ನ ಮೈಂಟೈನ್ ಮಾಡಿ ನೀಟಾಗಿ ಒಳಗಡೆ ಇಟ್ಟಿರೋದಕ್ಕೆ ದೇವ್ರಿಗೆ ಕಾಸನ್ನ ಪೇ ಮಾಡಿದೀವಾ? ದೇವ್ರು ಕೇಳಿದಾರ ಹೋಗ್ಲಿ ನಮ್ಮ ಹತ್ರ? ಇಲ್ಲ. ಆದ್ರೆ ಪ್ರಾಪರ್ಟಿ ಯಾರ್ದದು? ರೂಲ್ ಪ್ರಕಾರ ದೇವರದ್ದು. ಆ ದೇವರು, ನನ್ನ ಮಕ್ಕಳು ಬರ್ತಾರೆ, ನನ್ನ ಮಕ್ಕಳು ಬಂದು ಅವ್ರ ಮಕ್ಕಳನ್ನ ಅವ್ರು ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ, ಹೌದಾ? ರಜೆ ಬಂದಾಗ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಸಮುದ್ರವನ್ನು ನೋಡ್ತಾರೆ, ಸಮುದ್ರದಲ್ಲಿ ಇರ್ತಾರೆ ಸ್ವಲ್ಪ ಹೊತ್ತು, ಅದ್ರ ಬೀಚಲ್ಲೆಲ್ಲ ಇರ್ತಾರೆ ಸ್ವಲ್ಪ ಹೊತ್ತು. ಅದಾದ ನಂತರ ಅಲ್ಲಿರುವಂತಹ ಐಟಮ್ಗಳನ್ನೆಲ್ಲ ತಗೊಂಡ್ ತಿಂತಾರೆ, ಹೌದಲ್ವಾ? ಈ ತರ ಬರ್ಲಿಕ್ಕೆ ನನ್ನ ಮಕ್ಕಳು ನಾನು ಅವ್ರಿಗೆ ಬಿಟ್ಕೊಡ್ತಿದ್ದೀನಿ. ಯಾವಾಗ್ವರೆಗೂ ಬಿಟ್ಕೊಡ್ತೀನಿ? ನಮ್ಮ ಆಯುಷ್ಕಾಲ 100 ವರ್ಷ ಆಗಿದ್ರೆ ಅಥವಾ 80 ವರ್ಷ ಆಗಿದ್ರೆ, ಈ 80 ವರ್ಷ ಹೋಗಿ ಪ್ರತಿ ಮನುಷ್ಯರು ಸಹ ಅಲ್ಲೋಗಿ ಆಟ ಆಡ್ಬೋದು, ಅಲ್ಲೋಗಿ ನೋಡ್ಕೊಂಡ್ ಬರ್ಬೋದು, ಹೌದಾ? ದೇವರು ಅದಕ್ಕೋಸ್ಕರ ಚಾರ್ಜ್ ಮಾಡ್ತಿಲ್ಲ ಇನ್ನೂ ಸಹ. ಅದನ್ನೇ ಹೇಳ್ತಿದ್ದಾರೆ, ಇದು ನನ್ನ ಪ್ರಾಪರ್ಟಿ, ಇದು ನಾನ್ ಸೃಷ್ಟಿ ಮಾಡಿರುವಂತಹದ್ದು, ನನ್ನ ಪ್ರಾಪರ್ಟಿ, ಸಮುದ್ರವು ಆತನದ್ದು ಅಂತ ಹೇಳ್ತಿದ್ದಾರೆ, ಹೌದಾ? ತನ್ನ ಪ್ರಾಪರ್ಟಿಯನ್ನ ದೇವರು ಏನ್ ಮಾಡಿದಾರಂತೆ ನಮಗೋಸ್ಕರ? ನಾವು ಬದುಕಿರುವಷ್ಟು ಕಾಲ ಯಾವ ಫೀನು ಕಲೆಕ್ಟ್ ಮಾಡದೆ, 1 ರೂಪಾಯಿನೂ ನಮ್ಮ ಹತ್ರ ಈಸ್ಕೊಳ್ದೆ, ಹೌದಾ? ನಮ್ಮ ಹತ್ರ ಏನು ರಿಟರ್ನ್ ಕೇಳದೆ ನಮಗೋಸ್ಕರ ಬಿಟ್ಟು ಕೊಟ್ಟಿದಾರಂತೆ, ಹೌದಲ್ವಾ? ಸತ್ಯವೇದದಲ್ಲಿ ಅದು ದೇವರದ್ದೇ ಅಂತ ಹೇಳಿ ಓದ್ಕೊಂಡ್ವಿ. ಆ ದೇವರದ್ದೇ ಆಗಿರ್ಬೇಕಾದ್ರೆ ದೇವರು ಏನಕ್ಕಾದ್ರೂ ಯೂಸ್ ಮಾಡ್ತಿದಾರ ಅದನ್ನ? ಇಲ್ಲ. ಯೂಸ್ ಮಾಡ್ತಿರುವಂತಹದೆಲ್ಲ ಯಾರು? ನಾವು,
ಹೌದಲ್ವಾ? ನಾವೇ ಅಲ್ವಾ ಯೂಸ್ ಮಾಡ್ತಿರುವಂತಹದ್ದು. ಯಾಕಂದ್ರೆ ತನ್ನ ಪ್ರಾಪರ್ಟಿ ಆಗಿರುವಂತಹದನ್ನ ದೇವರು ನಮಗೋಸ್ಕರ ಏನ್ ಮಾಡಿದ್ದಾರೆ, ಬಿಟ್ಕೊಟ್ಟಿದ್ದಾರೆ. ಫೀ ಕೇಳದೆ, ₹1 ರಾಯಲ್ಟಿ ಕೇಳದೆ. ರಾಯಲ್ಟಿ ಅಂದ್ರೆ ನಮಗ್ ಗೊತ್ತಲ್ವಾ, ವರ್ಷನೂ ಒಂದು ಅಮೌಂಟ್ ಅನ್ನ ಪೇ ಮಾಡ್ಬೇಕು. ಅದು ಕೇಳದೆ, ಯಾವುದನ್ನೂ ಸಹ ಕೇಳದೆ, ನಮ್ ಕಡೆಯಿಂದ ಏನನ್ನೂ ಆಶಿಸ್ದೆ ನಮಗೋಸ್ಕರ ಬಿಟ್ಟು ಕೊಟ್ಟಿದ್ದಾರೆ ಸಮುದ್ರವನ್ನ. ಇಷ್ಟು ದೊಡ್ಡ ಮಹಾಂತಿಯಾಗಿ ಯಾವತ್ತಾದ್ರೂ ನೆನಪು ಬರ್ತಾರೆ ಸಮುದ್ರದ ಹತ್ರ ಹೋದಾಗ ನಮಗೆ. ಅಪ್ಪ, ಇದು ದೇವ್ರು ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಒರಿಜಿನಲ್ ಆಗಿ ಈ ಪ್ರಾಪರ್ಟಿ ದೇವರದ್ದು, ಈ ಆಸ್ತಿ ದೇವರದ್ದು, ಆದ್ರೆ ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಏನನ್ನು ಕೇಳೋದಿಲ್ಲ. ಅಲ್ಲಿ ಗಾಡಿ ನಿಲ್ಸಿದ್ರೆ ಪಾರ್ಕ್ ಹೊರಗಡೆ, ನೀವೆಲ್ಲಾದ್ರೂ ಟೂರಿಸ್ಟ್ ಸ್ಪಾಟ್ಗೆ ಹೋದ್ರೆ ಹೊರಗಡೆ ನಿಮ್ಮ ಕಾರನ್ನ ಪಾರ್ಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಏನ್ ಕಟ್ಬೇಕು? ಪಾರ್ಕಿಂಗ್ ಫೀ ಕಟ್ಬೇಕಾ? ಕಟ್ಬೇಕು. ನೆಕ್ಸ್ಟ್, ಅದಾದ ನಂತರ ನೀವು ಅದನ್ನ ಒಳಗಡೆ ನೋಡ್ಲಿಕ್ಕೆ ಹೋದಾಗ ಏನ್ ಕಟ್ಬೇಕು? ಅದಕ್ಕೋಸ್ಕರ ಸಪರೇಟ್ ಆಗಿರುವಂತಹ ಒಂದು ಫೀ ಅನ್ನ ಕಟ್ಬೇಕಾ? ಹೌದು. ಝೂಗ್ ಹೋದ್ರಿ ಅಂತ ಅನ್ಕೊಳ್ಳಿ, ಏನೇನ್ ಕಟ್ಬೇಕು, ಯಾವ ಫೀ ಕಟ್ಬೇಕು ಅಂತ ಹೇಳಿ. ಫಸ್ಟ್ ಝೂ ಅನ್ನ ಪ್ರವೇಶ ಮಾಡ್ಲಿಕ್ಕೆ ಎಂಟ್ರಿ ಫೀ ಅಂತ ಇರುತ್ತೆ. ಎಂಟ್ರಿ ಫೀ ನ ಪೇ ಮಾಡ್ಬೇಕಾ? ಅದಾದ ನಂತರ ಒಳಗಡೆ ಹೋದ ನಂತರ ನೀವು ಕಾಡು ಮೃಗಗಳನ್ನ ನೋಡ್ಬೇಕು ಅಂತ ಹೇಳ್ತಾರೆ, ಅಂದ್ರೆ ಸಿಂಹ, ಹುಲಿ, ಇದನ್ನೆಲ್ಲ ಸಪರೇಟ್ ಆಗಿ ಕೇಜಿಂದ ಆಚೆ ಇರುವಂತಹದ್ದನ್ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಫಾರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಸಪರೇಟ್ ಆಗಿರುವ, ತುಂಬಾ ಜಾಸ್ತಿ ಅಲ್ವಾ ಸಫಾರಿ ಫೀ? ಹೌದಾ? ಅದಕ್ಕೋಸ್ಕರ ಸಪರೇಟ್ ಆಗಿ ಫೀ ಅನ್ನ ಪೇ ಮಾಡ್ಬೇಕಾ? ಹೌದು. ಅಣ್ಣ, ನೀನ್ ಚಿರತೆಯನ್ನ ಮಾಡ್ದ ಅಂತ ಒಂದ್ಸರಿ ಝೂ ಓನರ್ ಅನ್ನ ಕೇಳಿ. ಅಣ್ಣ, ನೀನು ಸಿಂಹವನ್ನ ಏನಾದ್ರು ತಯಾರು ಮಾಡ್ದ? ಹುಲಿಯನ್ನ ಏನಾದ್ರು ತಯಾರು ಮಾಡ್ದ? ಚಿರತೆಯನ್ನ ಏನಾದ್ರು ತಯಾರು ಮಾಡ್ದ? ಮಾಡಿಲ್ಲ. ಎಲ್ಲೋ ಇರುವಂತಹ ಚಿರತೆಯನ್ನ ತಗೊಂಬಂದ್ ಇಟ್ಕೊಂಡಿದ್ಯ ತಾನೆ? ಹೌದಾ? ಎಲ್ಲೋ ಇರುವಂತಹ ಹುಲಿಯನ್ನ, ಸಿಂಹವನ್ನ ತಗೊಂಬಂದ್ ಇಟ್ಕೊಂಡಿದ್ಯ ತಾನೆ ನಿನ್ ಝೂ ಅಲ್ಲಿ? ನೀನ್ ತಯಾರು ಮಾಡಿರುವಂತಹದಲ್ಲ ಅಲ್ವಾ ಅದು? ನಿನ್ನ ಪ್ರಾಪರ್ಟಿ ಅಲ್ಲ ಅಲ್ವಾ? ನಾವ್ ನಿನಗ್ ಮತ್ತೆ ಆದ್ರೂ ನಿನ್ನ ಪ್ರಾಪರ್ಟಿ ಅಲ್ಲದೆ ಹೋದ್ರೂ ಸಹ ನಾನು ನಿನ್ನ ಫೀ ಪೇ ಮಾಡ್ಬೇಕಾ? ಹೌದು. ಮನುಷ್ಯರ ರೂಲ್ ಇದು. ಹೌದಾ? ದೇವ್ರು ಏನಂತಿದ್ದಾರೆ ಗೊತ್ತಾ? ಇದೆಲ್ಲ ಮನುಷ್ಯರು ಮಾಡಿಲ್ಲ, ಆದ್ರೂ ನಿಮ್ ಹತ್ರ ಫೀಸ್ ಇಸ್ಕೊಳ್ತಿದ್ದಾರೆ. ಆದ್ರೆ ಇದನ್ನೆಲ್ಲ ನಾನ್ ಮಾಡಿದೀನಿ. ಸಮುದ್ರ ಅನ್ನುವಂತಹದನ್ನ ನಾನ್ ಮಾಡಿದ್ದೀನಿ, ಸಿಂಹ ಅನ್ನುವಂತಹ ನಾನ್ ಮಾಡಿದ್ದೀನಿ. ಓಕೆ, ನಮ್ಮ ಟಾಪಿಕ್ ಸಮುದ್ರ ಆಗಿರೋದ್ರಿಂದ ಸಮುದ್ರಕ್ಕೆ ವಾಪಸ್ ಬಂದ್ಬಿಡೋಣ. ಈ ಸಮುದ್ರ ಅನ್ನುವಂತಹದನ್ನ ನಾನ್ ಮಾಡಿದ್ದೀನಿ, ಈ ಅಲೆಗಳು ಅನ್ನುವಂತಹದನ್ನ ನಾನ್ ಸೃಷ್ಟಿ ಮಾಡಿದ್ದೀನಿ. ಹೌದಾ? ಅಲ್ಲಿ ಹಾಕಿರುವಂತಹ ಮರಳು ನಂದು, ಈ ಪ್ರತಿಯೊಂದೊಂದು ನಂದಾದ್ರೂ ನಿಮ್ ಹತ್ರ ₹1 ಫೀಸ್ ಇಸ್ಕೊಳ್ತಿಲ್ಲ ಅಲ್ವಾ? ಓಕೆ, ಹಾಗಾದ್ರೆ ದೇವ್ರು ತನ್ನ ಪ್ರಾಪರ್ಟಿನ ನಮಗೋಸ್ಕರ ಅಷ್ಟೊಂದು ವರ್ಷಗಳು ಬಿಟ್ಟು ₹1 ಫೀಸ್ ಇಸ್ಕೊಳ್ತಿಲ್ಲ ಅಂತ ಹೇಳಿ ನೋಡಿದೀವಿ, ರಾಯಲ್ಟಿ ಇಸ್ಕೊಳ್ತಿಲ್ಲ ಅಂತ ಹೇಳಿ ನೋಡಿದೀವಿ. ಹಾಗಾದ್ರೆ ದೇವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ನಮ್ಮಿಂದ? ನಮ್ಮಿಂದ ನಾವಲ್ಲಿ ಹೋಗ್ತೇವೆ, ನಾವ್ ಅದನ್ನ ನೋಡ್ತೇವಿ, ನಾವ್ ಅದ್ರಲ್ಲಿ ಕಾಲ ಕಳಿತೀವಿ ಸಮುದ್ರದಲ್ಲಿ. ಇದು ಯಾವ್ದಕ್ಕೂ ಸಹ ₹1 ಫೀಸ್ ಇಸ್ಕೊಳ್ತಿಲ್ಲ ದೇವರು. ಯಾವುದನ್ನು ರಿಟರ್ನ್ ಆಗಿ ಆಶಿಸ್ತಿಲ್ಲ ದೇವರು. ಯಾವುದನ್ನು ಆಶಿಸ್ತೆ ಹೋದ್ರು ದೇವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬಹುದು? ನಾವು ಅವರನ್ನು ನೆನ್ಸ್ಕೊಳ್ಬೇಕು, ಅವ್ರು ಅಷ್ಟೇ ಮಾಡಿದ. ಅಲ್ವಾ? ಸಮುದ್ರದ ಹತ್ರ ಹೋದಾಗ ಇಷ್ಟು ಮಾಡಿರುವಂತಹದ್ದು ದೇವರು ಅಂತ ಹೇಳಿ ನೆನೆಸ್ಕೊಬೇಕು, ನೆನಪಿಸಿಕೊಳ್ಳಬೇಕು. ಇನ್ನೊಬ್ಬರಿಗೆ ಮರ್ತೋಗಿದ್ರೆ ಅವರಿಗೂ ಸಹ ನೆನಪಿಸಬೇಕು. ಅಷ್ಟೇ ಅಲ್ವಾ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು? ಅದೇ ಅಲ್ವಾ ನಾವು ದೇವರಿಗೆ ಕೊಡ್ಲಿಕ್ಕೆ ಆಗುವಂತಹ ಫೀಸ್ ಅಂದ್ರೆ, ಸಮುದ್ರದಲ್ಲಿ ಆಟ ಆಡ್ಲಿಕ್ಕೆ. ಹೌದಾ ಇಲ್ವಾ? ಅಲ್ಲಿ ಹೊರಗಡೆ ಗಾಡಿ, ನಿಮ್ಗೆ ಗೊತ್ತು, ನಾನು ಆಗ್ಲೇ ಹೇಳಿದ್ನಲ್ವಾ, ಪಾರ್ಕಿಂಗ್ಗೂ ಫೀಸ್ ಕಟ್ತೀವ? ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಕಟ್ತೀವಿ. ಆ ಪಾರ್ಕಿಂಗ್ ಅಲ್ಲಿ ಆ ಸ್ಥಳ ಅವ್ರದ ಹೋಗ್ಲಿ, ಆ ಸ್ಥಳವನ್ನ ಸೃಷ್ಟಿ ಮಾಡಿದಂತವ್ರ ಅಲ್ಲ. ಅಲ್ಲಿ ನಿಲ್ಲಿಸಿದಂತಹ ಗಾಡಿ ಅವ್ರದ ಅಲ್ಲ, ಅದು ನಮ್ದಾಗಿರುತ್ತೆ. ಯಾವ್ದು ಅವ್ರದ್ದು? ಯಾವ್ದು ಅಲ್ಲ. ಯಾವ್ದು ಅಲ್ಲದೆ ಇರುವಂತವರಿಗೆ, ಮನುಷ್ಯರಿಗೆ ಅಷ್ಟೊಂದು ಫೀಸ್ ಅನ್ನ ಕಟ್ತಿದ್ದೀರಾ? ಇಲ್ಲಿ ದೇವ್ರು ನಿಜವಾಗ್ಲೂ ಸಹ ಒಂದೇ ಒಂದು ಪೈಸವನ್ನು ಇಸ್ಕೊಳ್ತಿಲ್ಲ ಮನುಷ್ಯರ ಹತ್ರ. ದೇವ್ರಿಗೆ ಬೇಕಾಗಿರುವಂತಹದ್ದೆಲ್ಲ ಒಂದೇ, ನನ್ನ ಮಕ್ಕಳಿಗೆ ಬರ್ಬೇಕು, ಕಾಲ ಕಳಿಬೇಕು, ನೋಡ್ಬೇಕು, ಸಂತೋಷ ಪಡಬೇಕು. ಸನ್ಸೆಟ್ ಅನ್ನ ನೋಡ್ಲಿಕ್ಕೆ ಹೋಗುವಂತವ್ರು ತುಂಬಾ ಜನ, ಸನ್ ರೈಸ್ ಅನ್ನು ನೋಡ್ಲಿಕ್ಕೆ ಹೋಗುವಂತವ್ರು ತುಂಬಾ ಜನ ಸಮುದ್ರದ ಹತ್ರ. ಇಷ್ಟೆಲ್ಲ ಎಂಜಾಯ್ ಮಾಡಿದ್ರು ನನ್ನ ಮಕ್ಕಳು. ನನಗ್ ಬೇಕಾಗಿರುವಂತಹದ್ದು ಒಂದೇ, ನಾನೇನು ಆಶಿಸ್ತಿಲ್ಲ ನನ್ನ ಮಕ್ಕಳ ಕಡೆಯಿಂದ. ಏನಂತೆ? ನೆನಪಿಸಿಕೊಳ್ಳಬೇಕು. ಇದೆಲ್ಲ ಮಾಡದಂತವ್ರು ದೇವ್ರೆ ಅಂತ ಹೇಳಿ ನೆನೆಸ್ಕೋಬೇಕಂತೆ. ಅಷ್ಟಕ್ಕೋಸ್ಕರನೇ ಅಷ್ಟೊಂದು ದೊಡ್ಡ ಸಮುದ್ರವನ್ನ ಮಾಡಿದ್ರಂತೆ. ಹೌದಾ? ಈಗ ನೋಡ್ತಾ ಹೋಗೋಣ ಪ್ರಿಯರೇ, ಸಮುದ್ರದ ಕನ್ಸ್ಟ್ರಕ್ಷನ್ ಹಿಸ್ಟ್ರಿಯಿಂದ ಹಿಡಿದು ಸಮುದ್ರವನ್ನ ನಿರ್ಮಾಣ ಮಾಡಿದಂತ ಹಿಸ್ಟ್ರಿಯಿಂದ ಹಿಡಿದು ಏನೇನಾಯ್ತು, ದೇವ್ರು ಹೇಗೆಲ್ಲ ನಿರ್ಮಾಣ ಮಾಡ್ತಾ ಬಂದ್ರು, ಏನಕ್ಕೋಸ್ಕರ ನಿರ್ಮಾಣ ಮಾಡ್ತಾ ಬಂದ್ರು ಅಂತ ಹೇಳಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಇಷ್ಟಕ್ಕೂ ಇಷ್ಟು ದೊಡ್ಡ ಸಮುದ್ರ ಯಾವಾಗ ನಿರ್ಮಾಣ ಮಾಡಿದ್ರು ದೇವ್ರು? ಹೇಗ್ ನಿರ್ಮಾಣ ಮಾಡಿದ್ರು ನೋಡೋಣ. ಅದ್ರ ಕನ್ಸ್ಟ್ರಕ್ಷನ್ ಹೇಗ್ ನಡೀತು ಅಂತ ಹೇಳಿ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ
1ನೇ ಅಧ್ಯಾಯ 10ನೇ ವಚನ. ದೇವರು ಒಣನೆಲಕ್ಕೆ ಭೂಮಿಯೆಂದು ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೌದಾ? ಏನಂತೆ ದೇವ್ರು ಸಾಕು ಪ್ರಿಯರೇ, ಏನ್ ಮಾಡಿದ್ರಂತೆ ದೇವರು? 9ನೇ ವರ್ಷದಿಂದ ಓದೋಣ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ. ಸಮುದ್ರದ ಕನ್ಸ್ಟ್ರಕ್ಷನ್ ಹೇಗಾಯ್ತು ಅಂತ ಅನ್ನುವಂತಹದನ್ನ ಯೋಚನೆ ಮಾಡ್ತಿದ್ದೀವಿ. ದೇವರು ಒಂದು ಆಜ್ಞೆ ಕೊಟ್ರಂತೆ, ಬಾಯಿ ಮಾತಿನಿಂದ ಒಂದು ವಿಚಾರವನ್ನ ಹೇಳಿದ್ರಂತೆ. ಏನೇನು? ಪ್ರಾರಂಭದಲ್ಲಿ ಹಿಂಗಿರ್ಲಿಲ್ಲ ಪ್ರಿಯರೇ. ನೀವು ನೋಡ್ತಿದ್ದೀರಲ್ವಾ ಈಗ ಬೀಚ್ಗಳು, ಸಮುದ್ರಗಳೆಲ್ಲ ಹೇಗಿರುತ್ತೆ? ನೀರೆಲ್ಲ ಒಂದೇ ಕಡೆ ಇರುತ್ತಲ್ವಾ, ನೆಲ ಎಲ್ಲ ಒಂದ್ ಕಡೆ ಇರುತ್ತೆ, ಈ ಕಡೆ ರೋಡ್ ಇರುತ್ತೆ, ಆ ಕಡೆ ಸಮುದ್ರ ಇರುತ್ತೆ. ಇದನ್ನ ನೀವ್ ಈಗ ನೋಡಿರುವಂತಹದ್ದು. ಈ ತರ ಇರ್ಲಿಲ್ವಂತೆ ಪ್ರಾರಂಭದಲ್ಲಿ. ಹೇಗಿತ್ತಂತೆ? ನೆಲ ಎಲ್ಲ ಇತ್ತು, ನೆಲದ ಮೇಲೆ ಎಲ್ಲಾ ಕಡೆನೂ ನೀರಿತ್ತು. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಈಗ ಒಣ ನೆಲ ಅನ್ನುವಂತಹದ್ದು ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಒಣ ನೆಲ ಬೇರೆ, ಸಮುದ್ರ ಬೇರೆ. ಇದು ಇವಾಗಿನ ಪರಿಸ್ಥಿತಿ, ಹೌದಲ್ವಾ? ಒಣ ನೆಲದ ಮೇಲೆ ನಾವು ಸಾಕಷ್ಟು ರೋಡ್ಗಳನ್ನ ಹಾಕೊಂಡಿದೀವಿ, ಬಿಲ್ಡಿಂಗ್ ಗಳನ್ನ ಕಟ್ಟಿದೀವಿ, ಏನೇನೋ ಮಾಡ್ಕೊಂಡಿದೀವಿ. ಸಮುದ್ರವನ್ನ ನೋಡ್ಬೇಕಂದ್ರೆ ಅವಾಗ ಹೋಗಿ ಸಮುದ್ರದ ಹತ್ರ ನೋಡಿ ಬರ್ತೀವಿ. ಅದು ಈಗಿನ ಪರಿಸ್ಥಿತಿ. ಪ್ರಾರಂಭದಲ್ಲಿ ಹೇಗಿತ್ತಂತೆ? ಎಲ್ಲಾ ಕಡೆನೂ ನೆಲ, ನೆಲದ ಮೇಲೆ ಎಲ್ಲಾ ಕಡೆನೂ ನೀರೇ. ಹೀಗಿತ್ತಂತೆ ಪ್ರಾರಂಭದಲ್ಲಿ. ದೇವ್ರ ಏನ್ ಮಾಡಿದ್ರಂತೆ? ನನ್ನ ಮಕ್ಕಳಿಗೆ ಹೀಗಿದ್ರೆ ತೊಂದರೆ ಆಗುತ್ತಲ್ವಾ? ಅವ್ರ ಮನೆಯನ್ನ ಕಟ್ಕೊಳ್ಲಿಕ್ಕೆ ಜಾಗ ಬೇಕಲ್ವಾ? ಅವ್ರು ವಾಸ ಮಾಡ್ಲಿಕ್ಕೆ ಜಾಗ ಬೇಕಲ್ವಾ? ಅವ್ರ ರೋಡ್ಗಳನ್ನ ಹಾಕೊಳ್ಲಿಕ್ಕೆ ಜಾಗ ಬೇಕಲ್ವಾ? ಅದಕ್ಕೋಸ್ಕರ ಏನಾಗ್ಬೇಕು? ಈಗ ಎಲ್ಲಾ ಕಡೆ ನೀರಿದೆಯಲ್ವಾ? ಈ ಎಲ್ಲಾ ಕಡೆ ಇರುವಂತಹ ನೀರು, ಎಲ್ಲಾ ಕಡೆ ಇರುವಂತಹದ್ದು ಬೇಡ. ನೀರೆಲ್ಲ ಒಂದು ಕಡೆ ಹೊರಟೋಗ್ಲಿ. ಒಣ ನೆಲ ಅನ್ನುವಂತಹದ್ದು, ನೀರು ಅನ್ನುವಂತಹದ್ದು ಎರಡು ಸೆಪರೇಟ್ ಆಗೋಗ್ಲಿ. ಹೌದಾ? ಇದು ದೇವ್ರು ಕೊಟ್ಟಂತ ಆಜ್ಞೆ. ಅದನ್ನೇ ನಾವು ಈಗ ತಾನೇ ಓದ್ಕೊಂಡು 9ನೇ ವಚನ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯ್ತು. 10ನೇ ವಚನ. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಅವಾಗ ಮಾಡಿದ್ರು ದೇವರು ನಾಮಕರಣ. ಏನು? ಇದು ಸಮುದ್ರ. ನೀರೆಲ್ಲ ಒಂದ್ ಕಡೆ ಸೇರಿದ್ಯಲ್ವಾ? ಇದು ಸಮುದ್ರ. ಹೌದಾ? ಹೀಗ್ ನಡೀತು ಸಮುದ್ರದ ಕನ್ಸ್ಟ್ರಕ್ಷನ್. ಈಗ ನಾವು ಓದ್ಕೊಂಡಂತಹದ್ದು ಸಮುದ್ರದ ಕನ್ಸ್ಟ್ರಕ್ಷನ್ ಮಾಡಿದ್ದು ದೇವರು. ಈಗ ನಿರ್ಮಾಣ ಮಾಡಿದ್ರಂತೆ. ನನ್ನ ಮಕ್ಕಳಿಗೆ ತೊಂದರೆ ಆಗ್ಬಾರ್ದಲ್ವಾ? ಅವ್ರು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಅವ್ರಿಗೆ ಒಣನೆಲನೂ ಬೇಕು, ಸಮುದ್ರನೂ ಬೇಕು. ಒಣನೆಲ ಬೇರೆ ಆಗಿಬೇಕು, ಸಮುದ್ರ ಬೇರೆ ಆಗಿಬೇಕು. ಒಣನೆಲದ ಮೇಲೆ ಸಮುದ್ರ ಇದೆ, ಎಲ್ಲಾ ಕಡೆ ನೀರೇ ಇದೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಅವ್ರು ಬರೀ ದೋಣಿಗಳಲ್ಲೇ ವಾಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇರುತ್ತೆ. ಹಂಗಾಗ್ಬಾರ್ದಲ್ವಾ ಅಂತ ಹೇಳಿ ಫಸ್ಟ್ ಇದನ್ನ ಸೆಪರೇಟ್ ಮಾಡಿದಂತವ್ರು ದೇವ್ರಂತೆ. ಅದೇ ಸಮುದ್ರದ ಕನ್ಸ್ಟ್ರಕ್ಷನ್. ಏನಕ್ಕೋಸ್ಕರ? ನಮಗೋಸ್ಕರನೇನಾ? ಹೌದು. ಅದನ್ನ ಯಾವತ್ತಾದ್ರೂ ಗುರುತಿಸಿದ್ವಾ? ತಂದೆ, ನೀವು ಈ ತರ ಆದಿಕಾಂಡ ಓದಬೇಕಾದ್ರೆ, ಆದಿಕಾಂಡ 1, 9, 10 ಓದಬೇಕಾದ್ರೆ ಯಾವತ್ತಾದ್ರೂ ಗುರುತಿಸಿದೀವ? ತಂದೆ, ನೀವು ಈ ತರ ಸಮುದ್ರವನ್ನ ಮಾಡಿದ್ರ ನಮಗೋಸ್ಕರ. ಈ ತರ ಎರಡು ಬೇರೆ ಬೇರೆ ಮಾಡಿ, ನಮಗ್ ತೊಂದ್ರೆ ಆಗುತ್ತೆ ಎರಡು ಒಟ್ಟಿಗೆ ಇದ್ರೆ ಅಂತ ಹೇಳಿ ಎರಡನ್ನು ಬೇರೆ ಬೇರೆ ಮಾಡಿ ನಮ್ಗೆ ಜಾಗ ಕೊಟ್ಟಿದ್ದೀರಾ, ಒಣನೆಲ್ಲ ಕೊಟ್ಟಿದ್ದೀರಾ, ಇರ್ಲಿಕ್ಕೆ, ವಾಸ ಮಾಡ್ಲಿಕ್ಕೆ, ಮನೆಯನ್ನ ಕಟ್ಲಿಕ್ಕೆ, ರಸ್ತೆಯನ್ನ ಹಾಕೊಂಡ್ಲಿಕ್ಕೆಲ್ಲ ಒಣನೆಲವನ್ನ ಕೊಟ್ಟಿದ್ದೀರಾ. ಏನಾದ್ರೂ ನಾವ್ ನೋಡ್ಬೇಕು ಅಂತ ಹೇಳಿದ್ರೆ ಸಮುದ್ರವನ್ನು ಇಟ್ಟಿದ್ದೀರಾ. ನಮಗೋಸ್ಕರ ಬೇರೆ ಬೇರೆ ಮಾಡಿದ್ರ? ಇದು ನಮಗೋಸ್ಕರ ಸೃಷ್ಟಿ ಮಾಡಿದ್ರ ಅಂತ ಯಾವತ್ತಾದ್ರೂ ಗುರುತಿಸಿದೀವ ಪ್ರಿಯರೇ? ನೆಕ್ಸ್ಟ್ ಇಷ್ಟಕ್ಕೂ ಇದಾದ ನಂತರ ಈ ಸಮುದ್ರದ ಕನ್ಸ್ಟ್ರಕ್ಷನ್ ಇದು ನಡಿಬೇಕಾದ್ರೆ ಇನ್ನೂ ಏನನ್ನ ಯೋಚನೆ ಮಾಡಿರ್ಬೋದು ಹೇಳಿದೆ ಇವರು. ನೀವು ವಿಜ್ಞಾನಿಗಳನ್ನ ಕೇಳಿದ್ರೆ, ಸೈನ್ಸ್ ಓದುವಂತಹ ಮಕ್ಕಳಿಗೆಲ್ಲ, ಚಿಕ್ಕ ಚಿಕ್ಕ ಸ್ಕೂಲ್ ಶಾಲೆಗೆ ಹೋಗುವಂತಹ ಮಕ್ಕಳಿಗೂ ಸಹ ಗೊತ್ತಿರುತ್ತೆ. ಈ ಭೂಮಿಯ ಮೇಲೆ ಹೆಚ್ಚಾಗಿ ಇರುವಂತಹದ್ದು, ನಾನು ಈಗ ತಾನೇ ಹೇಳಿದ್ನಲ್ವಾ, ಒಣನೆಲ ಸಪರೇಟ್ ಮಾಡಿದ್ದಾರೆ ದೇವರು, ಸಮುದ್ರವನ್ನ ಸಪರೇಟ್ ಮಾಡಿದ್ದಾರೆ. ಆದ್ರೆ ಈ ಭೂಮಿಯ ಮೇಲೆ ಹೆಚ್ಚಾಗಿರುವಂತಹದ್ದು ಒಣನೆಲನ ಅಥವಾ ನೀರ? ಯಾವ್ದು ಜಾಸ್ತಿ ಇದೆ? ನೀರು. ನೀರು ಎಷ್ಟು ಪರ್ಸೆಂಟ್ ಇದೆ? ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ಈ ಭೂಮಿಯಲ್ಲಿ ಮುಕ್ಕಾಲ್ ಭಾಗ ನೀರಿದೆಯಂತೆ. ಹೌದಾ? ಈ ಭೂಮಿಯನ್ನ 4 ಪಾರ್ಟ್ಗಳು ಮಾಡಿದ್ರೆ ಅದ್ರಲ್ಲಿ 3 ಪಾರ್ಟ್ಗಳಲ್ಲಿ ನೀರೇ ಇದೆ, ಇನ್ನು ಒಂದೇ ಒಂದು ಪಾರ್ಟ್ ಅಲ್ಲಿ ನೆಲ ಇದೆ. ನಿಜಾನ? ಈಗ ನೀವ್ ಯೋಚನೆ ಮಾಡಿ ನೋಡಿ. ನೆಲ ಅನ್ನುವಂಥದ್ದು ಸ್ವಲ್ಪನೇನ ಇರುವಂತಹದ್ದು? ಮುಕ್ಕಾಲ್ ಭಾಗ ನೀರಿದ್ಯಾ? ಕಾಲ್ ಭಾಗ ಮಾತ್ರ ನೆಲ ಇದೆಯಾ? ಹೌದು. ಹಾಗಾದ್ರೆ ಈ ಮುಕ್ಕಾಲು ಭಾಗ ಇರುವಂತಹ ನೀರು ಈ ಕಾಲು ಭಾಗ ನೆಲದ ಮೇಲೆ ಬರ್ದಂಗೆ ಲಾಕ್ ಮಾಡಿದ್ದಾರೆ ದೇವ್ರು. ಯಾವತ್ತಾದ್ರೂ ಪ್ರತಿದಿನ ಬರುತ್ತಾ ನಿಮ್ಮ ಮನೇಲಿ ನೀರು? ಪ್ರತಿದಿನ ಸಮುದ್ರದಿಂದ ನೀರು ಹೊರಗಡೆ ಬರ್ತಾನೆ ಇರುವಂತಹ ನೀವು ನೋಡಿದ್ದೀರಾ? ಇಲ್ಲ. ಯಾವಾಗ್ಲೋ ಅಪರೂಪ ಸುನಾಮಿ ಆದ್ರೆ ಮಾತ್ರ ಹೊರಗಡೆ ಬರುತ್ತೆ. ಹಾಗಾದ್ರೆ ಪ್ರತಿದಿನ ಅಲೆಗಳು ಮಾತ್ರ ಬರ್ತಿರುತ್ತೆ. ಆ ನೀರ್ಗೆ ಯಾವ ಶಕ್ತಿನೂ ಇದೆ? ಮೇಲೆ ಬಂದು ಈ ಕಾಲ್ ಭಾಗ ಇಷ್ಟೇ ಇರುವಂತಹ ಈ ನೆಲವನ್ನು ಸಹ ಮುಚ್ಚಿ ಹಾಕುವಂತ ಕೆಪಾಸಿಟಿ ಇದೆಯಾ ನೀರಿಗೆ? ಖಂಡಿತವಾಗ್ಲೂ ಇದೆ.
ಅದ್ರ ಏನಕ್ಕೋಸ್ಕರ ಅದು ಮುಂದೆನೆ ಬರುವುದಿಲ್ಲ ನೋಡಿ. ನಿಮ್ಮ ತಟ್ಟೆಯಲ್ಲಿ ಆಗಾಗ ಚಪಾತಿ ಮಾಡಿದ್ರು ಅಂತ ಅನ್ಕೊಳ್ಳಿ, ಚಪಾತಿ ಅಥವಾ ಮುದ್ದೆ. ಅದನ್ನ ಇನ್ನೊಂದು ಕಡೆ ಇಟ್ಟು ಅದನ್ನ ಆಪೋಸಿಟ್ ಸೈಡ್ ಅಲ್ಲಿ ಇಟ್ಟು ಈ ಕಡೆ ಸಾಂಬಾರ್ ಹಾಕ್ತಾರೆ, ಹೌದಾ? ಈ ಕಡೆ ಸಾಂಬಾರ್ ಹಾಕ್ತಾರಲ್ವಾ, ಇನ್ನೊಂದ್ ಕಡೆ ಸಾಂಬಾರ್ ಹಾಕಿರ್ತಾರೆ. ಈ ಸಾಂಬಾರ್ ಆ ಕಡೆ ಬರದೇ ಇರೋ ರೀತಿಯಲ್ಲಿ ಎಷ್ಟು ಪ್ರಯತ್ನ ಪಾಡುಗಳನ್ನ ಪಡ್ತಿರ್ತೀವಲ್ವಾ ನಾವು ತಟ್ಟೆಯನ್ನ ಇಟ್ಕೊಳ್ಲಿಕ್ಕೆ. ಒಂದ್ ಕಡೆ ಎತ್ತಿಗೆ ಏನಾದ್ರು ಇಟ್ಕೊಳ್ತೀವಿ, ಒಂದ್ಸರಿ ಒಂದ್ ಕಡೆ ಅಪ್ ಇರ್ಬೇಕು, ಇನ್ನೊಂದ್ ಕಡೆ ಡೌನ್ ಇರ್ಬೇಕು. ಆ ತಟ್ಟೆಯನ್ನ ನಾವು ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತೀವಿ ನೋಡಿ. ಹಾಕಿರುವಂತದ್ದು ಇಷ್ಟು ಸಾಂಬಾರ್, ಅಷ್ಟು ಸಾಂಬಾರಿಂದ ಆ ಕಡೆ ಇರುವಂತಹ ಮುದ್ದೆನೋ ಚಪಾತಿನೋ ನೆಂದು ಹೋಗ್ಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀವಲ್ವಾ, ಹೌದಾ? ಇನ್ನು ದೇವರು ಆ ತಟ್ಟೆ ತುಂಬಾ ನೀರೇ ಇದೆಯಂತೆ, ಇಷ್ಟು ನೆಲ ಇದೆಯಂತೆ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದನ್ನ ಯಾವ ತರ ಮೇಂಟೈನ್ ಮಾಡ್ಬೋದು ಪ್ರಿಯರೇ? ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಸಮುದ್ರವನ್ನ, ಹೌದಲ್ವಾ? ಮುಕ್ಕಾಲ್ ಭಾಗ ಇರುವಂತಹ ನೀರು ಯಾವತ್ತೂ ಸಹ ಏನಕ್ಕೋಸ್ಕರ ಈ ಕಾಲು ಭಾಗ ನೆಲದ ಮೇಲೆ ಬಂದು ಮುಚ್ಚಿ ಹಾಕೋದಿಲ್ಲ ಈ ನೆಲವನ್ನ. ಏನಕ್ಕೋಸ್ಕರ ಮುಚ್ಚಿ ಹಾಕೋದಿಲ್ಲ ಅಂದ್ರೆ ದೇವ್ರೇನಾದ್ರೂ ಬೇಲಿಯನ್ನ ಹಾಕಿದಾರ? ನೀರನ್ನ ಮುಂದೆ ಬರದೇ ಇರೋ ರೀತಿಯಲ್ಲಿ ಏನಾದ್ರು ಬೇಲಿಗಳನ್ನ ಹಾಕಿಟ್ಟಿದಾರ? ಮನುಷ್ಯರು ಸಹ ಬೇಲಿಗಳನ್ನ ಹಾಕಿದ್ದಾರೆ. ನೀರ್ ಆ ಕಡೆ ಹೋಗ್ಬಾರ್ದು ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಸಾಕಷ್ಟು ಬೇಲಿಗಳನ್ನ ಹಾಕಿದ್ದಾರೆ ಮನುಷ್ಯರು ಸಹ. ನಿಮಗ್ ಗೊತ್ತಲ್ವಾ ಮನುಷ್ಯರು ಹಾಕಿರುವಂತಹ ಬೇಲಿಗಳು? ಡ್ಯಾಮ್, ಹೌದಾ? ಡ್ಯಾಮ್ ಅನ್ನ ಏನಕ್ಕೋಸ್ಕರ ಕಟ್ಟುವಂತಹದ್ದು? ನೀರನ್ನ ಒಂದೇ ಕಡೆ ಹಿಡಿದಿಟ್ಕೊಳ್ಲಿಕ್ಕೆ, ಹೌದಲ್ವಾ? ನೀರು ಒಂದೇ ಕಡೆ ಇರ್ಬೇಕು, ಬೇಕಾಗಿರೋ ಹಾಗೆ ಉಪಯೋಗ ಮಾಡ್ಕೋಬಹುದು ಡ್ಯಾಮ್ ಅಲ್ಲಿ ನೀರಿದ್ರೆ. ಯಾಕಂದ್ರೆ ನೀರು ಹರಿದು ಹೊರಟೋಗ್ಬಾರ್ದು, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಡ್ಯಾಮ್ ಅನ್ನ ಕಟ್ಟಿರ್ತಾರೆ. ಆದ್ರೆ ಮನುಷ್ಯರು ಹಾಕುವಂತಹ ಈ ಬೇಲಿಗಳು ಅಂದ್ರೆ ಡ್ಯಾಮ್ ಗಳು ಏನಿದೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಿಮಗ್ ಗೊತ್ತು, ಒಂದ್ಸರಿ ತುಂಬಾ ಸರಿ ಡ್ಯಾಮ್ ಒಡೆದೋಗಿರುವಂತಹದ್ದು ನೀವು ನೋಡಿದೀರಾ ಅಲ್ವಾ? ಏನೇನ್ ಹಾಕಿ ಕಟ್ಟಿರ್ತಾರೆ ಅಂದ್ರೆ ಡ್ಯಾಮಿಗೆ, ಅದಕ್ಕೆ ಸುಮಾರು ಆಳವಾಗಿರುವಂತಹ ಅಡಿಪಾಯವನ್ನ ತೆಗಿತಾರೆ ಮೊಟ್ಟ ಮೊದಲು. ಅದಾದ ನಂತರ ಸಿಮೆಂಟ್ ಹಾಕಿರ್ತಾರ, ಕಲ್ಲುಗಳನ್ನ ಇಟ್ಟಿರ್ತಾರ, ಇಟ್ಟಿಗೆಗಳನ್ನ ಇಟ್ಟಿರ್ತಾರ. ಅದು ಏನು ತುಂಬಾ ಕ್ವಾಲಿಟಿ ಆಗಿರುವಂತಹ ಇಟ್ಟಿಗೆಗಳನ್ನ ಇಟ್ಟಿರ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಡ್ಯಾಮ್ ಕಟ್ತಾರೆ. ಕೊನೆಯದಾಗಿ ನಿಮ್ಮ ಕ್ವಾಲಿಟಿ ಏನು? ನಿಮ್ಮ ಡ್ಯಾಮ್ ಅನ್ನ ಕಟ್ಟಿರುವುದರ ಮೂಲಕ ನೀವು ನೀರನ್ನ ಹಿಡ್ದಿಡ್ತಿದ್ದೀರಾ, ಕರೆಕ್ಟ್, ಓಕೆ. ಆದ್ರೂ ಯಾವಾಗವರೆಗೂ ನಿಮ್ಮ ಡ್ಯಾಮ್ ಒಡೆದೋಗ್ದಂಗೆ ಇರುತ್ತೆ ಅಂತ ಹೇಳಿದ್ರೆ, ನೀರು ತುಂಬಿ ಹರಿದು ಪ್ರತಿದಿನನೂ ಸಹ ಒಂದಷ್ಟು ಕಾಲ ಕಂಟಿನ್ಯೂಸ್ ಆಗಿ ಹರಿಯದೇ ಇರುವವರೆಗೂ ನಮ್ ಡ್ಯಾಮ್ ನೀಟಾಗಿರುತ್ತೆ ಬ್ರದರ್, ಅಷ್ಟೇ. ಆಮೇಲೆ ಹರಿದ್ರೆ, ಪ್ರತಿದಿನನೂ ಸಹ ಲಿಮಿಟ್ ಮೀರಿ ಹರಿದ್ರೆ ಒಡೆದೋಗುತ್ತೆ, ಹೌದಾ? ಈ ಒಡೆದೋಗುವಂತಹ ಡ್ಯಾಮ್ ಅನ್ನು ಏನೇನ್ ಹಾಕಿ ಕಟ್ಟಿದ್ದೀರಾ ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ. ಎಷ್ಟು ಖರ್ಚು ಮಾಡಿದ್ರಿ ಅಂದ್ರೆ ಕೋಟ್ಯಾಂತರ ರೂಪಾಯಿ. ಏನೇನ್ ಹಾಕಿ ಕಟ್ಟಿದ್ರಿ ಅಂದ್ರೆ, ಫಸ್ಟ್ ಅಡಿಪಾಯ ಆಳವಾಗಿ ತೆಗೆದ್ವಿ, ಅದಾದ್ಮೇಲೆ ಕಲ್ಲುಗಳನ್ನ ಹಾಕಿದ್ವಿ, ಅದಾದ ನಂತರ ಇಟ್ಟಿಗೆಗಳನ್ನ ಹಾಕಿದ್ವಿ, ಹೌದಾ? ನಿಮ್ಗೆ ಗೊತ್ತು, KRS ಡ್ಯಾಮ್ ಕಟ್ಬೇಕಾದ್ರೆ ಮೊಟ್ಟೆಗಳನ್ನು ಇಟ್ರು ಅಂತ ಹೇಳಿ ತುಂಬಾ ಜನ ಹೇಳುವಂತಹದ್ದು ನೀವೇ ಕೇಳಿದ್ದೀರಾ, ಹೌದಲ್ವಾ? ಇಷ್ಟನ್ನ ಕಟ್ಟಿದ್ರು ಸಹ ನೀವು ಕಟ್ಟಿರುವಂತ ಡ್ಯಾಮ್ ಒಡೆದೋಗತ್ತಾ? ರೀಸೆಂಟ್ ಆಗಿ ಸುಮಾರು 1.25 ವರ್ಷದ ಹಿಂದೆ ಚೈನಾದಲ್ಲಿ ಒಂದು ಡ್ಯಾಮ್ ಹೊಡೆದೋಯ್ತು. 2 ಊರುಗಳು ಕಾಣಿಸ್ಲಿಲ್ಲ, ಗೊತ್ತಾ? ಆ ಡ್ಯಾಮ್ ಹೊಡೆದೋದ ನಂತರ ಆ ನೀರು, ಡ್ಯಾಮ್ ಅಲ್ಲಿ ಇರುವಂತಹ ನೀರು ಪ್ರವಾಹವಾಗಿ ಹೊರಗಡೆ ಬಂದು ಅಲ್ಲಿ ಸುತ್ತಮುತ್ತ ಇದ್ದಂತಹ 2 ಊರುಗಳು ಕಾಣದೆ ಹೊರಟೋಯ್ತು. ಅಲ್ಲಿದ್ದಂತ ಅಷ್ಟು ಜನ ಮನುಷ್ಯರು ಹೊರಟೋದ್ರು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಮನುಷ್ಯರು ನೀರನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಡ್ಯಾಮ್ ಅನ್ನ ಕಟ್ಟಿದ್ರೆ, ಒಡೆದೋದ್ರೆ ಏನೇನಾಗೋಗುತ್ತೆ? ಇಷ್ಟ ಆಗೋಗುತ್ತೆ. ಅದು ಆ ಡ್ಯಾಮ್ ಅನ್ನ ಕಟ್ಲಿಕ್ಕೆ ಇವ್ರು ಏನೇನ್ ಬಳಕೆ ಮಾಡಿದ್ದಾರೆ, ಏನೇನೇನೋ ಬಳಕೆ ಮಾಡಿದ್ದಾರೆ. ಈಗ ದೇವರನ್ನ ಕೇಳಿದ್ರೆ, ತಂದೆ ನಾವು ನೀರನ್ನ ತಡಿಬೇಕು ಅಂತ ಹೇಳಿ ಡ್ಯಾಮ್ ಅನ್ನ ಕಟ್ಟಿದ್ವಿ, ಆದ್ರೆ ಅದು ಹೊಡೆದೋಗ್ಬಿಡುತ್ತೆ ನಾವ್ ಎಷ್ಟು ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಸಹ. ನೀವು ಈ ಮುಕ್ಕಾಲ್ ಭಾಗ ಇರುವಂತಹ ನೀರು, ಕಾಲ್ ಭಾಗ ಇರುವಂತಹ ನೆಲದ ಮೇಲೆ ಬರದೇ ಇರೋ ಹಂಗೆ ಬೇಲಿಯನ್ನ ಹಾಕಿದೀರಾ ಅಂತಿದ್ದೀರಾ ಅಲ್ವಾ? ನೀವ್ ಹಾಕಿದಂತಹ ಬೇಲಿ ಏನು? ನೀವು ಸಿಮೆಂಟ್ ಅನ್ನ ಹಾಕಿದ್ರ? ನೀವ್ ಅಡಿಪಾಯವನ್ನ ತೆಗೆದ್ರ? ನೀವ್ ಮೊಟ್ಟೆಗಳನ್ನ ಇಟ್ರ ಅದನ್ನ ಕಟ್ಲಿಕ್ಕೆ? ಏನ್ ಮಾಡಿದ್ರಿ? ಯಾವ ತರ ಕಟ್ಟಿದ್ರಿ ಈ ಡ್ಯಾಮ್ ಅನ್ನ? ಒಂದ್ಸರಿನೂ ಬರೋದಿಲ್ಲ ಅಲ್ವಾ? ನೀವು ಹಾಕಿರುವಂತಹ ಬೇಲಿಯನ್ನ ದಾಟಿ ಒಂದ್ಸರಿನೂ ಬರೋದಿಲ್ಲ ಅಲ್ವಾ? ಅದ್ ಯಾವ ತರ ಹಾಕಿದ್ರಿ ಬೇಲಿಯನ್ನ ಅಂತ ದೇವ್ರನ್ನ ಕೇಳಿದ್ರೆ, ಆ ನೀರ್ ಹೇಗೆ ಮುಕ್ಕಾಲ್ ಭಾಗ ಇರುವಂತಹ ನೀರು ಕಾಲ್ ಭಾಗ ನೆಲದ ಮೇಲೆ ಬರೋದಿಲ್ಲ ಅಂತ ದೇವ್ರನ್ನ ಕೇಳಿದ್ರೆ, ಒಂದ್ ಮಾತನ್ನ ಹೇಳ್ತಿದ್ದಾರೆ. ಏನ ಮಾತೇನು? ಯೋಬನ ಗ್ರಂಥ 38ನೇ ಅಧ್ಯಾಯ 8ನೇ ವಚನ, 38:8. ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದೆನಲ್ಲವೇ? ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ,
ನಿನ್ನ ತೆರೆಗಳ ಎಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು. ಸಾಕು ಪ್ರಿಯರೇ, ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? 8ನೇ ವಚನದಲ್ಲಿ ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಸಮುದ್ರವು ನಾನು ಹೊರಗಡೆ ಬರ್ಬೇಕು ಅಂತ ಹೇಳಿ ಬರುತ್ತಂತೆ ಸಮುದ್ರ. ಅದಕ್ಕೇನು ಶಕ್ತಿ ಇಲ್ಲದೆ ಅಲ್ಲಿಲ್ಲ ಸಮುದ್ರ ಒಂದೇ ಕಡೆ. ಹೌದಾ? ನೀವ್ ನೋಡಿದಂತ ಎಲ್ಲಾ ಸಮುದ್ರಗಳು ಅಲ್ಲೇ ಏನಕ್ಕೋಸ್ಕರ ಇದೆ ಅಂತ ಹೇಳಿದ್ರೆ ಶಕ್ತಿ ಇಲ್ಲದೆ ಇಲ್ಲ. ಅದ್ ನಾನು ಹೊರಗಡೆ ಬರ್ಬೇಕು ಅಂತ ಹೇಳಿ ಬರುತ್ತಂತೆ ಅಲೆಯ ರೂಪದಲ್ಲಿ. ಅದನ್ನೇ ಹೇಳಿರುವಂತಹದ್ದು. ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ದೇವ್ರು ನಮ್ಮನ್ನ ಕೇಳ್ತಿದ್ದಾರೆ, ನೀನೇನಾದ್ರೂ ಮುಚ್ತಾ? ಸಮುದ್ರದ ನೀರು ಮುಕ್ಕಾಲ್ ಭಾಗ ನೀರಿದೆಯಲ್ವಾ ಭೂಮಿಯ ಮೇಲೆ, ನೀನ್ ಓದ್ಕೊಂಡಲ್ವಾ ನಿನ್ನ ಸೈನ್ಸ್ ಟೆಕ್ಸ್ಟ್ ಬುಕ್ ಗಳಲ್ಲಿ? ಆ ನೀರು ಹೊರಗಡೆ ಬರ್ದೇ ಇರಂಗ್ ನೀನೇನಾದ್ರೂ ಡೋರ್ ಕ್ಲೋಸ್ ಮಾಡ್ದ ಅಂತ ನಮ್ಮನ್ನ ಕೇಳ್ತಿದ್ದಾರೆ. ಪ್ರತಿಯೊಬ್ಬೊಬ್ರು ಬರುವಂತಹದ್ದು ದೇವ್ರಿಲ್ಲ ಅನ್ನುವಂತಹದ್ದು, ಪ್ರತಿಯೊಬ್ಬೊಬ್ರು ಬರುವಂತಹದ್ದು ಬೈಬಲ್ ನಿಜವಾಗ್ಲೂ ದೈವ ಗ್ರಂಥ ಅಂತ ಹೇಳದೇ ಇರುವಂತಹದ್ದು, ಅಂದ್ರೆ ಇದು ದೈವ ಗ್ರಂಥ ಅಲ್ಲ ಅಂತ ಹೇಳುವಂತಹದ್ದು. ಹೌದಾ? ಈಗ ದೇವ್ರಿಲ್ಲ ಅನ್ನುವಂಥವ್ರು ದೇವ್ರು ಒಂದ್ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ದೇವರು ಇಲ್ಲ ಅಂತ ಯಾರು ಹೇಳ್ತಿದಾರೋ ಅವರಿಗೆ ದೇವ್ರು ಒಂದ್ ಪ್ರಶ್ನೆ ಮಾಡ್ತಿದ್ದಾರೆ. ಏನು? ನೀನ್ ದೇವ್ರಿಲ್ಲ ಅಂತಿದ್ಯಲ್ವಾ, ಪ್ರಪಂಚ ಎಲ್ಲ ತನಗೆ ತಾನೇ ಆಗೋಯ್ತು ಅಂತಿದ್ಯಲ್ವಾ, ಒಂದ್ಸರಿ ಸಮುದ್ರವನ್ನ ನೋಡು. ಸಮುದ್ರದ ಹತ್ರ ಹೋದ್ರೆ ಗೊತ್ತಾಗೋಗ್ತಿತ್ತು ನಮಗೆ, ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಗೊತ್ತಾಗೋಗ್ತಿತ್ತು ದೇವ್ರಿದಾರ ಇಲ್ವಾ ಅಂತ ಹೇಳಿ. ಹೌದಾ? ಅಲ್ಲಿ ಹೋಗಿ ನಿಂತ್ಕೊಂಡು ಒಂದ್ಸರಿ ಆಲೋಚನೆ ಮಾಡಿ ನೋಡು ಅಂತ ಹೇಳ್ತಿದ್ದಾರೆ ದೇವ್ರು. ಏನಂತ? ಆ ಸಮುದ್ರದ ಅಲೆಗಳು ಅಷ್ಟಷ್ಟು ಎತ್ತರಕ್ಕೆ ಬಂದ್ರೂ ಸಹ ಅದು ಅಲ್ಲಿಗೆ ಬಂದು ಮತ್ತೆ ಸ್ಟಾಪ್ ಆಗೋಗ್ತಿದೆ ನೋಡು. ಅದನ್ನ ನೀನ್ ನಿಲ್ಲಿಸ್ತಿದ್ಯಾ? ನಿಲ್ಲಿಸ್ತವ್ರು ಯಾರು ಅಂತ ಕೇಳ್ತಿದ್ದಾರೆ ದೇವ್ರು. ಏನ್ ಮಾಡಿದ್ರಂತೆ ನಿಲ್ಲಿಸ್ಲಿಕ್ಕೆ? ಈ ನೀರು ಅಲ್ಲಿ ತನಕ ಬಂದು ನಿಂತು ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದ ದೇವ್ರು ಏನ್ ಮಾಡಿದ್ರಂತೆ? 10ನೇ ವಚನ, ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ. ಈ ಪಾಯಿಂಟ್ ನಮ್ಗೆ ಅರ್ಥ ಆಯ್ತಾ ಪ್ರಿಯರ್? ಇವಾಗ ಓದಂತಹ ಪಾಯಿಂಟ್ ಅರ್ಥ ಆಯ್ತಾ? ಇದಲ್ಲದೆ, ಮತ್ತೆ ಓದ್ತಿದ್ದೇನೆ 10ನೇ ವಚನ, ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ, ದೇವರಿಗೆ ಇಷ್ಟ ಆಗಿರುವಂತಹ ಒಂದು ಎಲ್ಲೆಯನ್ನ ಕಟ್ಟಿದ್ರಂತೆ. ಅಂದ್ರೆ ಒಂದು ಬೌಂಡ್ರಿಯನ್ನ ಹಾಕಿದ್ರಂತೆ ಸಮುದ್ರಕ್ಕೆ. ಹೌದಾ? ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ. ದೇವರು ಸಹ ಪಾಯ ತೆಗೆದ್ರಂತೆ. ನಾವು ಪಾಯ ತೆಗೆದಿ ದೊಡ್ಡದೋಯ್ತು ಡ್ಯಾಮ್ಗಳು. ದೇವರು ಸಹ ಪಾಯ ತೆಗೆದ್ರಂತೆ. ಅಗುಳಿ ಕದಗಳನ್ನು ಹಾಕಿ ಆ ಜಾಗದಲ್ಲೆಲ್ಲ ಕದಗಳನ್ನ ಹಾಕಿದಾರಂತೆ. ಯಾವಾಗ ಬ್ರದರ್ ಕದಗಳು ನಮ್ಗೆ ಕಾಣಿಸ್ತಾ ಇಲ್ವಲ್ಲ ಸಮುದ್ರದ ಹತ್ರ ಹೋದಾಗ? ಆ ನೀರು ಹೊರಗಡೆ ಬರ್ದೇ ಇರೋ ರೀತಿಯಲ್ಲಿ ದೇವ್ರು ಕದಗಳನ್ನ ಹಾಕಿದ್ರು ಅಂತ ನೀವ್ ಅಂದ್ರಲ್ವಾ? ಆ ಕದಗಳು ಯಾವತ್ತು ನಮಗ್ ಕಾಣಿಸ್ತಿಲ್ವಲ್ಲ. ಯಾವ್ದ ಕದಗಳು ಅಂತಿದ್ರೆ ಗೊತ್ತಾಗತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು. ಓಕೆ, ಅಗುಳಿ ಕದಗಳನ್ನು ಹಾಕಿ. 11ನೇ ವಚನ, ಇಲ್ಲಿಯ ತನಕ ಬರಬಹುದು. ದೇವ್ರು ಕೊಡ್ತಿರುವಂತ ಆಜ್ಞೆ ನೋಡಿ ಸಮುದ್ರಕ್ಕೆ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು. ನಿನ್ನ ತೆರೆಗಳ ಹೆಮ್ಮೆಗೆ, ಆ ಸಮುದ್ರಕ್ಕೂ ಇರುತ್ತಲ್ವಾ ಪ್ರಿಯರೇ, ನನ್ನ ಶಕ್ತಿ ಏನು ಅಂತ ಹೇಳಿ ತೋರಿಸ್ಕೊಬೇಕು ಅಂತ ಹೇಳಿ. ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸ್ಕೋಬೇಕು ಅನ್ನುವಂತ ಹೆಮ್ಮೆ ಅದಕ್ಕೂ ಪಡ್ಬೇಕು ಅನ್ನುವಂಥದ್ದು ಇರುತ್ತೆ. ದೇವ್ರು ಏನ್ ಹೇಳ್ತಿದಾರೆ ಗೊತ್ತಾ? ನೀನ್ ಇಲ್ಲಿ ತನಕ ಬರ್ಬೋದು, ನಾನು ಎಲ್ಲಿ ತನಕ ಬೌಂಡ್ರಿ ಹಾಕಿದೀನೋ ಅಲ್ಲಿ ತನಕ ಬರಬಹುದು. ಆ ಕಡೆ ನನ್ನ ಮಕ್ಳು ಇರ್ತಾರೆ. ನಾನು ಎಲ್ಲಿ ತನಕ ಬೌಂಡ್ರಿ ಹಾಕಿದೀನೋ ಅಲ್ಲಿವರೆಗೂ ಮಾತ್ರ ನಿನ್ನ ಜಾಗ. ಆ ಕಡೆ ನನ್ನ ಮಕ್ಳು ಇರ್ತಾರೆ. ಒಣನೆಲದ ಮೇಲೆ ನನ್ನ ಮಕ್ಕಳು ವಾಸ ಮಾಡ್ತಿರ್ತಾರೆ. ಹೌದಾ? ಈ ಬೌಂಡ್ರಿ ಹತ್ರ ಮಾತ್ರ ನೀನ್ ಬರಬಹುದು. ಇಲ್ಲಿ ತನಕ ಬಂದು ಮಾತ್ರ ನಿನ್ನ ಹೆಮ್ಮೆಯನ್ನು ನೀನ್ ಪ್ರದರ್ಶನ ಮಾಡ್ಕೋಬಹುದು. ಇದನ್ನ ಮೀರಿ ಬರೋ ಹಂಗೆ ಇಲ್ಲ. ಅಗುಳಿ ಕದಗಳನ್ನ ಹಾಕಿ ಒಂದು ಎಲ್ಲೆಯನ್ನ ಏರ್ಪಡಿಸಿ ಆಮೇಲೆ ಆಜ್ಞೆಯನ್ನು ಸಹ ಕೊಡ್ತಿದ್ದಾರೆ ಸಮುದ್ರಕ್ಕೆ. ಏನಂತ? ನೀನ್ ಇಲ್ಲಿ ತನಕ ಮಾತ್ರ ಬರಬಹುದು, ಇದನ್ನ ಮೀರಿ ಬರೋ ಹಂಗೆ ಇಲ್ಲ. ಯಾವತ್ ನೆನ್ಪಿಸ್ಕೊಂಡಿದ್ವಿ ಇದನ್ನ ಸಮುದ್ರದ ಹತ್ರ ಹೋದಾಗ? ಇದನ್ನ ಯಾವತ್ ನೆನ್ಪಿಸ್ಕೊಂಡಿದೀವಿ ಸಮುದ್ರದ ಹತ್ರ ಹೋದಾಗ? ಅಲೆಗಳು ಬರ್ತಿರುತ್ತೆ, ಎಷ್ಟೇ ಎತ್ತರಕ್ಕೆ ಅಲೆಗಳು ಬಂದ್ರೂ ಸಹ ಅಲ್ಲಿ ತನಕ ಬಂದು ಮತ್ತೆ ರಿಟರ್ನ್ ಹೋಗ್ತಿರುತ್ತೆ. ಅದನ್ನ ನೋಡಿದಾಗ ಯಾವತ್ತಾದ್ರೂ ನಮಗ್ ದೇವ್ರ ನೆನಪು ಬಂದಿದಾರ? ಈ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ ದೇವ್ರಂತೆ. ಅಲ್ಲಿ ತನಕನೇ ನೀರ್ ಬರ್ಬೇಕು, ಅದಕ್ಕಿಂತ ಮುಂದೆ ಹೋಗೋ ಹಂಗಿಲ್ಲ ನೀರು ಅಂತ ಹೇಳಿ ಆಜ್ಞೆ ಕೊಟ್ಟಿದ್ದು ದೇವ್ರಂತೆ. ಹೌದಾ? ಕದಗಳನ್ನ ಬೇರೆ ಹಾಕಿದಾರಂತೆ, ಅದ್ ಮುಂದೆ ಬರಬಾರದು ಅಂತ ಹೇಳಿ. ಆ ಕದಗಳೇನು ಅಂತ ಹೇಳಿ ಕೇಳಿದ್ರೆ ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 22ನೇ ವಚನ. ಯೆಹೋವನು ಈ ಮಾತನ್ನು ಕೇಳಿ, ನೀವು ನನಗೆ ಅಲ್ಲುವುದಿಲ್ಲವೋ? ನನ್ನ ಎದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟಿದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದನೇನಷ್ಟೇ. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಮೀರಲಾರವು, ಹೋಗದಿದರೂ ಆಯಲಾರವು.
ಏನ್ ಅರ್ಥ ಆಯ್ತು ನಮ್ಗೆ ಈ ಮಾತಿನಿಂದ? ಏನ್ ಅರ್ಥ ಆಯ್ತು? ಯೆಹೋವನ ಈ ಮಾತನ್ನು ಕೇಳಿರಿ, ನೀವು ನನಗೆ ಅಂಜುವುದಿಲ್ಲವೋ? ದೇವ್ರು ಕೇಳ್ತಿದ್ದಾರೆ, ನೀವು ನನಗೆ ಅಂಜುವುದಿಲ್ಲವೋ? ನೀವು ನನಗೆ ಭಯಪಡಲ್ವಾ? ನನ್ ಶಕ್ತಿ ಏನ್ ಗೊತ್ತಾ ಇಷ್ಟಕ್ಕೂ ನಿಮಗೆ ಅಂತ ಹೇಳ್ತಿದ್ದಾರೆ. ತನ್ನ ಶಕ್ತಿ ಮಹತ್ತನ್ನ ಹೇಳಿ ಮಹತ್ತನ್ನ ವಿವರಣೆ ಕೊಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ನನ್ನೆದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ಇವಾಗ ತಾನೇ ನಾವು ಓದ್ಕೊಂಡ್ವಿ, ಹೌದಾ? ಏನ್ ಓದ್ಕೊಂಡ್ವಿ? ಹಿಂದೆ ಓದಂತಹ ವಚನದಲ್ಲಿ ದೇವರು ಎಲ್ಲೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಓದ್ಕೊಂಡ್ವಾ? ಕದಗಳನ್ನ ಏರ್ಪಡಿಸಿದ್ದಾರೆ ಅಂತ ಹೇಳಿ ಓದ್ಕೊಂಡ್ವಾ? ಆ ಎಲ್ಲೆ ಏನು ಇಷ್ಟಕ್ಕೂ, ಆ ಕದಗಳು ಏನು ಅಂತ ಹೇಳಿ ದೇವ್ರನ್ನ ಕೇಳಿದ್ರೆ ಇವಾಗ ಹೇಳ್ತಿದ್ದಾರೆ, ಏನು? ಮರಳನ್ನ ಹಾಕಿದೀನಿ, ಆ ಮರಳಿನ ಮೂಲಕನೇ ಎಲ್ಲೆಯನ್ನ ಕಟ್ಟಿದೀನಿ, ಮೇರೆಯನ್ನ ಕಟ್ಟಿದೀನಿ. ನಿತ್ಯ ನಿಬಂಧನೆ ಯಾವ್ದ್ರಿಂದ ಸ್ಥಾಪನೆ ಆಗಿದೆ ಸಮುದ್ರಕ್ಕೆ? ಮರಳಿನ ಮೂಲಕ. ಇನ್ನೊಂದ್ಸರಿ ಓದನ. ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಮೀರಲಾರವು. ಅದು ಅಲ್ಲೋಲ ಕಲ್ಲೋಲ ಆಗಿ ಪ್ರೆಷರ್ ಅದು ಇದು ಎಲ್ಲ ಹೆಚ್ಚುತ್ತಾ ಇದ್ರು ಸಹ ಅಲ್ಲಿ ತನಕ ಬಂದು ವಾಪಸ್ ಹೊಟ್ಟೋಗ್ತಿದೆ. ಏನಕ್ಕೋಸ್ಕರ? ಮೀರ್ತಿಲ್ಲ, ನಾನ್ ಮೀರ್ಲಿಕ್ಕೆ ಬಿಡ್ತಿಲ್ಲ, ನಿಬಂಧನೆ ಮಾಡಿದ್ದೀನಿ, ಹೌದಾ? ಅಪ್ಪಣೆ ಕೊಟ್ಟಿದ್ದೀನಿ ಸಮುದ್ರಕ್ಕೆ, ಇನ್ಸ್ಟ್ರಕ್ಟ್ ಮಾಡಿದ್ದೀನಿ, ಅಲ್ಲಿ ತನಕ ಬಂದು ವಾಪಸ್ ಹೋಗ್ಬೋದು ಅಂತ ಹೇಳಿ ಅಂತಿದ್ದಾರೆ ದೇವ್ರು. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಅಷ್ಟು ಮಾಡಿರುವಂತಹ ನನಗ್ ನೀವು ಭಯ ಪಡೋದಿಲ್ವಾ ಅಂತ ಕ್ವೆಶ್ಚನ್ ಕೇಳ್ತಿದ್ದಾರೆ ದೇವ್ರು. ಅಷ್ಟು ಮಾಡಿ ಅಷ್ಟು ದೊಡ್ಡ ಸಮುದ್ರವನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಂಡಿರುವಂತಹ ನನಗೆ ನೀವು ಭಯ ಪಡುವುದಿಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ದೇವ್ರು. ಓಕೆ, ಭಯ ಪಡೋದಿಲ್ವಾ ಅನ್ನುವಂಥದ್ದು ಬೇರೆ ಸಬ್ಜೆಕ್ಟ್, ಅದ್ ಯಾವತ್ತಾದ್ರೂ ಮಾತಾಡೋಣ. ಇದರಿಂದ ನಮ್ಗೇನ್ ಅರ್ಥ ಆಯ್ತು? ಇಷ್ಟಕ್ಕೂ ಈ ಸಮುದ್ರದ ಟಾಪಿಕ್ ಅಲ್ಲಿ ಈ ವಚನ ಓದಿದಾಗ ನಮ್ಗೇನ್ ಅರ್ಥ ಆಯ್ತು? ಯಾಕಂದ್ರೆ ಏನಕ್ಕೋಸ್ಕರ ಅಂತ ಅಷ್ಟು ಎತ್ತರವಾಗಿರುವಂತ ಅಲೆಗಳು ಬಂದ್ರೂ ಸಹ ಮುಂದೆ ಬರದೇ ಇರುವಂತಹದ್ದು. ಏನಕ್ಕೋಸ್ಕರ ರಸ್ತೆಗೆ ಇಳಿಯದೇ ಇರುವಂತಹದ್ ನೀರು, ಏನಕ್ಕೋಸ್ಕರ ಮನೆಗೂ ಬಂದು ನೀರು ತುಂಬಿಕೊಳ್ದೇ ಇರುವಂತಹದ್ದು ಅಷ್ಟು ಎತ್ತರದ ಅಲೆಗಳು ಬಂದ್ರು ದೇವರ ಮರಳನ್ನ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಪಣೆ ಕೊಟ್ಟಿದ್ದಾರೆ. ಮರಳನ್ನ ಹಾಕಿ ಎಲ್ಲಿ ಇದು ನೀರಿ ಮರ್ತೋಗಿ ಮುಂದೆ ಬಂದ್ಬಿಟ್ರೆ ಅಪ್ಪಣೆ ಕೊಟ್ಟಿದ್ದಾರೆ, ಇಲ್ಲಿ ತನಕ ಮಾತ್ರ ಬರ್ಬೋದು, ಇಲ್ಲಿ ತನಕ ಮಾತ್ರ ನಿನ್ನ ಹೆಮ್ಮೆಯ ಪ್ರದರ್ಶನವನ್ನ ನೀನ್ ತೋರಿಸ್ಬೋದು, ಅದಾದ ನಂತರ ಬರೋ ಹಂಗೆ ಇಲ್ಲ. ನನ್ನ ಮಕ್ಕಳಿರ್ತಾರೆ, ನೀನ್ ಆ ಕಡೆ ಬಂದ್ರೆ ಅಂದ್ರೆ ಓಣ ನೆಲಕ್ಕೆ ಬಂದ್ರೆ ನನ್ನ ಮಕ್ಕಳು ವಾಸ ಮಾಡುವಂತಹ ಜಾಗ ಅದು, ಅಲ್ಲಿಗೆ ಬಂದು ಅವರಿಗೆ ಹಾನಿಯನ್ನು ಉಂಟು ಮಾಡುವಂತಹ ಅಧಿಕಾರ ನಿನಗೆ ನಾನು ಕೊಡ್ತಿಲ್ಲ ಅಂತ ಹೇಳಿ ಅಪ್ಪಣೆ ಕೊಟ್ಟಿದ್ದಾರಂತೆ. ಎಷ್ಟು ಜನ ಗುರುತಿಸ್ತಾರೆ ಹೇಳಿ ಈಗ ಈ ಮಾತನ್ನ? ದೇವರು ಸತ್ಯವೇದದಲ್ಲಿ ಇದನ್ನ ಬರ್ಸಿದ್ದಾರೆ, ಹೌದಾ ಇಲ್ವಾ? ಪ್ರಪಂಚದಲ್ಲಿ ಎಲ್ಲಾ ಕಡೆ ಸಮುದ್ರ ಇದೆ, ಹೌದಾ ಇಲ್ವಾ? ಎಲ್ಲಾ ದೇಶದ ಎಲ್ಲಾ ನೀವ್ ಯಾವ ಖಂಡವನ್ನ ನೋಡಿದ್ರು ಸಹ ಪ್ರಪಂಚದಲ್ಲಿ 7 ಖಂಡಗಳಿದೆ ಅಂತ ಹೇಳಿ ನಾವು ಓದ್ಕೊಳ್ತೀವಲ್ವಾ? ಪ್ರಪಂಚದಲ್ಲಿ 7 ಕಾಂಟಿನೆಂಟ್ಸ್ ಇದೆ ಅಂತ ಹೇಳಿ ಓದ್ಕೊಳ್ತೀವಲ್ವಾ? ಆ 7 ಖಂಡಗಳ ಪಕ್ಕದಲ್ಲಿ ಸುತ್ತಲೂ ಸಹ ಸಮುದ್ರ ಇದೆ. ಯಾವ ಖಂಡವೂ ಸಹ ಸಮುದ್ರ ಇಲ್ಲದೆ ಇರುವಂತಹ ಖಂಡ ಅಲ್ಲ, ಎಲ್ಲ ಕಡೆನೂ ಸಮುದ್ರ ಇದೆ, ನಿಜನಾ? ಈಗ ಈ ಎಲ್ಲರಿಗೂ ಸಹ ಸಮುದ್ರವನ್ನ ಒಂದಾನೊಂದು ದಿನ ನೋಡಿರ್ತಾರ ಇಲ್ವಾ? ನೋಡಿರ್ತಾರೆ. ಯಾವತ್ತು ಗುರುತಿಸಿದೀವಿ? ನೋಡಿರುವಂತಹ ಎಷ್ಟು ಜನ ಗುರುತಿಸ್ತಿದ್ದಾರೆ ಹೇಳಿ? ನೆಕ್ಸ್ಟ್ ಟೈಮ್ ಬೀಚ್ಗೆ ಹೋದಾಗ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ನೀವು ಗುರುತಿಸ್ತೀರಾ ಇಲ್ವಾ ಅಂತ ಹೇಳಿ ನೋಡಿ, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆ ಸಮುದ್ರದ ತೀರದಲ್ಲಿ ಸಾಕಷ್ಟು ಸಾವಿರಾರು ಜನ ನಿಮ್ಮ ಕಣ್ಣು ಕಾಣಿಸ್ತಿರ್ತಾರೆ. ಇದರಲ್ಲಿ ಈ 2 ವಚನಗಳನ್ನ ನೆನಪಿಸ್ಕೊಂಡು ಆ ಸಮುದ್ರ ದೇವರ ಸೃಷ್ಟಿ ಅಂತ ಹೇಳಿ ಗುರುತಿಸ್ತಿರುವಂತವ್ರು ಎಷ್ಟು ಜನ ಕಾಣಿಸ್ತಾರೆ ಅಂತ ಹೇಳಿ ಒಂದ್ಸರಿ ಹಾಗೆ ನೋಡಿ. ಅಲ್ಲಿ ನಿಂತಿರುವಂತ ಸಾವಿರಾರು ಜನರಲ್ಲಿ ಎಷ್ಟು ಜನ ಕಾಣಿಸ್ತಾರೆ ಪ್ರಿಯರೇ? ದಿನಕ್ಕೊಬ್ರು ಗುರುತಿಸ್ತಾರ? ಒಬ್ರು ಗುರುತಿಸೋದಿಲ್ಲ ಅಲ್ವಾ ಒಂದು ದಿನಕ್ಕೆ? ಹೋಗ್ಲಿ, ತಿಂಗಳಿಗೆ ಒಂದ್ಸರಿ ಒಬ್ರು ಪ್ರತಿದಿನನೂ ಅದಕ್ಕೆ ಬಂದು ಹೋಗುವಂತವರ ದೊಡ್ಡ ದೊಡ್ಡ ಬೀಚ್ ಗಳಾಗಿದ್ರೆ 1,00,000 ಜನ ಬಂದು ಹೋಗ್ತಾರೆ, ಲಕ್ಷಾಂತರ ಜನ ಬಂದು ಹೋಗ್ತಾರೆ ದೊಡ್ಡ ದೊಡ್ಡ ಬೀಚ್ ಗಳಿಗೆ, ಹೌದಾ? ಓಕೆ, ಇವಾಗ ನೀವ್ ಹೇಳಿ, ಈ ಲಕ್ಷಾಂತರ ಜನ ಬಂದು ವಿಸಿಟ್ ಮಾಡಿ ಹೋಗ್ತಿದಾರ ಅಲ್ವಾ? ಆ 1,00,000 ಜನರು ಒಬ್ರು ಗುರುತಿಸೋದಿಲ್ವಾ? ಒಬ್ರು ಕ್ರೈಸ್ತರು ಹೋಗಿರ್ತಾರ ಇಲ್ವಾ? ಸತ್ಯವೇದ ಓದಿರುವಂತವ್ರು ಹೋಗಿರ್ತಾರ ಇಲ್ವಾ? ಈ 2 ವಚನಗಳನ್ನು ಓದಿರುವಂತವ್ರು ಹೋಗಿರ್ತಾರ ಇಲ್ವಾ? ಹೋಗಿರ್ತಾರೆ. ಗುರುತಿಸ್ತಾರ ಅಲ್ಲಿ ಹೋಗಿ? ತಂದೆ ಯೆರೆಮೀಯನ ಗ್ರಂಥದಲ್ಲಿ ಹಂಗ್ ಬರ್ಸಿದ್ದೆ, ಇನ್ನೊಂದ್ ಕಡೆ ಹಿಂಗ್ ಬರ್ಸಿದ್ದೆ, ಹಾಗಾದ್ರೆ ನೀನೇ ನಾನು ನಿಲ್ಲಿಸ್ತಿರುವಂತಹದ್ದು ಅಂತ ಹೇಳಿ ಗುರುತಿಸ್ತಾರ ಅವರಾದ್ರು? ಇಲ್ಲ. 1,00,000 ಜನ ವಿಸಿಟ್ ಮಾಡಿದ್ರೆ ಅಂದ್ರೆ ದೇವರ ಪ್ರಾಪರ್ಟಿಯನ್ನ ಪ್ರತಿದಿನ 1,00,000 ಜನ ಯೂಸ್ ಮಾಡ್ತಿದ್ದಾರೆ, ಒಬ್ರು ಗುರುತಿಸ್ತಿಲ್ವಾ ಒಂದು ದಿನಕ್ಕೆ? ತಿಂಗಳಿಗೊಂದ್ಸರಿ ಒಬ್ರು ಗುರುತಿಸ್ತಾರೆ? ತಿಂಗಳಿಗೊಂದ್ಸರಿನೂ ಇಲ್ಲ. ವರ್ಷಕ್ಕೊಂದ್ಸರಿ ಒಬ್ರು ಗುರುತಿಸ್ತಾರೆ? 10 ವರ್ಷಕ್ಕೊಂದ್ಸರಿ? ಯೋಚನೆ ಮಾಡಿ ನೋಡಿ, ವೇಸ್ಟ್ ಆಗೋಯ್ತಲ್ವಾ ದೇವ್ರು ಮಾಡಿದ್ದೆಲ್ಲ? ಆ ಸಮುದ್ರವನ್ನ ಮಾಡಿ ನನ್ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ನೀರೆಲ್ಲ ಒಂದ್ ಕಡೆ ಕಳ್ಸಿ, ಒಣನೆಲವನ್ನ ಇನ್ನೊಂದು ಕಡೆ ಇಟ್ಟು, ಹೌದಾ? ನನ್ ಮಕ್ಳು ಇಲ್ಲಿರ್ತಾರೆ, ನೀರ್ ಅಲ್ಲಿರುತ್ತೆ. ಸೊ ನೀರ್ ಅಲ್ಲಿದ್ರೆ
ಅಲೆಗಳ ರೂಪದಲ್ಲಿ ಬರ್ತಿರುತ್ತೆ. ಸಮುದ್ರಕ್ಕೆ ಶಕ್ತಿ ಜಾಸ್ತಿ, ಸಮುದ್ರದಲ್ಲಿ ನೀರ್ ಜಾಸ್ತಿ ಇದೆ ಒಣ ನೆಲಕ್ಕಿಂತ. ಸೊ ಅದು ಬರಬಾರ್ದು ಅಂತ ಹೇಳಿ ಅಡಿಪಾಯವನ್ನ ತೆಗ್ದು ಬಾಗಿಲುಗಳನ್ನ ನೆಟ್ಟು ಒಂದು ಮೇರೆಯನ್ನ ಹಾಕಿ ಮರಳಿನ ಜೊತೆ ನಿತ್ಯ ನಿಬಂಧನೆಯನ್ನು ಮಾಡಿ ಅದಕ್ಕೆ ಆಜ್ಞೆ ಕೊಟ್ಟು ಮುಂದೆ ಬರಬಾರದು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ ಮೇಲೆ ವರ್ಷಕ್ಕೊಬ್ರು ಗುರುತಿಸೋದಿಲ್ವಾ? ವರ್ಷಕ್ಕೊಬ್ರು ವರ್ಷಕ್ಕೆ ಕೋಟ್ಯಾಂತರ ಕೋಟಿ ಜನ ಸಮುದ್ರವನ್ನ ವಿಸಿಟ್ ಮಾಡ್ತಾರೆ, ಅಲ್ಲಿ ಆಟ ಆಡ್ತಾರೆ, ಹೌದಾ? ಅದನ್ನ ನೋಡ್ತಾರೆ, ಸನ್ಸೆಟ್ ಅನ್ನ ನೋಡ್ತಾರೆ, ಸನ್ರೈಸ್ ಅನ್ನ ನೋಡ್ತಾರೆ. ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡುವಂತವ್ರು ವರ್ಷಕ್ಕೊಬ್ರು ಗುರ್ತಿಸೋದಿಲ್ವಾ? 10 ವರ್ಷಕ್ಕೂ ಒಬ್ರು ಗುರ್ತಿಸೋದಿಲ್ಲ ಪ್ರಿಯ. ಅದಕ್ಕೆ ಈ ಲೆಸನ್ ಅನ್ನ ಮತ್ತೆ ಕೇಳ್ತಿದೀವಿ. ಹೋಗ್ಲಿ, ನಾವೇನಾದ್ರೂ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸುತ್ತಾ? ನಾವ್ 1 ವರ್ಷದ ಹಿಂದೆ ಈ ಸಂದೇಶವನ್ನ ಕೇಳಿದ ನಂತರ ಒಂದು ವೇಳೆ ಸಮುದ್ರದ ಹತ್ರ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಕಡಲ ತೀರದಲ್ಲಿ ಸುಮಾರು ಜನ ವಾಸ ಮಾಡುವಂತವ್ರು ಇರ್ತಾರೆ. ಓಕೆ, ಇವರೆಲ್ಲ ಹೋದಾಗ ಅಥವಾ ನಾವ್ ಯಾವತ್ತಾದ್ರೂ ಹೋದಾಗ ಗುರುತಿಸಿದೀವ? ಸಮುದ್ರವನ್ನ ನೋಡಿದಾಗ ಅಥವಾ ಆ ಕಡೆ ಸಮುದ್ರದ ಪಕ್ಕ ಹಾದು ಹೋದಾಗ ಗುರುತಿಸಿದೀವ? ಇಲ್ವಾ? ಗುರುತಿಸ್ಬೇಕು ಅಂತಾನೆ ಅಲ್ವಾ ದೇವ್ರು ಮಾಡಿತ್ತು. ಇಷ್ಟೆಲ್ಲ ಯೋಚನೆ ಮಾಡಿ ನಮಗೋಸ್ಕರ 2 ಬೇರೆ ಬೇರೆ ಆಗ್ಬೇಕು, ನನ್ ಮಕ್ಳಿಗೆ ತೊಂದರೆ ಆಗ್ಬಾರ್ದು, ನೀರ್ ಬರ್ಬಾರ್ದು, ನನ್ ಮಕ್ಳ ಮನೆಗಳಿಗೆ ನೀರ್ ಬರ್ಬಾರ್ದು, ಅವ್ರು ಪ್ರಯಾಣ ಮಾಡ್ಬೇಕಾದ್ರೆ ನೀರ್ ಬಂದ್ ಅಟ್ಟಿ ಆಗ್ಬಾರ್ದು, ಇಷ್ಟೆಲ್ಲ ಯೋಚನೆ ಮಾಡಿದ್ ಏನಕ್ಕೋಸ್ಕರ? ನಾವ್ ಗುರ್ತಿಸ್ಬೇಕು ಅಂತಾನೆ ಅಲ್ವಾ? ನಾನು ಆಗ್ಲೇ ಹೇಳ್ದೆ, ದೇವರ ಪ್ರಾಪರ್ಟಿಯನ್ನ ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಈ ಬಿಟ್ಕೊಟ್ಟಿರುವುದರ ನಿಮಿತ್ತ ಯಾವ್ದು ಫೀಸ್ ಅನ್ನ ಕಲೆಕ್ಟ್ ಮಾಡ್ತಿಲ್ಲ ದೇವ್ರು, ರಾಯಲ್ಟಿಯನ್ನ ಕಲೆಕ್ಟ್ ಮಾಡ್ತಿಲ್ಲ, ಹೌದಾ? ನಿಮ್ಮ ಜಾಗವನ್ನ ಇನ್ನೊಬ್ರು ಬಿಟ್ಕೊಟ್ರಿ ಅಂತ ಅನ್ಕೊಳ್ಳಿ, ನೀವು ಟೆಂಡರ್ಗೋಸ್ಕರ ನೀವು ಒಂದೊಂದಷ್ಟು ಫಂಡ್ಸ್ ಅನ್ನ ಕಲೆಕ್ಟ್ ಮಾಡ್ತೀರಾ ಅವ್ರ ಕಡೆಯಿಂದ. ನೀವು ನಿಮ್ಮ ಜಾಗದಲ್ಲಿ ಯಾರಿಗಾದ್ರೂ ಟೆಂಡರ್ ಕೊಟ್ರೆ ಅವರ ಕಡೆಯಿಂದ ಒಂದಷ್ಟು ಫಂಡ್ಸ್ ಅನ್ನ ಕಲೆಕ್ಟ್ ಮಾಡ್ತೀರಾ ಅಲ್ವಾ? ಒಂದ್ ಅಮೌಂಟ್ ಅನ್ನ ಇಸ್ಕೊಳ್ತೀರಾ ಅಲ್ವಾ? ಆ ಟೆಂಡರ್ ನೀವು ಕೊಟ್ಟಿರೋದಕ್ಕೆ ಅವ್ರಿಗೆ. ದೇವ್ರು ಸಹ ನರ ಸಂತಾನಕ್ಕೆ ಕೊಟ್ಟಿದ್ದಾರೆ. ಹೇಗ್ ಕೊಟ್ಟಿದ್ದಾರೆ? ಸಮುದ್ರವನ್ನ ಫ್ರೀ ಆಗಿ, ಲೀಸ್ ಮೇಲೆ ಅಲ್ಲ. ನಮ್ಗೇನು ಲೀಸ್ ಪೇಮೆಂಟ್ ಮಾಡಿಲ್ಲ ದೇವರಿಗೆ, ಬಾಡಿಗೆ ಕಟ್ತಿಲ್ಲ ಸಮುದ್ರಕ್ಕೆ ದೇವರಿಗೆ, ಹೌದಾ? ಟೆಂಡರ್ಗೆ ಅಮೌಂಟ್ ಯಾವ್ದು ಕೊಟ್ಟಿಲ್ಲ ದೇವರಿಗೆ, ಫ್ರೀಯಾಗಿ ಕೊಟ್ಟಿದ್ದಾರೆ, ಫ್ರೀ ಆಗಿ. ಅದು ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ತರ ಎಲ್ಲ ಅನುಕೂಲ ಮಾಡಿ. ಸಮುದ್ರ ನಮ್ಮ ಮಾತ್ ಕೇಳುತ್ತಾ ಪ್ರಿಯರೇ? ನೀರೇ ಹಿಂದೆ ಹೋಗು ಅಂದ್ರೆ ಹೋಗತ್ತಾ? ಇಲ್ಲ ಅಲ್ವಾ? ದೇವ್ರು ಹೇಳಿದ್ರೆ ಹೋಗುತ್ತೆ. ಆ ಮಾತನ್ನ ಸಮುದ್ರಕ್ಕೆ ನಮಗ್ ಕೊಡುವುದಕ್ಕಿಂತ ಮುಂಚೆನೆ, ಸಮುದ್ರವನ್ನ ನಮ್ಮ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡುವುದಕ್ಕಿಂತ ಮುಂಚೆನೆ ಸಮುದ್ರಕ್ಕೆ ಆಜ್ಞೆ ಕೊಟ್ಟು ಇನ್ಸ್ಟ್ರಕ್ಟ್ ಮಾಡಿ, ನನ್ನ ಮಕ್ಕಳ ಕೈಯಲ್ಲಿ ಕೊಡ್ತಿದ್ದೀನಿ, ಇದು ನನ್ನ ಪ್ರಾಪರ್ಟಿ, ನನ್ನ ಮಕ್ಕಳ ಕೈಯಲ್ಲಿ ಕೊಡ್ತಿದ್ದೀನಿ. ನನ್ನ ಮಕ್ಕಳ ಕೈಯಲ್ಲಿ ಕೊಟ್ಟರು ಸಹ ನಾನ್ ಕೊಟ್ಟಂತ ಆಜ್ಞೆಯನ್ನ ನೀನ್ ಯಾವತ್ತೂ ಮೀರಬಾರದು. ಇದನ್ನೆಲ್ಲ ಮಾಡಿ ಮುಗಿಸಿ ಸಮುದ್ರವನ್ನ ನಮ್ಮ ಕೈಯಲ್ಲಿ ಕೊಟ್ರು. ನಾವೆಷ್ಟ್ ಚೆನ್ನಾಗಿ ಆಟ ಆಡಿಸ್ಕೊಳ್ತಿದೀವಿ, ಸಮುದ್ರವನ್ನ ಉಪಯೋಗ ಮಾಡ್ಕೊಳ್ತಿದೀವಿ, ಏನೇನೋ ಮಾಡ್ತಿದೀವಿ ಸಮುದ್ರದಲ್ಲಿ. ನಾವ್ ಉಪಯೋಗ ಮಾಡ್ತಿರುವಂತ ಇಂಧನ ಏನಿದೆಯಲ್ವಾ, ಪೆಟ್ರೋಲ್, ಡೀಸೆಲ್ ಎಲ್ಲ, ಇದೆಲ್ಲ ಈ ಫ್ಯೂಲ್ಗಳು ನಾರ್ಮಲ್ ಆಗಿ ಬೋರ್ಗಳು, ನೀವು ಬೋರನ್ನ ತೆಗಿತೀರಾ ಅಲ್ವಾ ಪ್ರಿಯರೇ, ನೀವಿರುವಂತಹ ಜಾಗದಲ್ಲಿ ನೀರ್ ಬರುತ್ತೆ. ಅದೇ ಸಮುದ್ರದಲ್ಲಿ ಕೆಲವು ಕಡೆ ಇದೇ ತರ ನೀವು ಹೇಗೆ ಬೋರ್ ಅನ್ನ ತೆಗಿತೀರೋ ನಿಮ್ಮ ಮನೆ ಹತ್ರ ನೀರಿಗೋಸ್ಕರ, ಅದೇ ರೀತಿ ಡಿಗ್ ಮಾಡ್ತಾ ಹೋಗ್ತಾರೆ. ಆಯಿಲ್ಗಳು, ಅತ್ಯಂತ ಬೆಲೆ ಬಾಳುವಂತಹ ಆಯಿಲ್ ರಿಸರ್ವ್ಗಳು ಎಲ್ಲಿದೆ ಅಂತ ಹೇಳಿದ್ರೆ ಸಮುದ್ರದಲ್ಲೇ ಇರುವಂತಹದ್ದು. ಗೊತ್ತಾ ನಮಗೆ? ಅಂದ್ರೆ ಆಯಿಲ್ ಅನ್ನುವಂತಹದ್ದು ಅತ್ಯಂತ ಹೆಚ್ಚಾಗಿ ಬೆಲೆ ಬಾಳುವಂತಹದ್ದು. ಅದನ್ನು ಎಲ್ಲಿಟ್ಟಿದ್ದಾರೆ ದೇವ್ರು? ಸಮುದ್ರದ ಕೆಳಗಡೆ. ಇದೆಲ್ಲ ಸಮುದ್ರದ ರಿಸೋರ್ಸ್, ಸಮುದ್ರ ದೇವರ ಆಸ್ತಿ ಅಂತ ಹೇಳಿದ್ರೆ ಈ ಆಸ್ತಿಯಲ್ಲಿ ಇಷ್ಟೆಲ್ಲ ಇದೆ. ಆ ಸಮುದ್ರದ ನೀರಿನೊಳಗಡೆ ಮೀನುಗಳಿದೆ, ಸಮುದ್ರದಲ್ಲಿ ಜೀವ ಜಲಚರಗಳಿದೆ. ಅದಾದ ನಂತರ ಆಯಿಲ್ ಗಳನ್ನ ಇಟ್ಟಿದ್ದಾರೆ, ಆಯಿಲ್ ವೆಲ್ ಗಳನ್ನ ಇಟ್ಟಿದ್ದಾರೆ. ನೀವು ಆಯಿಲ್ ಅನ್ನ ಸಮುದ್ರದಲ್ಲಿ ತೋಡ್ತಾ ಒಳಗಡೆ ಹೋಗ್ತಿದ್ದಂಗೆಲ್ಲ ನಿಮಗೆ ಬೆಲೆ ಬಾಳುವಂತ ಆಯಿಲ್ ಗಳು ಸಿಕ್ಕುತ್ತೆ, ಮೆಗ್ನೀಷಿಯಂ ರಿಸರ್ವ್ ಸಿಕ್ಕುತ್ತೆ. ಅದು ಸಹ ತುಂಬಾ ಕಾಸ್ಟ್ಲಿ ಆಗಿರುವಂತಹದ್ದು ನೀವು ಕೇಳ್ತಿರುವಂತಹ ಪದಾರ್ಥಗಳೆಲ್ಲ. ಇಷ್ಟನ್ನೆಲ್ಲ ಇಟ್ಟು ಏನಕ್ಕೋಸ್ಕರ ಕೊಟ್ರು ನಮಗೆ? ಏನಕ್ಕೋಸ್ಕರ ಕೊಟ್ರು? ಸಮುದ್ರದ ಹತ್ರ ಹೋಗ್ತೀವಿ, ಮೀನ್ ತಿಂತೀವಿ. ಹೋಗ್ಲಿ, ಮೀನ್ ತಿನ್ಬೇಕಾದ್ರೂ ಏನಾದ್ರು ಯೋಚನೆ ಮಾಡಿದೀವ? ಸಮುದ್ರದ ಜಲಚರಗಳಲ್ಲಿ ಬೇರೆ ಬೇರೆ ಡಿಸೈನ್ ಆಗಿರುವಂತಹ ಜಲಚರಗಳನ್ನೆಲ್ಲ, ಸೀ ಹಾರ್ಸ್ ಅನ್ನುವಂತಹ ಹಾರ್ಸ್ ಇರುತ್ತೆ ಒಂದು ಸಮುದ್ರದಲ್ಲಿ. ಅದ್ ಕುದುರೆ ಅಲ್ಲ, ಅದ್ ನೀರಲ್ಲಿರುತ್ತೆ, ಅದಕ್ಕೆ ಹೆಸರು ಸೀ ಹಾರ್ಸ್ ಅನ್ನುವಂತಹದ್ದು. ಈ ತರ ಬೇರೆ ಬೇರೆ ಜಲಚರಗಳನ್ನೆಲ್ಲ ತಿನ್ಬೇಕಾದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಹೋಗ್ಲಿ. ಯಾಕಂದ್ರೆ ದೇವರ ಆಸ್ತಿಯಿಂದನೇ ಅಲ್ವಾ ತೆಗೆದ್ ತಿಂತಿರುವಂತಹ, ತೆಗೆದ್ ಖಾಲಿ ಮಾಡ್ತಿರುವಂತಹದ್ದು. ಎಷ್ಟು ತಿಂದ್ರು ಸಹ, ಇಷ್ಟು ಕೋಟಿ ಜನ ಬಂದು ಪ್ರತಿದಿನನೂ ಸಮುದ್ರವನ್ನ ವಿಸಿಟ್ ಮಾಡಿ ಎಷ್ಟು ತಿಂದ್ರು ಸಹ ಖಾಲಿನೇ ಆಗ್ತಿಲ್ಲ. ಇನ್ನು ಎಷ್ಟಿರ್ಬೋದಪ್ಪ ದೇವ್ರು ಇದರಲ್ಲಿ ಅಂತ ಆದ್ರೂ ಯೋಚನೆ ಮಾಡಿದೀವ? ಏನಕ್ಕೋಸ್ಕರ ಪ್ರಿಯರೇ ಮತ್ತೆ ದೇವ್ರು ಇದನ್ನ ಮಾಡಿದ್ದು? ಇಷ್ಟೊತ್ತು ನೀವು ಸಮುದ್ರ ಹೇಗೆ ಕನ್ಸ್ಟ್ರಕ್ಷನ್ ಆಯ್ತು ಅಂತ ಹೇಳಿ ನೋಡಿದ್ರಿ. ಸಮುದ್ರದಲ್ಲಿ ಆದಿಕಾಂಡದಲ್ಲಿ ದೇವರು ಬರ್ಸಿರುವಂತಹ ಮಾತು ಎರಡನ್ನು ದೇವರು ಬೇರೆ ಬೇರೆ ಮಾಡಿದ್ದು. ಅದಾದ ನಂತರ ನೀರನ್ನ ಅಲ್ಲೇ ಮುಂದೆ ಬರದೇ ಇರೋ ಹಂಗೆ ಅಲ್ಲೇ ನಿಲ್ಸಿದ್ದು. ಇದನ್ನೆಲ್ಲ ನೋಡಿದ್ರಿ, ಸಮುದ್ರ ಕನ್ಸ್ಟ್ರಕ್ಷನ್ ಹೇಗಾಯ್ತು ಅಂತ ಹೇಳಿ ನೋಡಿದ್ರಿ. ಈಗ ಆ ಒಳಗಡೆ ಜಲಚರಗಳನ್ನ ಇಟ್ಟಿದ್ಯಾರು? ಬರೀ ಸಮುದ್ರವನ್ನ ಮಾಡಿಡ್ಲಿಕ್ಕೆ ಆಗ್ತಿರ್ಲಿಲ್ವಾ ದೇವ್ರ ಕೈಯಲ್ಲಿ? ಬರೀ ಖಾಲಿ ಸಮುದ್ರವನ್ನ ಮಾಡಿಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು.
ನನ್ನ ಮಕ್ಕಳು ಸಮುದ್ರವನ್ನ ನೋಡ್ಲಿಕ್ ಬರ್ತಾರಲ್ವಾ ಅವ್ರು ಹಂಗೆ ಹಸ್ಕೊಂಡ್ ಹೋಗ್ಬಾರ್ದಲ್ವಾ. ಸಮುದ್ರವನ್ನ ನೋಡ್ಲಿಕ್ ಬಂದಾಗ, ನನ್ನ ಪ್ರಾಪರ್ಟಿಯನ್ನ ನನ್ನ ಮಕ್ಕಳು ನೋಡ್ಲಿಕ್ ಬಂದಾಗ ಅವ್ರ ಅದನ್ನೆಲ್ಲ ನೋಡಿ ಖುಷಿ ಪಟ್ಟು, ಆನಂದ ಪಟ್ಟು, ಸಂತೋಷ ಪಟ್ಟ ಮೇಲೆ ಅವ್ರು ಖಾಲಿ ಹೊಟ್ಟೆಲ್ ಮನೆಗೆ ಹೋಗ್ಬಾರ್ದು. ಏನ್ ಕೊಡ್ಬೇಕು ಅವ್ರಿಗೆ? ರುಚಿಯಾಗಿರುವಂತಹ ಮೀನುಗಳು, ರುಚಿಯಾಗಿರುವಂತಹ ಬೇರೆ 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 ರೀತಿಯಾಗಿರುವಂತಹ ಜಲಚರಗಳು. ಎಷ್ಟು ತಿಂದ್ರೂ ಸಹ ಖಾಲಿ ಆಗದೆ ಇರುವಷ್ಟು ಜಲಚರಗಳನ್ನ ಅದ್ರೊಳಗಡೆ ಇಡ್ತೀನಿ. ಇಟ್ರ ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನ. 1:21. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ಹೌದಾ? ಇದು ಫಸ್ಟ್ ಪಾರ್ಟ್, ಸಮುದ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು ವಿವಕ್ತನೆ ಓದಿತ್ತು. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಯುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಮಾಡಿದನು. ಪಕ್ಷಿಗಳು ಸೆಕೆಂಡ್ ಪಾರ್ಟ್. ನಾವು ಪಕ್ಷಿಗಳ ಬಗ್ಗೆ ಮಾತಾಡ್ತಿಲ್ಲ. ಫಸ್ಟ್ ಪಾರ್ಟ್ ಏನು? ಮಹಾ ಜಲಚರಗಳು. ನೀವ್ ನೋಡ್ತಿರುವಂತಹ ತಿಮ್ಮಿಂಗಳ, ನೀವ್ ಬ್ಲೂ ವೇಲ್ ಅಂತ ಕರಿತೀವಾಗ, ನೀವ್ ನೋಡ್ತಿರುವಂತಹ ಶಾರ್ಕ್ಗಳು, ನೀವ್ ನೋಡ್ತಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ಮೀನು, ಕ್ಯಾಟ್ ಫಿಶ್, ಅದು ಇದು, ಡಾಲ್ಫಿನ್ಸ್ ನೋಡಿದೀವಲ್ವಾ ನಾವು. ಡಾಲ್ಫಿನ್ಸ್ ಅನ್ನ ನೋಡ್ಬೇಕಾದ್ರೆ ಎಷ್ಟು ಸರಿ ಆನಂದ ಪಟ್ಟಿದ್ದೀರಾ? ನಿಮ್ಮ ಮೊಬೈಲ್ ಗಳಲ್ಲೂ ನೋಡ್ತಿರ್ತೀರಾ ಅಲ್ವಾ? ಡಾಲ್ಫಿನ್ಸ್ ಮೇಲಿಂದ ಮೇಲೆ ತಿರುಗಿ ಎಗರುವಂತಹ ನೋಡ್ತಿರ್ತೀರಾ ಅಲ್ವಾ? ಅದನ್ನೆಲ್ಲ ಸೃಷ್ಟಿ ಮಾಡದಂತವ್ರು ಯಾರಂತೆ ಗೊತ್ತಾ? ದೇವರು. ಅದನ್ನೇ ಬರ್ಸಿದ್ದಾರೆ. ಸಮುದ್ರವನ್ನ ಮಾಡಿದ್ ನಾನೇ, ಆ ನೀರನ್ನ ದಾಟಿ ಬರ್ದೇ ಇರುವಂಗೆ ಇಟ್ಟಿದ್ದು ನಾನೇ, ಹೌದಾ? ಒಣನೆಲ್ಲ ಕಾಣಿಸುವಂತೆ ಸಮುದ್ರ ಸಪರೇಟ್ ಆಗಿ ಮಾಡಿರುವಂತಹ ನಾನೇ. ಮತ್ತೆ ನೀವು ಬೋರ್ ಆಗ್ಬಾರ್ದು, ಬಂದು ಖಾಲಿ ಹೊಟ್ಟೆಲ್ ಹೋಗ್ಬಾರ್ದು, ಹಸ್ಕೊಂಡ್ ವಾಪಸ್ ಹೋಗ್ಬಾರ್ದು ಅಂತ ಹೇಳಿ ಅದ್ರೊಳಗಡೆ ಜಲಚರಗಳನ್ನ ತುಂಬಿ ಇಟ್ಟಿದ್ದು ನಾನೇ. ನಾವು ಉಪಯೋಗ ಮಾಡ್ಕೊಳ್ತಿಲ್ವಾ? ಹೋಗ್ಲಿ, ಸಮುದ್ರವನ್ನು ಉಪಯೋಗ ಮಾಡ್ಕೊಳ್ತೀವಿ. ಜಲಚರಗಳನ್ನು ಉಪಯೋಗ ಮಾಡ್ಕೊಳ್ತೀವಿ. ಅಲ್ಲಿರುವಂತ ವಿಚಿತ್ರವಾಗಿರುವಂತಹ ಜಲಚರಗಳನ್ನೆಲ್ಲ ತಿನ್ನುವಂತಹ ನಾವೇ, ಉಪಯೋಗ ಮಾಡ್ಕೊಳ್ಳುವಂತಹ ನಾವೇ, ಹೌದಾ? ಇಷ್ಟೆಲ್ಲ ಉಪಯೋಗ ಮಾಡ್ಕೊಂಡು ಗುರುತಿಸ್ತಿಲ್ಲ. ದೇವರು ಮಾತ್ರ ನಮ್ಮ ನೆನಪಿಗೂ ಬರ್ತಿಲ್ಲ, ಮನಸ್ಸಿನಲ್ಲೂ ಬರ್ತಿಲ್ಲ. ಸಮುದ್ರವನ್ನ 1 ಕೋಟಿ ಜನ ವಿಸಿಟ್ ಮಾಡಿದ್ರೆ ಒಬ್ಬರಿಗೂ ನೆನಪು ಬರೋದಿಲ್ಲ ದೇವ್ರು ಅಂದ್ರೆ, ಹೌದಾ? ಒಬ್ಬರಿಗಾದ್ರೂ ನೆನಪು ಬಂದ್ಬಿಟ್ರೆ ಪ್ರಿಯರೇ, 1 ತಿಂಗಳಿಗೆ ಒಬ್ಬರಿಗೆ ನೆನಪು ಬಂದ್ರು ಸಹ ಸಮುದ್ರವನ್ನ ಸೃಷ್ಟಿ ಮಾಡಿರುವಂತಹ ದೇವ್ರೆ, ಮರಳನ್ನ ಕೈಯಲ್ಲಿ ಇಟ್ಕೊಂಡ್ ತಂದೆ, ಈ ಮರಳನ್ನ ನೀವ ಹಾಕಿದ್ದು, ಇದನ್ನ ನಿತ್ಯ ನಿಬಂಧನೆಗೋಸ್ಕರ ಹಾಕಿದ್ರ ಅಂತ ಹೇಳಿ ಒಬ್ಬರು ಮರಳನ್ನ ಕೈಯಲ್ಲಿ ಇಟ್ಕೊಂಡು ದೇವರನ್ನ ಗುರ್ತಿಸ್ಕೊಂಡು ನೆನಪಿಸ್ಕೊಂಡ್ಬಿಟ್ರೆ ದೇವ್ರಿಗೆ ಎಲ್ಲಿಲ್ಲದ ಆನಂದ ಆಗೋಗುತ್ತೆ ಗೊತ್ತಾ? ಯಾಕಂದ್ರೆ ಸಾಕಷ್ಟು ವರ್ಷಗಳಾಗೋಗಿದೆ ಯಾರಾದ್ರೂ ಸಮುದ್ರದ ಹತ್ರ ಹೋಗಿ ದೇವರನ್ನ ಗುರ್ತಿಸಿರುವಂತವ್ರು, ಸಮುದ್ರದ ಹತ್ರ ಹೋದಾಗ ದೇವರನ್ನ ಗುರ್ತಿಸಿರುವಂತವ್ರು ವರ್ಷಗಳಾಗೋಗಿದೆ. ಯಾರಾದ್ರೂ ಒಬ್ರು ತಿಂಗಳಿಗೆ 1 ಸಾರಿ ಆದ್ರೂ ಆ ಮರಳನ್ನ ಕೈಯಲ್ಲಿ ಇಟ್ಕೊಂಡು ಅಥವಾ ನೀರನ್ನ ನೋಡಿ, ಅಬ್ಬಾ ಇದು ಮಾಡಿರುವಂತಹ ದೇವ್ರೆ, ಇದು ದೇವರ ಕೈ ಕೆಲಸವೇ ಸರಿ, ಇಲ್ಲಿ ಜಲಚರಗಳನ್ನೆಲ್ಲ ಇಟ್ಟಿರುವಂತಹ ದೇವ್ರೆ ಅಂತ ಅನ್ಬಿಟ್ರೆ ದೇವ್ರಿಗೆ ಎಲ್ಲಿಲ್ಲದೆ ಇರುವಂತಹ ಆನಂದ ಆಗೋಗುತ್ತೆ. ನಿಜಾನ? ಅದಕ್ಕೋಸ್ಕರನೇ ಈ ಸಂದೇಶವನ್ನ ನೋಡ್ತಿದೀವಿ. ನೀವ್ ಯಾವಾಗ್ಲಾದ್ರೂ ಹೋದಾಗ ಗುರುತಿಸುವಂತಹದ್ದು ಮರಿಬಾರ್ದು. ಫಸ್ಟ್ ದೇವ್ರ ನೆನಪು ಬರ್ಬೇಕು ನಮಗ್. ಸಮುದ್ರದ ಹತ್ರ ಹೋದಾಗ ಆ ಅಲೆಗಳನ್ನ ನೋಡಿದಾಗ ಫಸ್ಟ್ ದೇವ್ರ ನೆನಪು ಬರ್ಬೇಕು. ಅದು ಅಷ್ಟು ಫೋರ್ಸ್ಫುಲ್ ಆಗಿ ಬಂದ್ರೂ ಸಹ ವಾಪಸ್ ಹೋಗ್ತಿದೆ ಅಂತ ಹೇಳಿದ್ರೆ ದೇವ್ರ ನೆನಪು ಬರ್ಬೇಕು. ಅದಕ್ಕೆ ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಾ ಇದೀವಿ. ಈ ಸಂದೇಶವನ್ನ ನೀವು 10 ಜನರಿಗೆ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಅವ್ರ ಸಮುದ್ರದ ಹತ್ರ ಹೋದಾಗ ಅವ್ರಿಗೆ ನೆನಪು ಬರ್ಬೇಕು. ಮಾಡ್ತೀವ ಈ ಕೆಲಸವನ್ನ? ಈ ಸಮುದ್ರವನ್ನ ದೇವ್ರು ಈ ತರ ಇಟ್ರು. ಯಾವ ತರ ಇಟ್ರು? ನಾವ್ ಇವಾಗವರೆಗೂ ಆಲೋಚನೆ ಮಾಡಿದ್ವಿ ಅಲ್ವಾ? ಈ ತರ ಇಟ್ರು. ಯಾರು ನೆನಪಿಸ್ಕೊಂಡ್ರು ಸಮುದ್ರದ ಹತ್ರ? ದೇವ್ರನ್ನ ಯಾರು ನೆನಪಿಸ್ಕೊಂಡ್ರು? ಯಾರು ನೆನಪಿಸ್ಕೊಂಡಿಲ್ಲ ಅಲ್ವಾ? ಹೋಗ್ಲಿ, ಈ ಸಮುದ್ರದ ಹತ್ರ ನಡೆಯುವಂತಹ ಪಾಪದ ಕೃತ್ಯಗಳು ನಿಮಗ್ ಗೊತ್ತಾ? ಸಮುದ್ರದಲ್ಲಿ ನನ್ನ ಮಕ್ಕಳು ಬಂದು ಎಂಜಾಯ್ ಮಾಡ್ಬೇಕು, ಆಟ ಆಡ್ಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು, ನನ್ನನ್ನ ನೆನಪಿಸ್ಕೋಬೇಕು ಅಂತ ದೇವ್ರ ಸಮುದ್ರವನ್ನ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಕನಸು ಕಂಡು ಇಟ್ರೆ, ಸಮುದ್ರದ ಹತ್ರ ನಡೆಯುವಂತಹ ಪಾಪದ ಕೃತ್ಯಗಳು ನಿಮಗ್ ಗೊತ್ತಾ? ದೊಡ್ಡ ದೊಡ್ಡ ರೇವ್ ಪಾರ್ಟಿಗಳು ಸಮುದ್ರದ ಹತ್ರ ನಡೆಯುತ್ತೆ ಗೊತ್ತಾ ನಮಗೆ? ಕುಡಿದು ಕುಪ್ಪಳಿಸಿ ಮತ್ತರಾಗಿ ಡ್ರಗ್ಸ್ ಮತ್ತರಾಗಿ ಎಂಜಾಯ್ ಮಾಡುವಂತಹ ಪಾರ್ಟಿಗಳು ಸಮುದ್ರದ ಹತ್ರ ನಡೆಯುತ್ತೆ ಗೊತ್ತಾ ನಮಗೆ? ಜನ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ ತಕ್ಷಣ ಅವ್ರಿಗೆ ನೆನಪು ಬರುವಂತಹ ಸ್ಪಾಟ್ ಯಾವುದು ಭಾರತ ದೇಶದಲ್ಲಿ? ಗೋವಾ, ಹೌದಾ? ಅಂದ್ರೆ ಇಲ್ಲದೆ ಇರುವಂತಹ ಪಾಪದ ಕೃತ್ಯಗಳನ್ನೆಲ್ಲ ನಡೆಸ್ತೀರಾ ನೀವು ಸಮುದ್ರದ ತೀರದಲ್ಲಿ? ಹೌದು. ಇಲ್ಲದೆ ಇರುವಂತಹ ಅನೈತಿಕ ಚಟುವಟಿಕೆಗಳನ್ನೆಲ್ಲ ನಡೆಸ್ತೀರಾ ಸಮುದ್ರದ ಹತ್ರ? ಹೌದು. ಇದಕ್ಕೆನ ದೇವ್ರ ಸಮುದ್ರವನ್ನ ಕೊಟ್ಟಿತ್ತು.
ಒಂದ್ಸರಿ ನೋಡಿದ್ರೆ ಸಮುದ್ರದ ಹತ್ರ ಹೋದಾಗ ನಮಗೆ ದೇವ್ರ ನೆನಪು ಬಂದಿಲ್ಲ, ದೇವರನ್ನ ಗುರುತಿಸಿಲ್ಲ. ಯಾವತ್ತೂ ಇದು ದೇವರು ಮಾಡಿದ್ದು, ನಮಗೋಸ್ಕರ ಮಾಡಿದ್ದು ಅಂತ ಹೇಳಿ ಅನ್ಕೊಂಡಿಲ್ಲ. ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಸೆಪರೇಟ್ ಮಾಡಿ ಅಲ್ಲಿ ಒಳಗಡೆ ಇಟ್ಟಿದ್ದು ನೀರನ್ನು ದೇವ್ರು ಅಂತ ಹೇಳಿ ಗುರುತಿಸಿಲ್ಲ. ನೆಕ್ಸ್ಟ್, ಅದೇ ದೊಡ್ಡ ಪಾಪ. ದೇವರನ್ನ ಗುರುತಿಸದೇ ಇರುವಂತಹದ್ದೇ ದೊಡ್ಡ ಪಾಪ. ದೇವರನ್ನ ಗುರುತಿಸಿಲ್ಲ ಅಂದ್ರೆ ದೇವ್ರು ಇದಾರೆ ಅಂತಾನೆ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಮೊದಲನೇ ಪಾಪ. ಎರಡನೇ ಪಾಪದ ಮೇಲೆ ಪಾಪ ಏನು? ಈ ಪಾಪ ಎರಡನೇ ಪಾಪ ಏನು? ಸಮುದ್ರದ ಹತ್ರನೇ ಹೋಗಿ ನಾವು ತಪ್ಪುಗಳನ್ನು ಮಾಡುವಂತಹದ್ದು, ಪಾಪಗಳನ್ನು ಮಾಡುವಂತಹದ್ದು. ನಾನು ಆಗ್ಲೇ ಹೇಳಿದ್ನಲ್ವಾ, ಅನೈತಿಕ ಚಟುವಟಿಕೆಗಳು ಬಹಳಷ್ಟು ಸಮುದ್ರದ ಹತ್ತಿರ ಇರುವಂತಹ ರೆಸಾರ್ಟ್ಗಳಲ್ಲೇ, ಸಮುದ್ರದ ಪಕ್ಕದಲ್ಲಿ ಕಡಲ ತೀರದಲ್ಲಿರುವಂತಹ ಸ್ಥಳದಲ್ಲೇ ನಡೆಯುವಂತಹದ್ದು. ಏನ್ ಮಾಡ್ಬೇಕು ಪ್ರಿಯರ ದೇವ್ರು ಹೇಳಿ? ಇದನ್ನೆಲ್ಲ ನೋಡ್ಬೇಕಾದ್ರೆ ಅಷ್ಟೊಂದು ಆಸೆ ಇಟ್ಕೊಂಡು ಕನಸು ಕಟ್ಕೊಂಡು ಸೃಷ್ಟಿ ಮಾಡಿದ್ರಲ್ವಾ ಸಮುದ್ರವನ್ನ. ನನ್ನ ಮಕ್ಕಳು ಬರ್ತಾರೆ, ಗುರುತಿಸ್ತಾರೆ, ನೋಡ್ತಾರೆ, ಸಂತೋಷ ಪಡ್ತಾರೆ, ನನ್ನ ತಂದೆ ಮಾಡಿದ್ದು ಅಂತಾರೆ ಅಂತ ಹೇಳಿ ಮಾಡಿದ್ರಲ್ವಾ. ನಾವೇನ್ ಕೊಟ್ರಿ ದೇವರಿಗೆ ರಿಟರ್ನ್ ಆಗಿ? ಫೀಸ್ ಅನ್ನು ಸಹ ಕಲೆಕ್ಟ್ ಮಾಡದೆ, ರಾಯಲ್ಟಿಯನ್ನು ಸಹ ಕಲೆಕ್ಟ್ ಮಾಡದೆ ನಮಗೋಸ್ಕರ ಸಮುದ್ರವನ್ನ ಬಿಟ್ಕೊಟ್ರಲ್ವಾ, ತನ್ನ ಆಸ್ತಿಯನ್ನ ಬಿಟ್ಕೊಟ್ರಲ್ವಾ. ಏನಕ್ಕೋಸ್ಕರ ಬಿಟ್ಕೊಟ್ರು? ಪಾರ್ಟಿಗಳನ್ನ ಮಾಡ್ಲಿ ಅಂತನ? ಕುಣಿದು ಕುಪ್ಪಳಿಸಿ ಕುಡಿಲಿ ಅಂತನ? ಡ್ರಗ್ಸ್ ತಗೊಳ್ಳಿ ಸಮುದ್ರದ ಹತ್ರ ಹೋಗಿ ಅಂತನ? ನನ್ನನ್ನು ಮರ್ತು ಬಿಡ್ಲಿ ಅಂತನ? ಏನಕ್ಕೋಸ್ಕರ ಕೊಟ್ರು ದೇವರು? ಈಗ ನಾವ್ ಈ ತರ ಪಾಪದ ಕೆಲಸಗಳನ್ನೆಲ್ಲ ಮಾಡ್ತಿದೀವಿ ಅಂತ ಹೇಳಿದ್ರೆ, ಆ ನೀರು 3 ಭಾಗ ಇದೆ ಅಂತ ಹೇಳಿ ಮಾತಾಡ್ಕೊಂಡಿದೀವಲ್ವಾ. ಭೂಮಿಯ ಮೇಲೆ 3 ಭಾಗ ಏನಿದೆ? ನೀರಿದೆ. ಒಣ ನೆಲಕ್ಕಿಂತ ಜಾಸ್ತಿ ಏನಿದೆ? ನೀರಿದೆ. ಹೌದಾ? ಈ ಸಮುದ್ರದ ನೀರು ಭೂಮಿಯ ಮೇಲೆ ಬರದೇ ಇರೋ ರೀತಿ ಲಾಕ್ ಮಾಡಿರುವಂತಹ ದೇವರಿಗೆ ಯಾವ ಶಕ್ತಿನೂ ಇದೆ ಅಂತ ನೀವು ಹೇಳಿ ನೋಡೋಣ. ಸಮುದ್ರದ ನೀರು ಭೂಮಿಯ ಮೇಲೆ ಬರದೇ ಇರೋ ರೀತಿ ಲಾಕ್ ಮಾಡಿರುವಂತಹ ದೇವರಿಗೆ, ಬೇಲಿಯನ್ನು ಹಾಕಿರುವಂತಹ ದೇವರಿಗೆ ಯಾವ ಶಕ್ತಿನೂ ಇದೆ? ಹೊರಗಡೆ ತಗೊಂಡ್ಬರುವಂತಹ ಶಕ್ತಿನೂ ಇದೆಯಾ? ಹೇಗೆ ಇಷ್ಟು ದಿನ ಒಳಗಡೆ ಇಟ್ಟಿದ್ರು, ಅವಾಗವಾಗ ನೀರನ್ನು ಹೊರಗಡೆ ಅವಾಗವಾಗಲ್ಲ, ಯಾವಾಗ್ಲೂ ಬೇಕಾದ್ರೂ ಹೊರಗಡೆ ತಗೊಂಡ್ ಬರ್ತಾರೆ. ನಾವ್ ಇದ್ದೀವಿ ಅಂತ ಅವಾಗವಾಗ ತಗೊಂಡ್ ಬಂದು ತೋರಿಸ್ತಿದ್ದಾರೆ ಸ್ಯಾಂಪಲ್. ಅದೇ ನೀವು ನೋಡ್ತಿರುವಂತ ಸುನಾಮಿ ಏನಕ್ ಬರುತ್ತೆ ಬ್ರದರ್? ದೇವ್ರು ಮರಳನ್ನ ಹಾಕಿದಾರಲ್ವಾ, ಆ ನೀರ್ ಅದನ್ನ ಬಿಟ್ಟು ಬರಬಾರ್ದು ಅಂತ ದೇವ್ರು ಹೇಳಿದಾರಲ್ವಾ. ಇನ್ನೊಂದ್ ಕಡೆ ಬರ್ಸಿದ್ದಾರೆ, ದೇವರೇ ತಗೊಂಡು ಬರುತ್ತಾರಂತೆ ನೀರನ್ನು ಹೊರಗಡೆ. ದೇವ್ರೇ ನೀರನ್ನ ಹೊರಗಡೆ ಕಳಿಸ್ತಾರಂತೆ. ತನ್ನ ಸ್ಥಳ ಬಿಟ್ಟು ಹೊರಗಡೆ ಹೋಗುವಂತ ನೀರಿಗೆ ದೇವ್ರೇ ಅಪ್ಪಣೆ ಕೊಡ್ತಾರಂತೆ ಕೆಲವೊಂದು ಸಾರಿ. ಏನಕ್ಕೋಸ್ಕರ? ನಮ್ಮ ಅತಿಕ್ರಮಗಳು, ನಮ್ಮ ಪಾಪಗಳು ಯಾವತ್ ಗುರುತಿಸದೇ ಮಾಡಿರುವಂತಹ ಮೊದಲನೇ ತಪ್ಪಾದ್ರೆ ಪಾಪದ ಕೃತ್ಯಗಳ ಮೇಲೆ ಪಾಪದ ಕೃತ್ಯಗಳು. ಹೌದಾ? ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ದೇವ್ರು? ನಮ್ಮ ಕೊಟ್ಟಿರುವಂತಹ ಪ್ರಾಪರ್ಟಿಯನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಇರ್ಬೇಕಾದ್ರೆ ಕೊಡ್ಬೇಕಲ್ವಾ ಶಿಕ್ಷೆ? ಆ ಪ್ರಾಪರ್ಟಿನ ಯೂಸ್ ಮಾಡಿ ಶಿಕ್ಷೆ ಕೊಡ್ಬೇಕಲ್ವಾ? ಕೊಡ್ತಾರೆ. ನೋಡೋಣ, ಅದಕ್ಕೋಸ್ಕರ ಸಂಬಂಧಪಟ್ಟಿರುವಂತಹ ರೆಫರೆನ್ಸ್ ಗಳನ್ನ ನೋಡೋಣ. ಕೀರ್ತನೆಗಳು 135ನೇ ಅಧ್ಯಾಯ 135ನೇ ಕೀರ್ತನೆ 6ನೇ ವಚನ. 135:6. ಆಮೇಲೆ ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲಗಳಲ್ಲಿಯೂ ತನಗೆ ಬೇಕಾದದನ್ನು ಮಾಡುತ್ತಾನೆ. ದೇವರಿಗೆ ಬೇಕಾಗಿರುವಂತಹದನ್ನು ಮಾಡ್ತಾರಂತೆ. ಅಧಿಕಾರ ಇದೆಯಾ ಇಲ್ವಾ ದೇವ್ರಿಗೆ? ಆ ಪ್ರಾಪರ್ಟಿ ದೇವರದ್ದೇ ಅಲ್ವಾ, ನಮ್ಮದಲ್ಲ ಅಲ್ವಾ? ನಮಗ್ ಬಿಟ್ಕೊಟ್ಟಿದ್ರಲ್ವಾ ಸುಮ್ನೆ ಅದು ಫ್ರೀ ಆಗಿ. ನೀವ್ ಯಾರಿಗಾದ್ರೂ ಫ್ರೀ ಆಗಿ ಬಿಟ್ಕೊಟ್ಟಿದ್ರೆ ಒಂದು ಪ್ರಾಪರ್ಟಿಯನ್ನ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ದಿನ ಪ್ರಾಪರ್ಟಿಯಲ್ಲಿ ಇರ್ತಾರೆ. ನೀವ್ ಹೋಗ ಪ್ರಾಪರ್ಟಿಯನ್ನ ಏನ್ ಬೇಕಾದ್ರೂ ಮಾಡ್ಬೋದಾ ಇಲ್ವಾ? ನಿಮ್ಗೆ ಇಷ್ಟ ಬಂದಂತೆ ಮಾಡ್ಬೋದಾ? ಅಲ್ಲೊಂದ್ ಮನೆ ಇದೆ ಅಂತ ಹೇಳಿದ್ರೆ ಅದನ್ನ ಹೊಡೆದಾಕ್ಬೋದಾ? ಅವ್ರನ್ನ ಹೊರಗಡೆ ಕಳ್ಸಿ ಏನ್ ಬೇಕಾದ್ರೂ ಮಾಡ್ಬೋದಾ? ಅಧಿಕಾರ ನಿಮಗಿರುತ್ತಾ? ಇರುತ್ತೆ. ಇಲ್ಲಿ ದೇವರಿಗೂ ಅದೇ ಅಧಿಕಾರ ಇರುವಂತಹದ್ದು. ಸಮುದ್ರ ದೇವರ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ, ಪಾರ್ಟ್ನರ್ಶಿಪ್ ಅಲ್ಲ. ನಂದರ್ಧ ನಿಂದರ್ಧ. ನನ್ಗರ್ಧ ಅಧಿಕಾರ ಇರುತ್ತೆ ಸಮುದ್ರದ ಮೇಲೆ, ನಿಮ್ಗರ್ಧ ಅಧಿಕಾರ ಇರುತ್ತೆ. ಅದಲ್ಲ ನಮಗೂ ಸಮುದ್ರದ ಮೇಲೆ ನಮ್ಗಿರುವಂತಹ ರೈಟ್ಸ್. ಅದಲ್ಲ. ಏನು ರೈಟ್ಸ್? ಏನು? ದೇವರು ಅದರ ಸೋಲ್ ಪ್ರೊಪ್ರೈಟರ್. ಒಬ್ಬರಿಗೆ ಅಧಿಕಾರ ಇದೆ ಸಮುದ್ರದ ಮೇಲೆ. ಅದು ಯಾರಿಗೆ? ದೇವರಿಗೆ. ಹೌದಾ? ದೇವರದು ಮಾತ್ರ ಸಮುದ್ರ. ನಮ್ಮದೂ ದೇವರದು ಅಲ್ಲ, ದೇವರದು ಮಾತ್ರ. ಅದಕ್ಕೆ ಏನಂತಿದ್ದಾರೆ ದೇವ್ರು? ಸಮುದ್ರ ನಂದು, ಭೂಮಿ ನಂದು, ಇದನ್ನ ಏನ್ ಬೇಕಾದ್ರೂ ಮಾಡುವಂತಹ ಅಧಿಕಾರ ನನಗಿರುತ್ತೆ. ನೀರನ್ನ ಒಳಗಡೆ ಇರುವಂತಹ ಅಧಿಕಾರನೂ ಇದೆ ನನಗೆ, ಅದನ್ನ ಹೊರಗಡೆ ಕರ್ಕೊಂಡ್ ಬರುವಂತಹ ಅಧಿಕಾರನೂ ಇದೆ ನಿಮಗ್ ಬುದ್ಧಿ ಕಲಿಸ್ಲಿಕ್ಕೆ ಅಂತಿದ್ದಾರೆ ದೇವ್ರು. ಹೌದಾ? ಇನ್ನೊಂದ್ಸರಿ ಓದೋಣ ಇದೇ ಮಾತನ್ನ. 6ನೇ ವಚನ. ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲಗಳಲ್ಲಿಯೂ ತನಗೆ ಬೇಕಾದದನ್ನು ಮಾಡುತ್ತಾನೆ. ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ತನಗೆ ಬೇಕಾದದ್ದನ್ನು ಸಂಪೂರ್ಣ ಅಧಿಕಾರ ದೇವರಿಗಿದೆ.
ಏನ್ ಮಾಡ್ತಾರೆ ಗೊತ್ತಾ? ನಾವ್ ಒಂದ್ಸರಿ ಬೊಗ್ಗದೆ ಹೋದ್ರೆ, ನಾವ್ ಕೇಳದೆ ಹೋದ್ರೆ, ದೇವರು ಗುರ್ತಿಸಿ ಅಂತಾನೆ ಅಲ್ವಾ ಮಾಡಿರುವಂತಹದ್ದು. ಅದನ್ನ ಗುರ್ತಿಸದೆ ಹೋದ್ರೆ, ನಮಗಿಷ್ಟ ಬಂದಂತೆ ನಾವು ಜೀವನ ಮಾಡ್ಕೊಂಡು ಆ ದೇವ್ರಿಲ್ಲ. ಸಮುದ್ರವನ್ನ ನೋಡ್ತಿದೀವಿ, ಅಷ್ಟು ದೊಡ್ಡ ಸಮುದ್ರವನ್ನ ಕಂಟ್ರೋಲ್ ಅಲ್ಲಿ ಇಟ್ಟು ಹದ್ದು ಬಸ್ತಿನಲ್ಲಿ ಇಟ್ಕೊಂಡಿರುವಂತಹ ದೇವರನ್ನ ನೋಡ್ತಿದೀವಿ. ಆ ದೇವರಿಗೆ ಭಯ ಪಡುವುದಿಲ್ಲ. ಹೌದಾ? ಆ ದೇವ್ರೆ ಇಲ್ಲ ಅಂತ ಅನ್ನುವಂಥವ್ರು ಸ್ವಲ್ಪ ಜನ, ಇವ್ರ ಹೆಸರೇ ನಾಸ್ತಿಕರು. ದೇವ್ರಿದಾರ ನಿಜವಾಗ್ಲು? ಸಮುದ್ರದ ಹೋದ್ರೆ ಗೊತ್ತಾಗೋಗ್ಬೇಕಿತ್ತು, ಯೋಚನೆ ಮಾಡಿದ್ರೆ ಅರ್ಥ ಆಗ್ಬೇಕಿತ್ತು ದೇವ್ರಿದ್ದಾರೆ ಅಂತ ಹೇಳಿ. ಈ ನೀರು ದೇವ್ರ ಇಲ್ಲದೆ ಹೋದ್ರೆ ಇಲ್ಲಿ ಬಂದ್ ಕರೆಕ್ಟ್ ಆಗಿ ಏನಕ್ಕೋಸ್ಕರ ನಿಂತ್ಕೋಬೇಕು? ಅಲ್ಲಿ ನಮ್ ಮನೆ ಇದೆ ಅಂತ ಅನ್ಕೊಳ್ಳಿ ಸಮುದ್ರದ ಪಕ್ಕ. ಓಕೆ, ಇದು ಇಲ್ಲಿ ತನಕ ಬಂದ್ ಮಾತ್ರ ಏನಕ್ಕೋಸ್ಕರ ನೀರ್ ನಿಂತ್ಕೋಬೇಕು? ಅಲ್ಲಿ ತನಕ ಏನಕ್ಕೋಸ್ಕರ ಬರುವುದಿಲ್ಲ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗೋಗ್ತಿತ್ತು. ಓಕೆ, ಹಾಗಾದ್ರೆ ಇದನ್ನ ಇಲ್ಲೇ ನಿಲ್ಸಿರುವಂತವ್ರು ಯಾರೋ ಒಬ್ರಿದ್ದಾರೆ ಅಂತ ಅರ್ಥ ಆಗೋಗ್ತಿತ್ತು. ನಾವ್ ಯೋಚನೆ ಮಾಡಿಲ್ಲ ಅಲ್ವಾ? ದೇವ್ರ ಇಲ್ಲ ಅಂತ ಒಬ್ರು, ಸಮುದ್ರವನ್ನ ಗುರುತಿಸದೇ ಇರುವಂತವ್ರು ಇನ್ನೊಬ್ರು, ಅದಾದ ನಂತರ ಅಲ್ಲಿ ಪಾಪಗಳನ್ನು ಮಾಡುವಂತವ್ರು ಇನ್ನೂ ಸ್ವಲ್ಪ ಜನ, ದೇವ್ರಿಗೆ ಭಯ ಪಡದೆ ಇರುವಂತವ್ರು ಇನ್ನೂ ಸ್ವಲ್ಪ ಜನ. ಏನ್ ಮಾಡ್ತಾರಂತೆ ದೇವ್ರು ಹಿಂಗೆಲ್ಲ ಮಾಡಿದ್ರೆ? ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 35ನೇ ವಚನ, 31-35. ಹಗಲಿನಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು, ಅಲೆಗಳು ಬೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು, ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸಿದ್ಧನೂ ಆಗಿರುವ ಯೆಹೋವನು ಇಂತೆನ್ನುತ್ತಾನೆ. ಇದು ದೇವರ ಇಂಟ್ರೊಡಕ್ಷನ್. ನೀವ್ ಯಾರನ್ನಾದ್ರೂ ಸ್ಟೇಜ್ ಮೇಲೆ ಕರಿಬೇಕು ಅಂತ ಅನ್ಕೊಳ್ಳಿ, ಏನೇನ್ ಹೇಳ್ತೀರಾ? ಅವ್ರು ಮಾಡಿರುವಂತಹ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಹೇಳಿ ಸ್ಟೇಜ್ ಮೇಲೆ ಕರಿತೀರಾ? ಹೌದಾ? ಇವ್ರು ಈ ತರ ಮಾಡಿದ್ರು, ಆ ತರ ಮಾಡಿದ್ರು, ಈಗ ಇವ್ರನ್ನ ಆಹ್ವಾನ ಮಾಡ್ತಿದೀವಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರಿತೀರಾ? ಅದಷ್ಟೂ ಸಹ ಅವ್ರ ಹೆಸರಿಗೆ ಮುಂಚೆ ಹೇಳಿರುವಂತಹದಷ್ಟೂ ಸಹ ಅವ್ರಿಗಿರುವಂತಹ ಟೈಟಲ್ಗಳು, ಅವ್ರು ಮಾಡಿರುವಂತಹ ಸಾಧನೆಗಳು. ಹೌದಾ? ದೇವರ ಇಂಟ್ರಡಕ್ಷನ್ ಏನ್ ಗೊತ್ತಾ? ದೇವ್ರು ಅನ್ನುವಂತಹ ಪದ ಹೇಳುವುದಕ್ಕಿಂತ ಮುಂಚೆ ಆ ದೇವ್ರು ಎಷ್ಟು ಸರ್ವಶಕ್ತರು ಅಂತ ಹೇಳಿ ದೇವ್ರು ಅನ್ನುವಂತಹ ಪದ ಬಳಕೆ ಆಗ್ತದೆ ಇಲ್ಲಿ ಯೆರೆಮೀಯನ ಗ್ರಂಥದಲ್ಲಿ. ಏನೇನ್ ಹೇಳ್ತಿದ್ದಾರೆ 35ರಲ್ಲಿ? ಹಗಲಿನಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು, ಅಲೆಗಳು ಬೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು, ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸಿದ್ಧನಾಗಿರುವ ಯೆಹೋವನು ಇಂತೆನ್ನುತ್ತಾನೆ. ಯೆಹೋವನು ಇಂತೆನ್ನುತ್ತಾನೆ ಅಂತ ಹೇಳ್ಬೋದಿತ್ತ? ಡೈರೆಕ್ಟ್ ಆಗ ಮಾತನ್ನ ಯೆಹೋವನು ಇಂತೆನ್ನುತ್ತಾನೆ ಅಂತ ಹೇಳಿ ಬರ್ಸ್ಕೊಂಡು ಹೋಗ್ಬೋದಿತ್ತು. ಹಂಗೆ ಹೇಳಿದ್ರೆ ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ, ಏನೇನ್ ಹೇಳಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹಗಲಿನಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು, ಅಲೆಗಳು ಬೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು, ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸಿದ್ಧನೂ ಆಗಿರುವ ಯೆಹೋವನು ಇಂತೆನ್ನುತ್ತಾನೆ. ಹೇಗಿದೆ ದೇವರ ಇಂಟ್ರಡಕ್ಷನ್? ಯಾವ ಮನುಷ್ಯನಿಗಾದ್ರೂ ಇದೆಯಾ ಇದು? ಅಲೆಗಳು ಬೋರ್ಗರೆಯುವಷ್ಟು ಸಮುದ್ರವನ್ನ ರೇಗಿಸುವಾತನು. ನಮ್ಮ ವಂಶಕ್ಕೆ ಬೇಕಾಗಿರುವಂತಹದ್ದು ಇದೆ ಅಲ್ವಾ? ಇದೇ ಮಾತಲ್ವಾ? ಆ ದೇವರು ಆ 3 ಭಾಗ ನೀರಿದೆಯಲ್ವಾ, ಅಷ್ಟೊಂದು ನೀರಿದೆಯಲ್ಲ, 75% ನೀರಿದೆಯಲ್ವಾ ಸುಮಾರು, ಅದನ್ನ ಒಂದೇ ಕಡೆ ಇಟ್ಟಿದಾರಲ್ವಾ ದೇವ್ರು. ಅದೇ ನೀರನ್ನ ಏನ್ ಮಾಡ್ತಾರಂತೆ ದೇವರು? ಅಲೆಗಳು ಬೋರ್ಗರೆಯುವಷ್ಟು ನೀರನ್ನ ದೇವ್ರೆ ರೇಗಿಸ್ತಾರಂತೆ, ಮೇಲೆತ್ತಾರಂತೆ ಅದೇ ನೀರನ್ನ. ಏನಕ್ಕೋಸ್ಕರ? ಒಳಗಡೆ ಇಟ್ಟಿದ್ರಲ್ವಾ, ಇಷ್ಟು ದಿನ ನೀಟಾಗಿ ಒಳಗಡೆ ಇಟ್ಟಿದ್ರಲ್ವಾ, ಮರಳಾಕ್ಬಿಟ್ಟು ಲಾಕ್ ಮಾಡಿದ್ರಲ್ವಾ, ಇವಾಗ ಏನಕ್ಕೋಸ್ಕರ ರೇಗಿಸ್ತಿದಾರ ಅದೇ ನೀರನ್ನ? ನಮಗ್ ಬುದ್ಧಿ ಕಲಿಸ್ಲಿಕ್ಕೆ. ಸಮುದ್ರವನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಿದೀವಿ, ಪಾಪಗಳನ್ನ ಮಾಡ್ತಿದೀವಿ, ಇಷ್ಟ ಬಂದಂತೆ ಉಪಯೋಗ ಮಾಡ್ಕೊಳ್ತಿದೀವಿ. ಹೌದಾ? ನಮ್ಗೆ ಇಷ್ಟ ಬಂದಿರುವಂತಹ ಚಟುವಟಿಕೆಗಳನ್ನ ಮಾಡ್ತಿದೀವಿ. ಅಷ್ಟು ದೊಡ್ಡ ಸಮುದ್ರವನ್ನ ಮಾಡಿರುವಂತಹ ದೇವರಿಗೂ ಹೆದರ್ತಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ರೇಗಿಸಲಿಕ್ಕೂ ನನಗೆ ಅಧಿಕಾರ ಇದೆ, ನನ್ನ ಕೈಯಲ್ಲಿ ಆಗತ್ತೆ. ಅದ ಆಗ 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 ಸಮುದ್ರದ ನೀರನ್ನ ರೇಗಿಸ್ತಿರ್ತಾರೆ. ಹೇಗಿರುತ್ತೆ ಅದು? ಚೈನಾದಲ್ಲಿ ಸುನಾಮಿ ಬಂದ್ ಏನಾಯ್ತು ಅಂತ ನಿಮಗ್ ಗೊತ್ತಲ್ವಾ? ಆ ಸುನಾಮಿ ಬಂದ್ರೆ ಎಷ್ಟ್ ಜನ ಹೋಗ್ತಾರೆ ಅಂತ ನಿಮಗ್ ಗೊತ್ತಲ್ವಾ? ನೀರ್ ಎಷ್ಟು ಹೈಟ್ ಬರುತ್ತೆ ಅಂತ ನಿಮಗ್ ಗೊತ್ತಲ್ವಾ ಸುನಾಮಿ ಬಂದಾಗ? ಹೌದಾ? ಎಷ್ಟ್ ಜನ ಹೋಗ್ತಾರೆ? ಮನೆಗಳು, ಇವ್ರು ಮಾಡ್ಕೊಂಡಿಟ್ಟಿರುವಂತಹ ಇವ್ರು ಸೃಷ್ಟಿ ಮಾಡಿರುವಂತಹ ಎಲ್ಲಾ ವಸ್ತುಗಳು ಸಹ, ಅಂದ್ರೆ ಮನುಷ್ಯರು ಸೃಷ್ಟಿ ಮಾಡಿರುವಂತಹ ಎಲ್ಲಾ ವಸ್ತುಗಳು, ಸಮುದ್ರದ ಪಕ್ಕ ಇರುವಂತಹದ್ದು, ಅಲ್ಲಿರುವಂತಹ ಮನೆಗಳು, ಅಲ್ಲಿರುವಂತಹ ಜನ, ಅಷ್ಟೂ ಸಹ ಕುಚ್ಕೊಂಡು ಹೊರಟೋಗುತ್ತಾ ಸಮುದ್ರದಲ್ಲಿ ಸುನಾಮಿ ಒಂದ್ಸಾರಿ ಬಂದ್ರೆ? ಹೌದು. ಅದು ಆಗಾಗ ದೇವ್ರು ತೋರಿಸ್ತಿರುವಂತಹ ರೇಗಿಸಿ ತೋರಿಸ್ತಿರುವಂತಹ ಎಕ್ಸಾಂಪಲ್ ಅಷ್ಟೇ. ನೋಡಿದ್ರ ಹೊರಗಡೆ ನೀರನ್ನ ತಗೊಂಡ್ ಬಂದ್ರೆ ಹೇಗಿರುತ್ತೆ ಅಂತ ನೋಡಿದ್ರ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತಿದ್ರ ಅಷ್ಟೇ. ನೀವ್ ಅನ್ಕೊಂಡಿರ್ಬೋದು ಸುನಾಮಿ ಹೊರಗಡೆ 3 ಭಾಗ ನೀರಿದೆ, ಸುಮಾರು 75% ನೀರಿದೆ ಅಂತ ಹೇಳಿ ಮಾತಾಡ್ಕೊಂಡಿದೀವಲ್ವಾ? ಆ 75% ಅಲ್ಲಿ ಒಂದು ಗ್ಲಾಸ್ ಅಷ್ಟೇ, ಅದು ದೇವರ ಲೆಕ್ಕದಲ್ಲಿ ಒಂದು ಗ್ಲಾಸ್ ನೀರನ್ನ ಹೊರಗಡೆ ತಗೊಂಡ್ ಬರ್ತಿದ್ರೆ ಸುನಾಮಿಯ ರೂಪದಲ್ಲಿ.
75% ನೀರಲ್ಲಿ 74% ನೀರ್ ಅಲ್ಲೇ ಇದೆ. ಒಂದೇ ಒಂದು ಚಿಕ್ಕ ಗ್ಲಾಸ್ ನ ರೂಪದಲ್ಲಿ ನೀರನ್ನು ತಗೊಂಡ್ ಬರ್ತಿದ್ದಾರೆ ಸುನಾಮಿಯ ರೂಪದಲ್ಲಿ. ಅಷ್ಟಕ್ಕೆ ಅಷ್ಟೊಂದ್ ಆಗ್ತಿದ್ಯಾ? ಒಂದು ಗ್ಲಾಸ್ ನೀರಿಗೆ ಅಷ್ಟೊಂದ್ ಜನ ಹೋಗ್ತಿದಾರ? ಹೌದು, ಅದು ದೇವರ ಲೆಕ್ಕ. ಇನ್ನ 75% ಅಲ್ಲಿ 50% ನೀರನ್ನು ಹೊರಗಡೆ ಕರ್ಕೊಂಡ್ ಬಂದ್ರು ಅಂತ ಅನ್ಕೊಳ್ಳಿ. ಒಬ್ರು ಜೀವಂತವಾಗಿರ್ತಾರ ಭೂಮಿಯ ಮೇಲೆ? ಒಬ್ಬರು ಸಹ ಇರೋದಿಲ್ಲ. ಟ್ರಯಲ್ ಮಾತ್ರ ತೋರಿಸ್ತಿದ್ದಾರೆ ಸುನಾಮಿಯನ್ನ ತಂದು ಅವಾಗ ಸಮುದ್ರ ಇನ್ನೂ ಏನ್ ಮಾಡ್ಬೋದು ಮಕ್ಕಳ. ನೀವು ಸಮುದ್ರದಲ್ಲಿ ನಿಮ್ಗೆ ಸಿಕ್ಕುವಂತ ಆಹಾರ, ನೀವು ಆಟ ಆಡುವಂತಹದ್ದು, ನೀವು ನೋಡುವಂತಹದ್ದು, ಖುಷಿ ಪಡುವಂತಹದ್ದು ಇಷ್ಟೇ ನಿಮಗ್ ಗೊತ್ತಿರುವಂತಹದ್ದು. ನಿಮಗ್ ಗೊತ್ತಿಲ್ಲದೆ ಇರುವಂತಹದ್ದು ಏನ್ ಗೊತ್ತಾ? ಸಮುದ್ರವನ್ನ ನಾನು ಆಗಾಗ ರೇಗಿಸ್ತಿರ್ತೀನಿ, ಎತ್ತೀನಿ ಮೇಲೆ, ಅಲೆಗಳನ್ನ ಮೇಲೆ ಎತ್ತೀನಿ, ನಗರಕ್ಕೆ ಕರ್ಕೊಂಡ್ ಬರ್ತೀನಿ, ಸಿಟಿಗಳಿಗೆ ಕರ್ಕೊಂಡ್ ಬರ್ತೀನಿ, ನೀವು ಬುದ್ಧಿ ಕಲೀಲಿ ಅಂತ ಹೇಳಿ. ಹೋಗ್ಲಿ, ಸುನಾಮಿ ಬಂದಾಗ ಅದ್ರ ದೇವರನ್ನ ಗುರುತಿಸ್ತೀವ? ಅಪ್ಪ, ಇಷ್ಟು ದಿನ ನೀವು ತಂಪಾಗಿ ನೀರನ್ನು ಒಳಗಡೆ ನೀಟಾಗಿ ಇಟ್ಟಿದ್ರಿ, ಆವಾಗ್ಲೇ ಗುರುತಿಸ್ಬೇಕಿತ್ತು. ಅವಾಗ ಗುರುತಿಸ್ತೇ ಇರೋದಕ್ಕೆ ಇವಾಗ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಇವಾಗಾದ್ರೂ ಗುರುತಿಸ್ತೀನಿ ಅಂತ ಏನಾದ್ರು ಎಚ್ಚೆತ್ಕೊಂಡ್ವಾ? ಸುನಾಮಿ ಬಂದಾಗ ಎಲ್ಲರದ್ದು ಒಂದೇ ಆಲೋಚನೆ, ನಾನು ಹೆಂಗ್ ಕಾಪಾಡ್ಕೊಂಡ್ಲಿ, ನಾನು ಹೆಂಗ್ ಓಡೋಗ್ಲಿ, ಯಾವ ಕಾರನ್ನ ತಗೊಂಡ್ ಹೋದ್ರೆ, ಯಾವ ಫ್ಲೈಟ್ ಅನ್ನ ತಗೊಂಡ್ ಹೋದ್ರೆ ಸುನಾಮಿಯಿಂದ ತಪ್ಪಿಸ್ಕೋಬಹುದು. ಹೌದಾ? ನೆಕ್ಸ್ಟ್, ಯೆಹೆಜ್ಕೇಲನ ಗ್ರಂಥ 26ನೇ ಅಧ್ಯಾಯ 19ನೇ ವಚನ, 26-19. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿನ್ನನ್ನು ಆಳೂರು ಮಾಡಿ ನಿರ್ಜನ ಪಟ್ಟಣಗಳ ಗತಿಗೆ ತಂದು, ನೀನು ಜಲರಾಶಿಯಲ್ಲಿ ಮುಳುಗಿ ಹೋಗುವಂತೆ ನಿನ್ನ ಮೇಲೆ ಮಹಾಸಾಗರವನ್ನು ಉಕ್ಕಿಸುವಾಗ, ಪುರಾತನ ಕಾಲದಲ್ಲಿ ಹಾಳಾದ ಪಟ್ಟಣಗಳಂತೆ ನಿನ್ನನ್ನು ಅಧೋಲೋಕಕ್ಕೆ ತಳ್ಳಿ ಪಾತಾಳಕ್ಕೆ ಇಳಿದ ಪೂರ್ವಕಾಲದವರೊಂದಿಗೆ ವಾಸಿಸ ಮಾಡುವೆನು. ಏನ್ ಅರ್ಥ ಆಯ್ತು ನಮ್ಗೆ ರೆಫರೆನ್ಸ್ ಅಲ್ಲಿ? ನಮ್ಗೆ ಅರ್ಥ ಆಯ್ತಾ ದೇವ್ರು ಏನ್ ಹೇಳ್ತಿದಾರೆ ಅಂತ ಹೇಳಿ? ನೀನ್ ಕೇಳಿಲ್ಲ ಅಲ್ವಾ? ಪಾಪ ಮಾಡ್ತಿದ್ಯಲ್ವಾ? ನಿನಗಿಷ್ಟ ಬಂದಂತೆ ಜೀವನ ಮಾಡ್ತಿದ್ಯಲ್ವಾ? ನನಗಿನ್ನೂ ಹೆದರ್ತಿಲ್ಲ ಅಲ್ವಾ ನೀನು? ಏನ್ ಮಾಡ್ತೀನಿ? ಸುನಾಮಿ ಬಂದಾಗ ಏನಾಗತ್ತೆ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ವಿ. ಜನ ಎಲ್ಲ ಕೊಚ್ಕೊಂಡು ಹೋಗ್ತಾರೆ, ಜನರ ಮನೆಗಳಲ್ಲಿರುವಂತ ಪದಾರ್ಥಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ, ಮನೆಗಳೆಲ್ಲ ಕುಸಿದು ಬೀಳುತ್ತೆ. ಇದೇ ಅಲ್ವಾ ಆಗುವಂತಹ ಸುನಾಮಿ ಬಂದಾಗ? ಸುನಾಮಿ ಬಂದ ನಂತರ ಯಾವ ಸಿಟಿಯಲ್ಲಿ ಸುನಾಮಿ ಬಂದಿದ್ಯೋ ಆ ಸಿಟಿಯನ್ನ ಒಂದ್ಸಾರಿ ವಿಸಿಟ್ ಮಾಡಿ ನೋಡಿ, ಏನಾಗಿರುತ್ತೆ? ನಿರ್ಜಲವಾಗಿರುವಂತಹ ಪಟ್ಟಣ, ಜನ ಇರೋದಿಲ್ಲ, ನಿರ್ಜನವಾಗಿರುವಂತಹ ಪಟ್ಟಣ, ಯಾರು ಜನ ಇರೋದಿಲ್ಲ, ಎಲ್ಲರೂ ಸಹ ಸಮುದ್ರದಲ್ಲಿ ಕೊಚ್ಕೊಂಡು ಹೋದ್ರು ಇರುವಂತವರೆಲ್ಲ. ಅದು ಫಸ್ಟ್. ಸೆಕೆಂಡ್ ನಡೆಯುವಂತಹದ್ದು ಏನು? ಹಾಳೂರು. ಅದು ಹಾಳೂರು ಅನ್ನುವಂತಹ ಪದಕ್ಕೆ ನಮ್ಗೆ ಅರ್ಥ ಗೊತ್ತಾ? ಒಂದಷ್ಟು ವರ್ಷಗಳು ಬೆಳೆನೂ ಸಹ ಬೆಳೆಯೋದಿಲ್ಲ. ಕರೆಕ್ಟ್ ಆಗಿ ಸುನಾಮಿ ಬಂದ್ರೆ ಇರುವಂತಹ ಬೆಳೆಗಳು ಸಹ ಕೊಚ್ಕೊಂಡು ಹೋಗಿರುತ್ತಲ್ವಾ? ಸಮುದ್ರ ತೀರದಲ್ಲಿ ಸ್ವಲ್ಪ ದೂರದಲ್ಲಿ ಬೆಳೆದಿರುವಂತಹ ಎಲ್ಲಾ ಬೆಳೆಗಳು ಕೊಚ್ಕೊಂಡು ಹೋಗಿರುತ್ತಲ್ವಾ? ಆ ಉಪ್ಪು ಏನ್ ಮಾಡುತ್ತೆ ಅಂದ್ರೆ, ಸಮುದ್ರದಲ್ಲಿ ಇರುವಂತಹದ್ದು ಉಪ್ಪು ನೀರು. ಆ ಉಪ್ಪು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಬಂದು ಆ ನೀರೆಲ್ಲ ಬಂದು ಹೊಲ ಗದ್ದೆಗಳಲ್ಲೆಲ್ಲ ಸೆಟ್ಲ್ ಆಗೋಗಿರತ್ತೆ. ಒಂದಷ್ಟು ವರ್ಷಗಳು ಬೆಳೆಗಳು ಸಹ ಸರಿಯಾಗಿ ಬೆಳೆಯೋದಿಲ್ಲ. ಅದನ್ನೇ ಹಾಳೂರು ಅಂತ ಕರಿತೀವಿ. ಬೆಳೆ ಬೆಳೆಯೋದಿಲ್ಲ, ಅಲ್ಲಿ ಇರುವಂತಹದೆಲ್ಲ ಕೊಚ್ಕೊಂಡು ಹೋಯ್ತು, ಇರುವಂತಹ ಮನೆಗಳೆಲ್ಲ ಕುಸಿದು ಬೀಳ್ತು, ಇನ್ನೇನು ಇಲ್ಲ ಅಲ್ವಾ? ಅದು ಹಾಳೂರೇ ಅಲ್ವಾ ಅದು? ಅದನ್ನೇ ದೇವ್ರು ಹೇಳ್ತಿದ್ದಾರೆ. ಈ ತರ ಮಾಡಿದ್ಯಾರು ಗೊತ್ತಾ? ನಿಮ್ ಊರನ್ನ ಸುನಾಮಿ ತಂದಿದ್ಯಾರು ಗೊತ್ತಾ? ನಾನೇ ಅಂತಿದ್ದಾರೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಈಗ ಓದಂತಹ ಯೆಹೆಜ್ಕೇಲನ ಗ್ರಂಥ 19ನೇ ವಚನವನ್ನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿನ್ನನ್ನು ಹಾಳೂರು ಮಾಡಿ ನಿರ್ಜನ ಪಟ್ಟಣಗಳ ಗತಿಗೆ ತಂದು, ನೀನು ಜಲರಾಶಿಯಲ್ಲಿ ಮುಳುಗಿ ಹೋಗುವಂತೆ ನಿನ್ನ ಮೇಲೆ ಮಹಾಸಾಗರವನ್ನು ಉಕ್ಕಿಸುವಾಗ, ನಾನೇ ಉಕ್ಕಿಸುವಂತಹದ್ದು, ನಿನ್ನನ್ನು ಮುಳುಗಿಸುವಂತಹದ್ದು ನಾನೇ ಅಂತಿದ್ದಾರೆ ದೇವರು. ಏನಕ್ಕೋಸ್ಕರ ಮುಳುಗಿಸಿದ್ರಿ ತಂದೆ ಅಂತ ಹೇಳಿದ್ರೆ, ಇಷ್ಟು ದಿನ ಮುಳುಗದೆ ಇಟ್ಟಿದ್ನಲ್ವಾ? ಗುರುತಿಸಿದ್ರ? ಇಷ್ಟು ದಿನ ನಿಮ್ 3 ಭಾಗ ನೀರಿದ್ರು, 75% ನೀರಿದ್ರು, 25% ಮಾತ್ರ ಲ್ಯಾಂಡ್ ಇದ್ರು, ಒಣನೆಲ್ಲ ಇದ್ರು. ಈ ಚಿಕ್ಕ ಭಾಗದಲ್ಲಿರುವಂತಹ ನೀವು ಮುಳುಗಿ ಹೋಗದೆ ಇಟ್ಟಂತವ್ ನಾನೇ. ಈಗ ನಿಮ್ಮನ್ನು ಮುಳುಗಿಸ್ತಿರುವಂತಹದ್ದು ನಾನೇ ಅಂತಿದ್ದಾರೆ ದೇವ್ರು. ನಮಗ್ ಬೇಕಿತ್ತಾ ಇದೆಲ್ಲ? ಸಮುದ್ರದ ಹತ್ರ ಹೋದಾಗಿದ್ದು ದೇವ್ರು ಮಾಡಿದ್ದು ಅನ್ನಕ್ ನಮ್ಗೆ ಏನ್ ಪ್ರಿಯರೇ? ನಾವೇನಾದ್ರು ಕಳ್ಕೊತೀವ ಅಂದ್ರೆ ಅದನ್ನ ನೆನಪಿಸ್ಕೊಡ್ರೆ ನಾವೇನಾದ್ರು ಕಳ್ಕೊತೀವ? ಇಲ್ಲ. ಹೋಗ್ಲಿ, ಅದ್ ನೆನಪು ಬರೋದಿಲ್ವಾ? ಅಷ್ಟು ದೊಡ್ಡ ಸಮುದ್ರವನ್ನ ನೋಡಿದಾಗ, ಆ ಸಮುದ್ರವನ್ನ ನೀವು ನೋಡಿದಾಗ ಎಲ್ಲೆಲ್ಲಿ ನೋಡಿದ್ರು ನೀರೇ ಇರುತ್ತೆ. ಅಷ್ಟನ್ನೆಲ್ಲ ನೋಡಿದಾಗ ದೇವ್ರೆ ನೀನ್ ಇಷ್ಟೊಂದು ಸರ್ವಶಕ್ತನ ಅಂತ ನಾರ್ಮಲ್ ಆಗಿ ಬರುತ್ತಲ್ವಾ? ಆ ತರ ಯೋಚನೆ ಮಾಡ್ಬೋದಿತ್ತಲ್ವಾ? ಸಮುದ್ರದ ಹತ್ರ ಹೋದಾಗ 1 ನಿಮಿಷ ಸಮಯ ಹಿಡಿಸ್ತಿತ್ತ, 1 ನಿಮಿಷ ಸಮಯ ಹಿಡಿಸ್ತಿತ್ತ ಅದನ್ನ ನಾವು ಹೇಳಲಿಕ್ಕೆ? ದೇವ್ರು ಅಷ್ಟೊಂದು ಕಷ್ಟಪಟ್ಟು ಮಾಡಿದಾಗ ಇಷ್ಟಾದ್ರೂ ನಮ್ಮ ಬಾಧ್ಯತೆ ಇರುತ್ತಲ್ವಾ? ಅದನ್ನ ಮಾಡಿದ್ರೆ ಈಗ ಅತಿಗ್ ಬರ್ತಿರ್ಲಿಲ್ಲ.
ಅದನ್ನ ಮಾಡಿದ್ರೆ ನಮಗ್ ದೇವ್ರು ಅನ್ನುವಂತಹ ಭಯ ಇರ್ತಾ ಇತ್ತು. ಅದನ್ನ ಮಾಡಿದ್ರೆ ನಾವು ಸಮುದ್ರದ ಹತ್ರ ಹೋಗಿ ನಮಗಿಷ್ಟ ಬಂದಂತೆ ಪಾಪಗಳನ್ನ ನಡೆಸ್ತಿರ್ಲಿಲ್ಲ. ನಿಜಾನ? ಅದನ್ನ ಮಾಡದೇ ಇರುವಂತಹ ಕಾರಣದಿಂದ ದೇವ್ರೇನಂತಿದ್ದಾರೆ, ಹಾಳೂರನ್ನ ಮಾಡ್ತೀನಿ, ನಿರ್ಜನವಾಗಿರುವಂತಹ ಪಟ್ಟಣವನ್ನ ಮಾಡ್ತೀನಿ, ಮಹಾಸಾಗರವನ್ನ ನಿನ್ನ ಮೇಲೆ ಉಕ್ಕಿಸ್ತೀನಿ, ಜಲರಾಶಿಗಳಲ್ಲಿ ನೀನು ಮುಳುಗಿ ಹೋಗುವಂತೆ ಮಾಡ್ತೀನಿ. 5 minutes ಕರೆಕ್ಟ್ ಆಗಿ ಮುಗಿಸ್ಕೊಳ್ಳೋಣ ಈಗಲಿಂದ. ಇನ್ನೊಂದು ವಚನವನ್ನ ನೋಡೋಣ. ಇಶಾಯನ ಗ್ರಂಥ 57ನೇ ಅಧ್ಯಾಯ 20ನೇ ವಚನ. ಇಶಾಯನ ಗ್ರಂಥ 57ನೇ ಅಧ್ಯಾಯ 20ನೇ ವಚನ. 57:20. ದುಷ್ಟರಾದರೋ ಅಲ್ಲಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರ, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ಏನ್ ಅರ್ಥ ಆಯ್ತು ನಮ್ಗೆ ಈ ಮಾತಿನಿಂದ? ಸಮುದ್ರಕ್ಕಿರುವಂತ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅದು ಪ್ಯೂರಿಫೈ ಮಾಡ್ಕೊಳ್ಳುತ್ತೆ, ತನ್ನಲ್ಲಿರುವಂತಹ ನೀರನ್ನ ತಾನೇ ಪ್ಯೂರಿಫೈ ಮಾಡ್ಕೊಳ್ಳುತ್ತೆ. ಈ ದೊಡ್ಡ ದೊಡ್ಡ ಶಿಪ್ಗಳು, ಟ್ಯಾಂಕರ್ ಗಳೆಲ್ಲ ಇರುತ್ತೆ, ಆಯಿಲ್ ಅನ್ನ ಕ್ಯಾರಿ ಮಾಡ್ತಿರುತ್ತೆ ಸಮುದ್ರದಲ್ಲಿ. ದೊಡ್ಡ ದೊಡ್ಡ ಶಿಪ್ಗಳು, ದೊಡ್ಡ ದೊಡ್ಡ ಹಡಗುಗಳು, ದೊಡ್ಡ ದೊಡ್ಡ ಟ್ಯಾಂಕರ್ ಗಳು ಏನ್ ಮಾಡ್ತಿರುತ್ತೆ ಅಂದ್ರೆ, ನಮಗ್ ಬೇಕಾಗಿರುವಂತ ಆಯಿಲ್, ನಮಗ್ ಪೆಟ್ರೋಲ್ ಡೀಸೆಲ್ ಎಲ್ಲ ಬೇಕಲ್ವಾ, ಇದು ಪ್ರಾರಂಭದ ಹಂತದಲ್ಲಿ ಇರಬೇಕಾದ್ರೆ ಒಂದು ಆಯಿಲ್ ನ ರೂಪದಲ್ಲಿ, ಕ್ರೂಡ್ ಆಯಿಲ್ ನ ರೂಪದಲ್ಲಿ ಇರುತ್ತೆ. ಈ ಕ್ರೂಡ್ ಆಯಿಲ್ ಅನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿಸ್ಬೇಕಾದ್ರೆ ಲೀಕ್ ಮಾಡ್ಬಿಡ್ತಾರೆ ಇವರು ಮನುಷ್ಯರು. ಸಮುದ್ರದಲ್ಲಿ ಆಯಿಲ್ ಅನ್ನ ಲೀಕ್ ಮಾಡ್ತಾರೆ. ಆ ಸಮುದ್ರ ಏನಾಗುತ್ತೆ, ಮಲಿನ ಆಗತ್ತೆ. ಶುದ್ಧವಾಗಿರುವಂತ ನೀರಲ್ಲಿ ಆಯಿಲ್ ಎಲ್ಲ ಬಿತ್ತು ಅಂತ ಅನ್ಕೊಳ್ಳಿ, ಕ್ರೂಡ್ ಆಯಿಲ್ ಎಲ್ಲ ಬಿತ್ತು ಅಂತ ಅನ್ಕೊಳ್ಳಿ, ಅದು ಮಲಿನ ಆಗತ್ತೆ ಅಲ್ವಾ? ಆ ಮಲಿನವನ್ನ ಸಮುದ್ರ ತನಗೆ ತಾನೇ ಶುದ್ಧಿ ಮಾಡ್ಕೊಳ್ಳುತ್ತೆ. ಆ ಕೆಪಾಸಿಟಿ ಸಮುದ್ರಕ್ಕಿದೆ. ಆ ಮಲಿನವನ್ನೆಲ್ಲ ಕೆಳಗಡೆ ಪೂರ್ತಿಯಾಗಿ ಆಳಕ್ಕೆ ಕಳಿಸಿ ಶುದ್ಧವಾಗಿರುವಂತ ನೀರನ್ನ ಮಾತ್ರ ಮೇಲಿಟ್ಟಿರುತ್ತೆ. ಅದು ಸಮುದ್ರಕ್ಕೆ ಕೆಪಾಸಿಟಿ ಇದೆ. ಮಲಿನವನ್ನ ನೀವು ಸಮುದ್ರದಲ್ಲಿ ಹಾಕಿದ್ರು ಅದು ಮತ್ತೆ ಪ್ಯೂರಿಫೈ ಆಗತ್ತಾ? ಹೌದು. ಆ ಕೆಪಾಸಿಟಿಯನ್ನ ಸಮುದ್ರಕ್ಕೆ ದೇವ್ರು ಕೊಟ್ಟಿದ್ದಾರೆ. ಈಗ ದೇವ್ರು ಏನಂತಿದ್ದಾರೆ ಗೊತ್ತಾ, ನಾನ್ ಸಮುದ್ರಕ್ಕೆ ಒರಿಜಿನಲ್ ಆಗಿ ಯಾವ ಕೆಪಾಸಿಟಿ ಕೊಟ್ಟಿದ್ದೀನಿ, ಹೇಗಿಟ್ಟಿದ್ದೀನಿ ಸಮುದ್ರವನ್ನ, ನೀವು ಅದನ್ನ ಗಲೀಜ್ ಮಾಡಿದ್ರು ಅದು ಮತ್ತೆ ಶುದ್ಧ ಆಗುತ್ತೆ. ಆ ತರ ನಾನು ಸಮುದ್ರವನ್ನ ಸೃಷ್ಟಿ ಮಾಡಿದ್ದೀನಿ. ಆದ್ರೆ ನೀವು ನನ್ನ ಮಾತನ್ನ ಕೇಳದೆ ಇರೋದ್ರಿಂದ, ಸಮುದ್ರವನ್ನ ನೀವು ಯಾವತ್ತು, ನನ್ನ ಸೃಷ್ಟಿಯನ್ನು ಯಾವತ್ತು ಗುರುತಿಸದೇ ಇರೋದ್ರಿಂದ, ಸೃಷ್ಟಿಕರ್ತನಾಗಿರುವಂತಹ ನಾನೇ ಇಲ್ಲ ಅಂತ ಹೇಳ್ತಿರೋದ್ರಿಂದ, ಸಮುದ್ರದ ಹತ್ರ ನಿಮಗಿಷ್ಟ ಬಂದಿರುವಂತ ಪಾಪಗಳನ್ನ ನೀವು ನಡೆಸ್ತಿರೋದ್ರಿಂದ ನಾನು ಏನ್ ಮಾಡ್ತೀನಿ ಗೊತ್ತಾ, ಸಮುದ್ರ ತನಗೆ ತಾನೇ ಪ್ಯೂರಿಫೈ ಆಗುವಂತಹದ್ದಲ್ಲ, ತನ್ನಲ್ಲಿರುವಂತಹ ಪ್ರತಿ ಮಾಲಿನ್ಯವನ್ನು ಸಹ ಹೊರಗಡೆ ಬಂದು ನಿಮ್ ಊರ್ ಪಕ್ಕ ಹಾಕುವಂತೆ ಮಾಡ್ತೀನಿ ಅಂತಿದ್ದಾರೆ ದೇವ್ರು. ಸುನಾಮಿ ಬಂದಾಗ ಏನಾಗತ್ತೆ ಅಂತ ನಿಮಗೆ ಗೊತ್ತು ಪ್ರಿಯರೇ. ಆ ಚೈನಾದಲ್ಲಿ ಸುನಾಮಿ ಬಂದಾಗ ನೀವ್ ನೋಡಿದಿರ ಬಹಳಷ್ಟು ಜನ ಟಿವಿಗಳಲ್ಲಿ. ಆ ಸುನಾಮಿಯ ನೀರ್ ಯಾವ ಕಲರ್ ಇರುತ್ತೆ? ಬ್ಲೂ ಕಲರ್ ಇರುತ್ತಾ, ವೈಟ್ ಕಲರ್ ಇರುತ್ತಾ, ಯಾವ ಕಲರ್ ಇರುತ್ತೆ? ಸುನಾಮಿ ಬರ್ಬೇಕಾದ್ರೆ ಆ ನೀರ್ ಯಾವ ಕಲರ್ ಇರುತ್ತೆ ಹೇಳಿ? ಕಪ್ಪು. ಅದನ್ನ ನಾವ್ ನೋಡಿದೀವ, ಕಪ್ಪು ಬಣ್ಣದಲ್ಲಿ ಇರುತ್ತೆ ನೀರು ಹೊರಗಡೆ ಬರ್ಬೇಕಾದ್ರೆ. ಏನಕ್ಕೋಸ್ಕರ ಅಂದ್ರೆ ತನ್ನಲ್ಲಿರುವಂತಹ ಅಶುದ್ಧ ಮಲಿನವನ್ನೆಲ್ಲ ತೆಗೆದುಕೊಂಡು ಊರೊಳಗಡೆ ಬರ್ತಿದ್ಯಾ ನೀರು. ಹೌದು, ಅದನ್ನೇ ಹೇಳ್ತಿದ್ದಾರೆ ದೇವ್ರು. ನಾನು ಸಮುದ್ರವನ್ನು ನೀವು ಗಲೀಜ್ ಮಾಡಿದ್ರು ಶುದ್ಧೀಕರಿಸುವಂತೆ ಇಟ್ಟಿದ್ದೆ. ಆದ್ರೆ ಇವಾಗ ಏನ್ ಮಾಡ್ತಿದ್ದೀನಿ ಗೊತ್ತಾ, ನೀವು ನನ್ನ ಮಾತು ಕೇಳದೆ ಇರೋದ್ರಿಂದ, ನೀವು ನನಗೆ ಇಷ್ಟ ಬಂದಂತೆ ನಡ್ಕೊಳ್ದೆ ಇರೋದ್ರಿಂದ, ಸಮುದ್ರದಲ್ಲಿರುವಂತಹ ಕೆಟ್ಟದ್ದೆಲ್ಲ ಹೊರಗಡೆ ಕರ್ಕೊಂಡ್ಬಂದು ನಿಮ್ ಊರ್ಗ್ ಹಾಕ್ತಿದ್ದೀನಿ. ಆ ನೀರನ್ನ ತಗೊಂಬಂದ್ ನಿಮ್ ಊರ್ ಮೇಲೆ ಬರ್ತಿದ್ದೀನಿ. ಆ ಕೆಟ್ಟ ಪದಾರ್ಥದಿಂದ ಮಲಿನ ಆಗಿರುವಂತಹ ನೀರೆಲ್ಲ ಹೊರಗಡೆ ಕರ್ಕೊಬಂದು ನಿಮ್ ಊರ್ ಹತ್ರ ಹಾಕ್ತಿದ್ದೀನಿ. ಸುನಾಮಿಯ ರೂಪದಲ್ಲಿ ಹೊರಗಡೆ ಕರ್ಕೊಂಡ್ ಬರ್ತಿದ್ದೀನಿ ಅಂತಿದ್ದಾರೆ ದೇವ್ರು. ಇನ್ನೊಂದ್ಸರಿ ಹೋದ್ರಣ ಇದೇ ವಚನವನ್ನ ನಮ್ಗೆ ಇವಾಗ ನೀಟಾಗಿ ಅರ್ಥ ಆಗುತ್ತೆ. ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ಕೆಸರನ್ನು ಬುರುದನ್ನು ತಗೊಂಬಂದಿದ್ ಯಾರು ಊರಿಗಿದನ್ನೆಲ್ಲ? ದೇವ್ರೆ, ನೀವ್ ಕೆಸರು ಹಾಕಿದ್ರು ಬುರುದ್ ಹಾಕಿದ್ರು ಮತ್ತೆ ಶುದ್ಧಿ ಮಾಡುವಂತ ಕೆಪಾಸಿಟಿಯನ್ನ ಕೊಟ್ಟಿದ್ರಲ್ವಾ, ಆ ಕೆಪಾಸಿಟಿಯನ್ನ ತೆಗೆದು ಕೆಟ್ಟದ್ದನ್ನ ಹಾಗೆ ಹೊರಗಡೆ ತಗೊಂಡ್ ಬಂದು ಊರ ಹತ್ರ ಹಾಕುವಂತ ಈ ಆಜ್ಞೆಯನ್ನ ಕೊಟ್ಟಿದ್ಯಾರು ಸಮುದ್ರಕ್ಕೆ? ದೇವ್ರೆ, ಏನಕ್ಕೆ ಪ್ರಿಯರೇ ಬೇಕಾಗಿತ್ತು ನಮ್ಗಿದೆಲ್ಲ? ಸುನಾಮಿ ಬಂದು ಕೊಚ್ಕೊಂಡು ಹೋಗುವಂತಹದ್ ಬೇಕಾ ಅಥವಾ ಈ ತರ ಕೆಸರನ್ನ ಬುರುದನ್ನ ಎಲ್ಲ ಹೊರಗಡೆ ತಗೊಂಡ್ ಬಂದು ಹಾಕುವಂತಹದ್ ಬೇಕಾ? ಏನಕ್ಕೋಸ್ಕರ ಬೇಕು ನಮ್ಗಿದೆಲ್ಲ? ಕೊನೆ ವಚನ, ಮೀಕನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮೀಕನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇದನ್ನ ಮಾಡ್ಬೇಕಂತೆ.
ಮತ್ತೆ ತಂದೆ ನಾವೇನಾದ್ರೂ ಮಾಡುವಂತಹದ್ದಿದ್ಯಾ ನಮ್ಮ ಕಡೆಯಿಂದ ಅಂತ ಹೇಳಿ ಕೇಳಿದ್ರೆ, ಈ ಆಪತ್ತುಗಳು, ಈ ಅಪಾಯಗಳು, ಈ ಸಮುದ್ರದಿಂದ ಬರುವಂತಹ ಸುನಾಮಿಗಳು, ಈ ದೊಡ್ಡ ದೊಡ್ಡ ಅಲೆಗಳು, ಇದ್ರಿಂದ ನಾವ್ ತಪ್ಪಿಸ್ಕೋಬೇಕಲ್ವಾ? ನಾವ್ ಏನ್ ಮಾಡ್ಬೇಕು? ಹಾಗಿದ್ರೆ ನಿನ್ ಕೋಪ ಬರಸ್ದೇ ಇರ್ಲಿಕ್ಕೆ ನಾವೇನ್ ಮಾಡ್ಬೇಕು? ಈ ಬುರುದು ನಮ್ಮ ಮೇಲೆ ಬರಬಾರದು ಅಂದ್ರೆ ಒಂದು ದಿನ ನಾವೇನ್ ಮಾಡ್ಬೇಕು ಹೇಳಿ ತಂದೆ ಅಂತ ಕೇಳಿದ್ರೆ ಹೇಳ್ತಿದ್ದಾರೆ. ಈಗ ನಾವು ಓದಂತಹ ವಚನ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಇವಾಗ ನಾವ್ ಇಷ್ಟೊತ್ತು ನೋಡಿರುವಂತಹದ್ದು ಒಳ್ಳೆಯದು. ನಾವ್ ಇಷ್ಟೊತ್ತು ವಚನಗಳನ್ನ ಓದಿದ್ವಾ? ಇದೆಲ್ಲ ಒಳ್ಳೆಯದು, ದೇವರು ನಮಗ್ ತೋರಿಸಿದ್ರ. ಅದಕ್ಕೆ ಹೇಳ್ತಿದ್ದಾರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಏನಂತೆ ಒಳ್ಳೆಯದು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಇಷ್ಟು ದಿನ ನೀನ್ ಫೀಸ್ ಕೊಟ್ಟಿಲ್ಲ, ಸಮುದ್ರಕ್ಕೆ ಬಂದಿದ್ದಕ್ಕೆ ಇವಾಗ ಫೀಸ್ ಕೊಡು ಅಂತ ಏನಾದ್ರು ಅಪೇಕ್ಷಿಸ್ತಿದಾರ? ನೀನ್ ಲೀಸ್ ಕಟ್ಟಿಲ್ಲ, ಸಮುದ್ರದ ಬಂದು ಆಟ ಆಡ್ಕೊಂಡು ಹೋಗಿದ್ಯಾ, ಲೀಸ್ ಪೇಮೆಂಟ್ ಮಾಡು ಅಂತ ಏನಾದ್ರು ಕೇಳ್ತಿದಾರ? ಇನ್ನೇನ್ ಅಪೇಕ್ಷಿಸ್ತಿದಾರೆ? ಇಷ್ಟನ್ನ ಬಿಟ್ಟು ಯಾವ್ದಾದಂತೆ ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇಷ್ಟನ್ನ ಹೊರತುಪಡಿಸಿ ದೇವರು ಇನ್ನೇನ್ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದಾ? ಸಮುದ್ರದಲ್ಲಿರುವಂತಹದೆಲ್ಲ ನಿಮ್ದೇ. ನೀವು ತಿನ್ಬೋದು, ಖುಷಿ ಪಡ್ಬೋದು, ಸನ್ರೈಸ್ ನೋಡ್ಬೋದು, ಸನ್ಸೆಟ್ ನೋಡ್ಬೋದು, ಆಟ ಆಡ್ಬೋದು, ನಿಮ್ ಮಕ್ಕಳನ್ನ ಆಟ ಆಡಿಸ್ಬೋದು, ಇದೆಲ್ಲ ಮಾಡ್ಬೋದು. ಈ ಮೂರನ್ನ ಮಾಡ್ತೀರಾ? ಸಮುದ್ರವನ್ನ ಗುರುತಿಸುವಂತಹದರ ಜೊತೆ ದೇವರ ಸೃಷ್ಟಿಯನ್ನು ಗುರುತಿಸುವಂತಹದರ ಜೊತೆ ದೇವರನ್ನ ಕೊಂಡಾಡುವಂತಹದರ ಜೊತೆ ಈ ಮೂರನ್ನ ಮಾಡ್ತೀವ? ಅಷ್ಟನ್ನೇ ದೇವರು ಕೋರ್ಕೊಳ್ತಿರುವಂತಹದ್ದು, ಆಶಿಸ್ತಿರುವಂತಹದ್ದು, ಬೇರೆ ಏನೂ ಅಲ್ಲ. ಓಕೆ, ದೇವರ ಮಾತನ್ನ ಕೇಳದೆ ಹೋದ್ರೆ ಏನಾಗತ್ತೆ ಅಂತ ನಿಮಗ್ ಗೊತ್ತು. 2004 2ರಲ್ಲೆಲ್ಲ ಸುನಾಮಿ ಬಂದಿರುವಂತಹದ್ದು ನಿಮಗ್ ಗೊತ್ತು. ನಮ್ಮ ಭಾರತ ದೇಶಕ್ಕೂ ಬಂದ್ ಅಪ್ಪಳಿಸ್ತಲ್ವಾ? ಕೇರಳ, ತಮಿಳುನಾಡು ಸುಮಾರು 1.5 ಲಕ್ಷ ಜನ ಮರಣ ಹೊಂದಿದ್ರು ಪ್ರಿಯರೇ. 1.5 ಲಕ್ಷ ಜನ. ಒಂದು ಸರಿ ಸುನಾಮಿ ದೇವರು ಒಂದು ಗ್ಲಾಸ್ ನೀರನ್ನ ಹೊರಗಡೆ ದೇವರ ಲೆಕ್ಕದಲ್ಲಿ ಒಂದು ಗ್ಲಾಸ್ ನೀರನ್ನ ಹೊರಗಡೆ ತಗೊಂಡ್ ಬಂದ್ರೆ ಸಮುದ್ರದಿಂದ 1.5 ಲಕ್ಷ ಜನ. ಇನ್ನು ಅದೇ ನೀರನ್ನ 2 ಭಾಗ ನೀರನ್ನ ಹೊರಗಡೆ ತಗೊಂಡ್ ಬಂದ್ರು ಅಂತ ಅನ್ಕೊಳ್ಳಿ. ಆ ಪರಿಸ್ಥಿತಿ ಹೇಗಿರುತ್ತೆ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಊಹೆನೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಲ್ಲೆಲ್ಲೋ ಸಮುದ್ರದಲ್ಲಿ ಅಲೆ ಬಂದ್ರೆ ಬೆಂಗಳೂರುವರೆಗೂ ನೀರ್ ತಗೊಂಡ್ ಬರ್ತಾರೆ ದೇವ್ರು ಬೇಕಿದ್ರೆ. ಹೌದಾ? ಎಷ್ಟು ಸಾವಿರ ಗಟ್ಲೆ ಕಿಲೋಮೀಟರ್ ತಗೊಂಡ್ ಬರ್ತಾರೆ ಬೇಕಾದ್ರೆ. ಇಡೀ ಭಾರತ ದೇಶವನ್ನ, ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ದೇಶಗಳನ್ನ ಮುಚ್ಚುವಷ್ಟು ನೀರ್ ತಗೊಂಡ್ ಬರ್ತಾರೆ ಬೇಕಾದ್ರೆ. ಅಷ್ಟು ನೀರಿದೆ ಸಮುದ್ರದಲ್ಲಿ. ಇನ್ಮೇಲಾದ್ರೂ ದೇವರಿಗೆ ಭಯಪಟ್ಟು, ಕೊನೆಯ ರೆಫರೆನ್ಸ್ ಅಲ್ಲಿ ನಾವು ಓದಿರುವಂತಹ ಪ್ರಕಾರ ದೇವರಿಗೆ ಭಯಪಟ್ಟು ಹೆದರಿ ಜೀವನ ಮಾಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಒಂದು ಉತ್ತಮವಾಗಿರುವಂತಹ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದೀರಪ್ಪ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಯಾವಾಗ್ಲಾದ್ರೂ ಸಮುದ್ರದ ಹತ್ರ ಹೋದಾಗ, ಅವಕಾಶ ಸಿಕ್ಕದಾಗ, ನಿಮ್ಮ ಸೃಷ್ಟಿಯನ್ನ ನೀವು ನಮಗೋಸ್ಕರ ಮಾಡಿರುವಂತಹ ಮೇಲನ್ನ ನೆನಪಿಸ್ಕೊಳ್ಳುವಂತಹ ಭಾಗ್ಯವನ್ನ, ಕೃಪೆಯನ್ನ ಕೊಟ್ಟು ನಡೆಸಿ ತಂದೆ. ಕೇಳಿರುವಂತಹ ಪ್ರತಿಯೊಬ್ಬರಿಗೂ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು